ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ ಪಿ ಯು ಸಿಯ ಇಂಗ್ಲೀಷ್ 80/80 ಒಂದು ವಿಡಿಯೋ ಮಾಡ್ತಾನೆ. ಫುಲ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಅದು 2 ಅಂಕದ ಪ್ರಶ್ನೆ ಆಗಿರ್ಬೋದು, 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ, ಮತ್ತು ಅದೇ ರೀತಿ ಸೆಕ್ಷನ್ ಡಿ ಗ್ರಾಮರ್ ಆ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು, ಎಲ್ಲವೂ ಗ್ರಾಮರ್ಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಟ್ರಿಕ್ಸ್ ಹೇಳಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಇಲ್ಲಿ ಸುಲಭವಾಗಿ ನೀವು MCQ ಕ್ವಶನ್ಸ್ನಲ್ಲಿ ಕೂಡ 10 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಇಲ್ಲಿ ವೆರಿ ಇಂಪಾರ್ಟೆಂಟ್ MCQ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಸೊ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ 10 MCQ ಕ್ವಶನ್ ಮಾರ್ಕ್ನಲ್ಲಿ 10 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12 ಮತ್ತು ಕ್ವಶನ್ ನಂಬರ್ 13 ಈ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಹೇಳಿದ್ದೇನೆ. ಅದೇ ರೀತಿ ಕ್ವಶನ್ ನಂಬರ್ ಇಲ್ಲಿ ಪಾರ್ಟ್ ಬಿ ನಲ್ಲಿ ನಿಮಗೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಇರುತ್ತೆ. ನೋಡ್ಕೊಳ್ಳಿ, ಪಾರ್ಟ್ ಸಿ ನಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಇರುತ್ತೆ ಮತ್ತು ಆಪ್ಷನ್ ಬಿ ಕೂಡ ಇರುತ್ತೆ. ಅಲ್ಲಿ ಪೋಯಮ್ ಕೊಟ್ಟಿರ್ತಾರೆ, ಆ ಒಂದು ಪ್ಯಾಸೇಜ್ಗೆ ಹೇಗೆ ಆನ್ಸರ್ ಮಾಡಬೇಕು. ಅದೇ ರೀತಿ ಈ ಒಂದು ಸೆಕ್ಷನ್ ಡಿ, ಓವರ್ ಆಲ್ ಸೆಕ್ಷನ್ ಡಿಗೆ ಆನ್ಸರ್ ಹೇಗೆ ಆನ್ಸರ್ ಮಾಡಬೇಕಂತ ಇಲ್ಲಿ ನಾನು ನಿಮಗೆ ಈ ಒಂದು ಸೆಕ್ಷನ್ ಡಿ ನಲ್ಲಿ ಆನ್ಸರ್ ಹೇಗೆ ಮಾಡಬೇಕು, ಗ್ರಾಮರ್ನಲ್ಲಿ ರೀರೈಟ್ ಮತ್ತು ಡೈರೆಕ್ಟೆಡ್ ಕ್ವಶನ್ಸ್ಗಳು ಇರುತ್ತಲ್ಲ, ಈ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು. ಅದೇ ರೀತಿ ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು. ಈ ಕ್ವಶನ್ ನಂಬರ್ 34 ಏನಿದೆಯಲ್ಲ, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್, ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ. ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ನೋಡ್ಕೊಳ್ಳಿ. ಈ ಒಂದೇ ವಿಡಿಯೋ ಆಯ್ತಾ, ಈ ಒಂದೇ ಪ್ರಶ್ನೆಗೆ ಆನ್ಸರ್ ಹೇಗೆ ಮಾಡಬೇಕಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆಲ್ರೆಡಿ ನಾನು ಕನ್ನಡ ಸಬ್ಜೆಕ್ಟ್ ಮೇಲೆ 80/80 ಒಂದು ವಿಡಿಯೋ ಮಾಡಿದ್ದೇನೆ, ಯಾರೆಲ್ಲ ನೋಡಿಲ್ಲ ಸೊ ಹೋಗಿ ನೋಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಈ ಒಂದು PDF ಲಿಂಕ್ ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಮತ್ತು ಟೆಲಿಗ್ರಾಮ್ನಲ್ಲಿ ಕೂಡ ಹಾಕಿರ್ತೇನೆ. ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು, ಎಜುಕೇಷನ್ ಕನ್ನಡ ಅಂತ, ಆಯಿತಾ. ಇಲ್ಲಿ ಅದೇ ರೀತಿ ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು, ಸ್ಪೀಚ್ ರೈಟ್ ಹೇಗೆ ಬರೀಬೇಕು ಎಲ್ಲವೂ ಹೇಳಿದ್ದೇನೆ ಸ್ನೇಹಿತರೆ. ಗಮನ ಇಟ್ಟು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಆರಾಮಾಗಿ ನೀವು ಆಯಿತಾ 80ಕ್ಕೆ 80 ಆರಾಮಾಗಿ ರೀಚ್ ಮಾಡಬಹುದು. ಅಷ್ಟೊಂದು ಸುಲಭವಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಯಾವ ರೀತಿಯಲ್ಲಿ ನೀವು ಆನ್ಸರ್ ಮಾಡಬೇಕಂತ. ಆರಾಮಾಗಿ ನೀವು ಪಾಸ್ ಆಗೇ ಆಗ್ತೀರಾ ಸ್ನೇಹಿತರೆ. ಆರಾಮಾಗಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇಲ್ಲಿ ಈ ಒಂದು ವಿಡಿಯೋನಲ್ಲಿ ಸಿಗುತ್ತೆ. ಇದಷ್ಟೇ ಓದ್ಕೊಂಡು ಹೋದರೆ ಸಾಕು. ಆಲ್ರೆಡಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೀ ಆನ್ಸರ್ ಮಾಡಿದ್ದೇನೆ, ಅದು ಕೂಡ ನೋಡ್ಕೊಂಡಿದ್ದೀರಾ. ಮತ್ತೇನು ಆಯಿತಾ, ಇಷ್ಟೆಲ್ಲ ನೀವು ನೋಡ್ತಾ ಇದ್ದೀರಾ. ಇವಾಗ ಓದುವ ಅವಶ್ಯಕತೆ ಇಲ್ಲ, ಓನ್ಲಿ ರಿವಿಷನ್ ಮಾಡಬೇಕು ಅಷ್ಟೇ ನೀವು, ಆಯಿತಾ. ಇವಾಗ 3 ಮಂತ್ಸ್ ಅಷ್ಟೇ ಉಳಿದಿದೆ. ಆಲ್ರೆಡಿ ನೀವು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೀ ಆನ್ಸರ್ ಎಲ್ಲವೂ ನೋಡ್ಕೊಂಡಿದ್ದಾರೆ. ನನ್ನ ಸಬ್ಜೆಕ್ಟ್ದು ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ದು ಕೀ ಆನ್ಸರ್ ಮಾಡಿದ್ದೇನೆ. ಮಾಡಲ್ ಕ್ವಶನ್ ಪೇಪರ್ 1, 2, 3 ಏನು ನಿಮಗೆ ರಿಲೀಸ್ ಮಾಡಿದಾರಲ್ಲ ಎಲ್ಲವೂ ಕೀ ಆನ್ಸರ್ ಮಾಡಿದ್ದೇನೆ. ಮತ್ತು ಅದೇ ರೀತಿ ಇಲ್ಲಿ ನಾನು ನಿಮಗೆ ಬ್ಲೂ ಪ್ರಿಂಟ್ ವೈಸ್ ಯಾವ ಒಂದು ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕೇಳಲಾಗುವುದು ಅಂತ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಬನ್ನಿ ಇವಾಗ ವಿಡಿಯೋನ ಪ್ರಾರಂಭ ಮಾಡೋಣ. ನಾವು ಇವಾಗ ಮೊದಲಿಗೆ 1 ಅಂಕದ ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ. 1 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ 2024 ಪ್ರೀವಿಯಸ್ ಕ್ವಶನ್ ಪೇಪರ್ ಆಗಿರುತ್ತೆ, ಆ್ಯನ್ಯುವಲ್ ಕ್ವಶನ್ ಪೇಪರ್ ಮಾರ್ಚ್ 1 ಪೇಪರ್ ಆಗಿರುತ್ತೆ ಇದು. ಸೊ ಇಲ್ಲಿ ನೋಡಿ, ಡ್ಯಾಶ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಜೂಲಿಯಟ್, ಆಪ್ಷನ್ ಬಿ, ಆಯಿತಾ. ಅದೇ ರೀತಿ ದ ಕ್ರಿಮಿನಲ್ ಕುಡ್ ನಾಟ್ ಬಿ ಎಕ್ಸಿಕ್ಯೂಟೆಡ್ ಬಿಕಾಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಮೊನಾಕೋ ಹಾರ್ಡ್ ನೆದರ್ ಗುಲಿಟೈನ್ ಫಾರ್ ನೂರ್ ಆ್ಯಂಡ್ ಎಕ್ಸಿಕ್ಯೂಟರ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ 3ನೇ ಪ್ರಶ್ನೆ, ದ ಸೋಲ್ಸ್ ಆಫ್ ಚಿಲ್ಡ್ರನ್ ಡ್ವೈಲ್ ಇನ್ ದ ಹೌಸ್ ಆಫ್, ಇದಕ್ಕೆ ಟುಮಾರೋ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಚ್ ಈಸ್ ದ ಲರ್ನಿಂಗ್ ಸೆಂಟರ್ ಸ್ಟಾರ್ಟೆಡ್ ಬೈ ಟ್ಯಾಗೋರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ 5ನೇ ಪ್ರಶ್ನೆಗೆ ಆನ್ಸರ್ ಮ್ಯಾಸ್ ದ ಫಾಲೋಯಿಂಗ್ ಕ್ವಶನ್ ರೀತಿಯಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಆಯಿತಾ. ಪೆಡ್ರಾ ಇದಕ್ಕೆ ಆನ್ಸರ್ ಆಗಿರುತ್ತೆ, ಲೋರಾಸ್ ಮೇಟ್. ಅದೇ ರೀತಿ ಜುನೈತೋ ಇದಕ್ಕೆ ಆನ್ಸರ್ ಆಗಿರುತ್ತೆ ಗೊಂಜಾಲಸ್ ಸರ್ವೆಂಟ್, ಇದಕ್ಕೆ ಆನ್ಸರ್ ಆಗಿರುತ್ತೆ ವಿಲ್ಲಾ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಐಡೆಂಟಿಫೈ ದ ಸೀಕ್ವೆನ್ಸಿ ಕ್ವಶನ್ಸ್ ಕೇಳಿದ್ದಾರೆ. ತಮ್ಮಣ್ಣ ದ ಬೆಸ್ಟ್ ಪೋಯೆಟ್ ಆಫ್ ಹೀಸ್ ಟೈಮ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ ನೋಡಿ ನಿಮಗೆ ಕೊಟ್ಟಿರ್ತಾರೆ, ಆಯಿತಾ. ಇಲ್ಲಿ ಸೀಕ್ವೆನ್ಸಿ ಕರೆಕ್ಟಾಗಿ ನೀವು ಹುಡುಕಬೇಕಾಗುತ್ತೆ. ಇಲ್ಲಿ ನೋಡಿ, ಬಸವಯ್ಯ ಫೋರ್ಸಿಬಲಿ ಎಕ್ಹರ್ಡ್ ತಮ್ಮಣ್ಣ ಲ್ಯಾಂಡ್, ಓಕೆ, ಕ್ವೆರಲ್ ಬಿಟ್ವೀನ್ ದೆಮ್, ತಮ್ಮಣ್ಣ ಕಂಪೋಸಿಂಗ್ ಬ್ಯಾಲೆಟ್ಸ್, ಕ್ರಿಟಿಸೈಸ್ ಅನಲೈಸಿಂಗ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ಹೀಸ್ ಸಾಂಗ್ಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ ಕ್ವಶನ್ ನಂಬರ್ 7, ದ ಚೈಲ್ಡ್ಸ್ ಫುಟ್ ಈಸ್ ಡಿಫೇಟೆಡ್ ಆ್ಯಂಡ್ ಕಂಡೆಮ್ಡ್ ಟು ಇನ್ ಎ ಶೂಸ್ ಮೀನ್ಸ್ ಡ್ಯಾಶ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. ಸೊಸೈಟಿ ಕ್ರ್ಯಾಶಸ್ ಚೈಲ್ಡ್ಹುಡ್ ಅಂತ ಏನಿದೆಯಲ್ಲ, ಡ್ರೀಮ್ಸ್ ಆ್ಯಂಡ್ ಫೋರ್ಸಸ್ ಪೀಪಲ್ ಇನ್ ಟು, ಇದು ಆನ್ಸರ್ ಆಗಿರುತ್ತೆ. 8ನೇ ಪ್ರಶ್ನೆಗೆ ಆನ್ಸರ್ ಎ ಆಗಿರುತ್ತೆ. ಅದೇ ರೀತಿ 9ನೇ ಪ್ರಶ್ನೆಗೆ ಆನ್ಸರ್ ಬಿ ಆಗಿರುತ್ತೆ. ಇಲ್ಲಿ 10ನೇ ಪ್ರಶ್ನೆಗೆ ಆನ್ಸರ್ ಸಿ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಬೇರೆ ಪ್ರಶ್ನೆ ನೋಡೋಣ. ಇವಾಗ ಬೇಗ ನಾವು MCQ ಕ್ವಶನ್ಸ್ಗಳಿಗೆ ಆನ್ಸರ್ ನೋಡೋಣ. ಯಾಕೆಂದರೆ ನಮಗೆ 1 ಮಾರ್ಕ್ಸ್ನಲ್ಲಿ ಕೂಡ ನಮಗೆ 10 ಮಾರ್ಕ್ಸ್ ಬರಬೇಕು. ಯಾಕೆಂದರೆ ಇಷ್ಟು ನಾವು MCQ ಕ್ವಶನ್ ನೋಡ್ಕೊಂಡ್ರೆ ಸಾಕು ನಮಗೆ, ಆಯಿತಾ, ಆ್ಯನ್ಯುವಲ್ ಎಕ್ಸಾಮ್ಗೆ.
ಇಲ್ಲಿ ನೋಡಿ, ದ ಎಕ್ಸ್ಪ್ರೆಷನ್ ಡೇ ಇನ್ ನೈಟ್ ಇನ್ ರೋಮೆ ಆ್ಯಂಡ್ ಜೂಲಿಯಟ್ ರೆಫರ್ಸ್ ಟು, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಬಿ, ರೋಮಿಯೋ. ಆಯಿತಾ. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ಇನಿಷಿಯಲ್ ಹಿಟ್ ಇನ್ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್ ಇನ್ 2 years? ಓಕೆ, ಇನಿಷಿಯಲಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ದೇ ಡಿಡೆಂಟ್ ಹ್ಯಾವ್ ಗ್ಲುಟೈನ್ ಆ್ಯಂಡ್ ಎಕ್ಸಿಕ್ಯೂಟರ್. ಆಯಿತಾ. ಕ್ವಶನ್ ನಂಬರ್ 3, ದ ಮೆಟಾಫಾರ್ ಬೋಸ್ ಆ್ಯಂಡ್ ಆರೋಸ್ ಇನ್ ಆನ್ ಚಿಲ್ಡ್ರನ್ ಸ್ಟ್ಯಾಂಡರ್ಡ್ ಫಾರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಆಯಿತಾ. ಅದೇ ರೀತಿ ಬೋಸ್ ಅಷ್ಟೇ ಕೇಳಿದರೆ ಪೇರೆಂಟ್ಸ್, ಆರೋಸ್ ಅಂತ ಕೇಳಿದರೆ ಸ್ಟ್ಯಾಂಡರ್ಡ್, ಅದು ಚಿಲ್ಡ್ರನ್ ಆಗಿರುತ್ತೆ. ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು ವಂದನಾ ಶಿವ, ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ ಈಸ್ ಮೆನಿ ಫಂಕ್ಷನ್ಸ್ ಈಸ್ ಆಟ್ ದ ರೂಟ್ ಆಫ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಇಂಪ್ರೂವ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಕ್ವಶನ್ ನಂಬರ್ 5, ಇನ್ ಎ ಸನ್ನಿ ಮಾರ್ನಿಂಗ್ ಡೋನಾ ಲೋರಾ ಯೂಸ್ ಟು ಕ್ಯಾರಿ ಎ, ಇದಕ್ಕೆ ಆನ್ಸರ್ ಆಗಿರುತ್ತೆ ಪ್ಯಾರಾಸೋಲ್, ಆಪ್ಷನ್ ಸಿ. ಕಂಪ್ಲೀಟ್ ದ ಫಾಲೋಯಿಂಗ್ ಲೈನ್ ಅಪಿಯರ್ಸ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್, ದ ಲೈನ್ ಆ್ಯಂಡ್ ಹೈಡ್ ಹೀಸ್ ಫೇಸ್ ಅ ಮೇಡ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಎ ಕ್ರೌಡ್ ಆಫ್ ಸ್ಟಾರ್. ಕ್ವಶನ್ ನಂಬರ್ 7, ಇನ್ ದ ಪೋಯಮ್ ಟು ದ ಫುಟ್ ಫಾರ್ಮ್ ಇಟ್ ಎ ಚೈಲ್ಡ್ ವೈಲ್ ಡಿಸೆಂಡಿಂಗ್ ಅಂಡರ್ಗ್ರೌಂಡ್ ದ ಫುಟ್ ಫೈಂಡ್ಸ್ ಎವ್ರಿಥಿಂಗ್ ಡ್ಯಾಶ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಡಾರ್ಕ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8, ಇಲ್ಲಿ ನಿಮಗೆ ಕಾಲಮ್ ಎ ಮತ್ತು ಕಾಲಮ್ ಬಿ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಎ ಹೋಮರ್ ಇದಕ್ಕೆ, ದ ಓಡ್ಸಿ ಸ್ಪ್ಲೆಂಗರ್ ಇದಕ್ಕೆ ಆನ್ಸರ್ ಆಗಿರುತ್ತೆ, ದ ಡಿಕ್ಲೈನ್ ಆಫ್ ದ ವೆಸ್ಟ್, ಅದೇ ರೀತಿ ಗ್ರಿಮ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ, ಫೆರಿ ಟೈಲ್ಸ್. ಆಯಿತಾ, ಫೆರಿ ಟೈಲ್ಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕ್ವಶನ್ ನಂಬರ್ ಇಲ್ಲಿ 9 ನೋಡಿ, ದ ಫೇಮಸ್ ಆ್ಯಂಡ್ ಫಾಸ್ಟ್ ಟುಕಾಡೋ ಲೈನ್ ಕನೆಕ್ಟ್ ಆಫ್ ಜಪಾನೋ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಆಯಿತಾ. ಇಲ್ಲಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ಟೋಕಿಯೋ ಆ್ಯಂಡ್ ಓಸಾಕಾ. ಆಯಿತಾ, ಟೋಕಿಯೋ ಆ್ಯಂಡ್ ಓಸಾಕಾ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕ್ವಶನ್ ನಂಬರ್ 10, ಐಡೆಂಟಿ ದ ರೈಟ್ ಸೀಕ್ವೆನ್ಸಿ ಆಫ್ ಆಕ್ಟಿವಿಟೀಸ್ ಬೈ ಶೀಲಾ ರಾಣಿ ಚುನಕಂದ್ ಈಸ್ ಪ್ರಮೋಟಿಂಗ್ ಲಿಟ್ರೇಟರಿ ಡ್ರೈ ಆಫ್ ಪುಡುಕೋಟೆಯ ಡಿಸ್ಟ್ರಿಕ್ಟ್ ಇನ್ ವೇರ್ ದಿರ್ ಇಸ್ ಎ ವೇಲ್. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಇನ್ಕ್ಲೂಡೆಡ್ ಮೊಬೈಲಿಟಿ ಆಸ್ ಎ ಪಾರ್ಟ್ ಆಫ್ ಲಿಟ್ರಸಿ ಡ್ರೈವ್, ಪುಸ್ಟ್ ಬ್ಯಾಂಕ್ ಟು ಗಿವ್ ಲೋನ್ಸ್, ಮಾನಿಟರ್ಡ್ ಪರ್ಸನಲಿ, ಗಾಟ್ ದ ಫೀಮೇಲ್ ಆಕ್ಟಿವಿಟೀಸ್ ಟ್ರೈನ್ಡ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾವು ಎಲ್ಲವೂ ನೋಡೋಣ ಗ್ರಾಮರ್ನಲ್ಲಿ. ಕ್ವಶನ್ ನಂಬರ್ 11 ಆಗಿರ್ಬೋದು, ಕ್ವಶನ್ ನಂಬರ್ 12 ಪ್ಯಾಸೇಜ್ ಹೇಗೆ ಬರೀಬೇಕು, ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು. ಆಯಿತಾ. ಅದೇ ರೀತಿ ಗ್ರಾಮರ್ ಸೆಕ್ಷನ್ ಡಿನಲ್ಲಿ ಹೇಗೆ ಬರೀಬೇಕು, 2 ಮಾರ್ಕ್ಸ್ನಲ್ಲಿ ಮತ್ತು 3 ಮಾರ್ಕ್ಸ್ 4 ಮಾರ್ಕ್ಸ್ ಎಲ್ಲವೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ನೋಡೋಣ. ಇವೆಲ್ಲ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ನಾನು ನಿಮಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ, ಗ್ರಾಮರ್ನಲ್ಲಿ. ಆಯಿತಾ. ಕ್ವಶನ್ ನಂಬರ್ ಇಲ್ಲಿ ನಿಮಗೆ ಯಾವುದು ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು, ಪ್ಯಾಸೇಜ್ ಹೇಗೆ ಬರೀಬೇಕು, ಪಾರ್ಟ್ ಡಿನಲ್ಲಿ ನಿಮಗೆ ಏನೇನು ಕೊಟ್ಟಿದ್ದಾರೆ, ಯೂಸ್ ಪ್ರಾಪರ್ ಆರ್ಟಿಕಲ್ ಹೇಗೆ ಬರೀಬೇಕು, ರೀಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಹೇಗೆ ಬರೀಬೇಕು. ಆಯಿತಾ. ಅದೇ ರೀತಿ ರೈಟ್ ವರ್ಬ್ ಹೇಗೆ ಬರೀಬೇಕು ಗಿವನ್ ಇನ್ ದ ಸಬ್ಜೆಕ್ಟ್ನಲ್ಲಿ. ಅದೇ ರೀತಿ ಯೂಸ್ ಅಪ್ರೋಪ್ರಿಯೇಟ್ ಫ್ರಮ್ ವರ್ಬ್ ಹೇಗೆ ಬರೀಬೇಕು, ಇವೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ, ಸೆಕ್ಷನ್ ಡಿನಲ್ಲಿ ಗ್ರಾಮರ್ನಲ್ಲಿ. ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ನಿಮಗೆ MCQ ಕ್ವಶನ್ಸ್ ಆಗಿರುತ್ತೆ. ನಮಗೆ 80ಕ್ಕೆ 80 ಮಾರ್ಕ್ಸ್ಗಳು ಬರಬೇಕಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ನಿಮಗೆ MCQ ಕ್ವಶನ್ಸ್ ಕೊಡ್ತಾ ಇದ್ದೇನೆ. ಕ್ವಶನ್ ನಂಬರ್ 1, ರೋಮಿಯೋ ಶೋ ಆಸ್ ಸ್ನೋವಿ ಡೋ ಡ್ರಾಪಿಂಗ್ ವಿತ್ ಕ್ರೌಸ್ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಸ್ನೋವಿ ಡೋ ಅಂದ ತಕ್ಷಣ ರೆಫರ್ ಟು, ಇದಕ್ಕೆ ಜೂಲಿಯಟ್ ಆನ್ಸರ್ ಆಗಿರುತ್ತೆ. ಆಯಿತಾ. ಅದೇ ರೀತಿ ಎರಡನೇ ಪ್ರಶ್ನೆ, ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಐರೋಸ್ ರೆಫರ್ಸ್ ಟು, ಐರೋಸ್ ಅಂದ ತಕ್ಷಣ ಚಿಲ್ಡ್ರನ್, ಅದೇ ರೀತಿ ಬೋಸ್ ಅಂದ ತಕ್ಷಣ ಪೇರೆಂಟ್ಸ್. ಆಯಿತಾ. ಅದೇ ರೀತಿ ಹೋಮ್ ಡೋಸ್ ಡೋನಾ ಲೋರಾ ಇನ್ ನೇಚರ್ಡ್ ಮ್ಯಾನ್ ಅಂದ ತಕ್ಷಣ, ಆಯಿತಾ, ಇಲ್ ನೇಚರ್ ಮ್ಯಾನ್ ಅಂದ ತಕ್ಷಣ ಡಾನ್ ಗೊಂಜಾಲೋ. ಅದೇ ರೀತಿ ಇನ್ ದ ಪೋಯಮ್ ಒನ್ ಯು ಆರ್ ಓಲ್ಡ್ ದ ಸ್ಪೀಕರ್ ಸೇಸ್ ಡ್ಯಾಶ್ ಲೌಡ್ ಹೀಸ್ ಬಿಲೋಡ್ ಮೂಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಬಿ, ಮೆನಿ. ಆಯಿತಾ. ಐಡೆಂಟಿಫೈ ದ ಸೀಕ್ವೆನ್ಸಿ ಈವೆಂಟ್ಸ್ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಚೇಂಜ್ ದ ಓನರ್ಸ್ ಲೈಫ್ ಸ್ಟೈಲ್ ರೆಫರೆನ್ಸ್ ದ ಗಾರ್ಡ್ನರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ, ಓಲ್ಡ್ ಮ್ಯಾನ್ ವಾಸ್ ಹೈರ್ಡ್ ಪೆರಿಟಿ
ಥೆಫ್ಟ್, ಸ್ಟಾಪ್ಡ್ ಇನ್ಕಮ್, ಇಂಪ್ರೂವ್ಡ್ ಪ್ಲಾನೆಟೇಷನ್, ಎಕ್ಸ್ಪೆಂಡೆಡ್ ಡ್ರಾಮಾಟಿಲಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಆಗಿರುತ್ತೆ. ಈ ಒಂದು ಪ್ರಶ್ನೆಗೆ ಆನ್ಸರ್. ಕ್ವಶನ್ ನಂಬರ್ ನೆಕ್ಸ್ಟ್ 6. ಹೂ ಕ್ರಿಯೇಟ್ಸ್ ಹೆವೆನ್ ಆನ್ ಅರ್ತ್ ಅಕಾರ್ಡಿಂಗ್ ಟು ದ ಪೊಯೆಟ್ ಹೆವೆನ್ ಇಫ್ ಯು ಆರ್ ನಾಟ್? ಈ ಒಂದದಲ್ಲಿ ಪೊಯೆಟ್ ಆಪ್ಷನ್ ಸಿ. ದ ಆಥರ್ ಸೇ ದ್ಯಾಟ್ ಬೋಯಿಂಗ್ ನೆದರ್ ಅಂತ ಈ ಒಂದು ಪ್ರಶ್ನೆಗೆ ಈಸ್ಟ್. ಅದೇ ರೀತಿ 8ನೇ ಪ್ರಶ್ನೆಗೆ ಆನ್ಸರ್ ನೋಡಿ, ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಎ 2 ಯಾವುದು ಟೆಲಿಫೋನ್ ಎಕ್ಸ್ಟೆನ್ಷನ್ ಆಫ್ ವಾಯ್ಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಯಿತಾ, ಇಲ್ಲಿ ಎ ಏನಿದಿಲ್ಲ ಅದು ಎರಡನೇದಾಗಿರುತ್ತೆ, ಎಕ್ಸ್ಟೆನ್ಷನ್ ಆಫ್ ವಾಯ್ಸ್. ಅದೇ ರೀತಿ ಮೈಕ್ರೋಸ್ಕೋಪ್ ಇದಕ್ಕೆ ಆನ್ಸರ್ ಆಗಿರುತ್ತೆ, ಎಕ್ಸ್ಟೆನ್ಷನ್ ಆಫ್ ಐ ಅಂದರೆ ಕಣ್ಣು. ಅದೇ ರೀತಿ ಆಪ್ಷನ್ ಸಿ ಏನಿದಿಲ್ಲ ಅದು ಎಕ್ಸ್ಟೆನ್ಷನ್ ಆಫ್ ಆರ್ಮ್ಸ್. ಆಯ್ತಲ್ಲ, ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 9 ನೋಡೋಣ ಸ್ನೇಹಿತರೆ. ಕ್ವಶನ್ ನಂಬರ್ 9. ಹೂ ಟೋಲ್ಡ್ ರೂಪ್, ಕ್ವಶನ್ ನಂಬರ್ 9, ಹೂ ಟೋಲ್ಡ್ ರೂಪ್ ವಿ ವಾಂಟ್ ಯುವರ್ ವೋಟ್ ಅಂದ ತಕ್ಷಣ ಇಷ್ಟೇ ನೆನಪಿನಲ್ಲಿ ಇಟ್ಕೊಳ್ಳಿ, ಲೀಡರ್ ಆಫ್ ದ POP ಕಂಪೈನ್ ಟೀಮ್. ಇಷ್ಟೇ. ಇನ್ ದ ವಾಟ್ ಡಸ್ ವಾಟರ್ ರೈಸ್ ಫ್ರಾಮ್ ಅಂದ ತಕ್ಷಣ ಮಿನರಲ್ ವಾಟರ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ನೆಕ್ಸ್ಟ್. ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಮೇಕ್ ಫೇಸ್ ಆಫ್ ಹೆವೆನ್ ವೆರಿ ಫೈನ್ ಅಂದ ತಕ್ಷಣ ರೋಮಿಯೋ. ಅದೇ ರೀತಿ ದ ಟೋಟಲ್ ಆ್ಯನ್ಯುವಲ್ ಎಕ್ಸ್ಪೆಂಡಿಚರ್ ಫಾರ್ ಕೀಪಿಂಗ್ ದ ಕ್ರಿಮಿನಲ್ ದ ಪ್ರೆಸೆಂಟ್ ಇನ್ 2 ಡಿಯರ್ ಅಂದ ತಕ್ಷಣ 600 ಫ್ರಾನ್ಸ್. ಅಕಾರ್ಡಿಂಗ್ ಟು ದ ಪೊಯೆಟ್ ಆಫ್ ಆನ್ ಚಿಲ್ಡ್ರನ್ ಡ್ಯಾಶ್ ಡುವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಚಿಲ್ಡ್ರನ್ ಶೋಲ್ಸ್. ಕ್ವಶನ್ ನಂಬರ್ 4. ಇದು ಒಂದೇದು ಯಾವುದಾಗುತ್ತೆ, ಡೋನಾಲೋರಾ, ಅದು ಹ್ಯಾಂಡ್ಸಮ್ ಆ್ಯಂಡ್ ರಿಫೈನ್ಡ್ ಅಂತ ಇದೆ, ಅದಾಗುತ್ತೆ. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ. ಆಯಿತಾ, ಸೊ ಅದೇ ರೀತಿ ಕ್ವಶನ್ ನಂಬರ್ 5. ಇನ್ ದ ಸ್ಟೋರಿ ದ ಗಾರ್ಡ್ನರ್ ಇನ್ವೈಟ್ಸ್ ಮಾಡಿದ್ದ ಯಾರು, ಬಸವಯ್ಯ. ಅದೇ ರೀತಿ 6ನೇ ಪ್ರಶ್ನೆಗೆ ಆನ್ಸರ್ ಪೊಯೆಟ್ರಿ. ಆಯಿತಾ, ಅದೇ ರೀತಿ 7ನೇ ಪ್ರಶ್ನೆಗೆ ಆನ್ಸರ್ ನಾರಾ. ಅದೇ ರೀತಿ 8ನೇ ಪ್ರಶ್ನೆಗೆ ಆನ್ಸರ್ ಸ್ನೇಹಿತರೆ, ಇಲ್ಲಿ 8ನೇ ಪ್ರಶ್ನೆಗೆ ಆನ್ಸರ್ ನೋಡಿ, ಕನ್ಸಿಡರ್ 2 ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಸ್ಟೇಟ್ಮೆಂಟ್ ಓದಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೋತ್ ಸ್ಟೇಟ್ಮೆಂಟ್ ಆರ್ ಗಿವನ್ ಬೈ ರೂಫ್ ಕರೆಕ್ಟ್ ಅಂತ ಆಪ್ಷನ್ ಬಿ. ಅದೇ ಮುತ್ತು ಭಾಸ್ಕರನ್ನ 9ನೇ ಪ್ರಶ್ನೆಗೆ ಆನ್ಸರ್. ಅಕಾರ್ಡಿಂಗ್ ಟು ದ ಪೋಯಮ್ ವಾಟರ್ ಕ್ಯಾನ್ ಸೀಟ್ ಇನ್ನೋಸೆಂಟ್, ಇದಕ್ಕೆ ಬಿಸ್ಲರಿ ಬಾಟಲ್. ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕೇಳಲಾಗುವುದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಮೊದಲಿಗೆ ನಿಮಗೆ 4 ಮಾರ್ಕ್ಸ್ಗಳು ಹೇಳ್ತೇನೆ. ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ಗಳು ಕೇಳಲಾಗುವುದು. 2 ಡಿಯರ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಒಂದು ಪ್ರಶ್ನೆ ಕೇಳಲಾಗುವುದು. ಆಯಿತಾ, 4 ಅಂಕದ ಒಂದು ಪ್ರಶ್ನೆ. ಸಮರಿನೇ ಬರೀರಿ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ. ಇಲ್ಲ ನನಗೆ ಇಂಗ್ಲೀಷಿನಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿ ನಾನು ಆರಾಮಾಗಿ ಆನ್ಸರ್ ಮಾಡ್ತೀನಿ, ನಾನು ಅಂತಹ ವಿದ್ಯಾರ್ಥಿಗಳು ಏನಿದಾರಲ್ಲ ಸಮರಿ ಬರೆಯೋಕ್ಕೆ ಹೋಗಬೇಡಿ. ಸೊ ಯಾರೆಲ್ಲ ಸಮರಿ ಬರಿಬೇಕಂತ ಅನ್ಕೊಂಡಿರಲ್ಲ ಸಮರಿನೇ ಬರೀರಿ, ನಿಮಗೆ 3ಕ್ಕೆ 3 ಆದರೂ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಆಯಿತಾ, ಸಮರಿ ಬರೀರಿ ಆದಷ್ಟು, ನಿಮಗೆ ಯಾರಿಗೆಲ್ಲ ಆನ್ಸರ್ ಮಾಡೋಕ್ಕೆ ಬರಲಿಲ್ಲ ಅಂದರೆ. 2 ಡಿಯರ್ ಒಂದು ಚಾಪ್ಟರ್ ಮೇಲೆ ನಿಮಗೆ 4 ಮಾರ್ಕ್ಸ್ ಒಂದು ಕೇಳಲಾಗೋದು. 2 ಡಿಯರ್ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ ಇಲ್ಲಿ ಕೆಳಗಡೆ PDF-ನಲ್ಲಿ. ಆಯಿತಾ, ರೋಮಿಯೋ ಆ್ಯಂಡ್ ಜೂಲಿಯೆಟ್ನಲ್ಲಿ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕೇಳಲಾಗೋದು. ಆಯಿತಾ, ಮೊದಲಿಗೆ ನಾನು ಇಲ್ಲಿ 4 ಮಾರ್ಕ್ಸ್ಗಳು ಕೊಡ್ತಾ ಇದ್ದೇನೆ ನಿಮಗೆ ಯಾವ ಒಂದು ಅಧ್ಯಾಯ ಮೇಲೆ ಕೇಳಲಾಗೋದು ಅಂತ. 2 ಡಿಯರ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಒಂದು ಪ್ರಶ್ನೆ ಕೇಳಲಾಗೋದು. ಆನ್ ಚಿಲ್ಡ್ರನ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್. ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್. ಮತ್ತು ಅದೇ ರೀತಿ ದ ಗಾರ್ಡ್ನರ್ ಅಧ್ಯಾಯ ಮೇಲೆ ನಿಮಗೆ ಕಂಪಲ್ಸರಿ 4 ಮಾರ್ಕ್ಸ್ ಒಂದು ಪ್ರಶ್ನೆ ಇರುತ್ತೆ. ಅದೇ ರೀತಿ ಹೆವೆನ್ ಇಫ್ ಯು ಆರ್ ನಾಟ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್. ಅದೇ ರೀತಿ ದ ವಾಟರ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್. ಇಷ್ಟು ನೀವು ಸಮ್ಮರಿಗಳನ್ನು ಮಾಡ್ಕೊಳ್ಳಿ. ವಾಟರ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್. ಆಯಿತಾ, ಯಾವ ಒಂದು ನಿಮಗೆ ಈಸಿ ಅನಿಸುತ್ತೆ ಸಮ್ಮರಿ ಮಾಡ್ಕೊಳ್ಳಿ. ನಿಮ್ಮ ಹತ್ರ ನೋಟ್ಸ್ನಲ್ಲಿ ಸಮ್ಮರಿ ಇರುತ್ತೆ ಫಸ್ಟ್ ಪುಟದಲ್ಲಿ. ಇಂಗ್ಲೀಷ್ ನೋಟ್ಸ್ ಇದ್ದರೆ ಅಲ್ಲಿ ಫಸ್ಟ್ ಪುಟದಲ್ಲಿ ಸಮ್ಮರಿ ಅಂತ ಇರುತ್ತೆ ನೋಡಿ, ನಿಮಗೆ ಈಸಿ ಅನಿಸಿದ್ದು ಸಮ್ಮರಿ ಮಾಡ್ಕೊಳ್ಳಿ. ಆಯಿತಾ, ಇವಾಗ ನೀವು ಜಸ್ಟ್ ನನಗೆ ಇವಾಗ 2 ಡಿಯರ್ ಅಥವಾ ದ ಗಾರ್ಡ್ನರ್ ಆನ್ ಚಿಲ್ಡ್ರನ್ ಸಮ್ಮರಿ ಬೇಕಾಗಿದೆ ಅಂತ ನೀವು ಹೋಗಿ ಗೂಗಲ್ನಲ್ಲಿ ಇವಾಗ ಆನ್ ಚಿಲ್ಡ್ರನ್ ಸಮ್ಮರಿ ಅಂತ ನೀವು ಟೈಪ್ ಮಾಡಿದರೆ PDF ಟೈಪ್ ಮಾಡಿದರೆ ನಿಮಗೆ PDF ಬಂದುಬಿಡುತ್ತೆ. ಆಯಿತಾ, ಸೊ ಇಲ್ಲಿ ನಾನು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಇಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕೇಳಲಾಗುವುದು. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಈ ಒಂದು PDF ಲಿಂಕ್ ಕೊಟ್ಟಿರ್ತೇನೆ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಈ ಒಂದು PDF ನಾನು ಹಾಕ್ತೀನಿ, ಅಲ್ಲಿ ನೋಡ್ತಾ ಇರಿ. ಆಯಿತಾ, ಈ ಒಂದು PDF ಇವಾಗ ವಿಡಿಯೋ ಅಪ್ಲೋಡ್ ಆಗಿದೆಯಲ್ಲ ಹಾಕ್ತೀನಿ ಅಲ್ಲಿ ಟೆಲಿಗ್ರಾಮ್ನಲ್ಲಿ ನೋಡ್ತಾ ಇರಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೇನೆ. ನಾನು ಆಲ್ರೆಡಿ ಕನ್ನಡ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಿದ್ದೇನೆ, ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಲ್ಲ 80/80 ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಕನ್ನಡ ಮೇಲೆ, ಎಲ್ಲ ಸಬ್ಜೆಕ್ಟ್ ಮೇಲೆ ಮಾಡ್ತೀನಿ, ಡೋಂಟ್ ವರಿ. ಇಲ್ಲಿ ನೋಡಿ, ಇವಾಗ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕೇಳಲಾಗುವುದು. 2 ಡಿಯರ್ ಅಧ್ಯಾಯ ಮೇಲೆ ನಿಮಗೆ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್. ಇಲ್ಲಿ ನಿಮಗೆ ಹೆಚ್ಚಾಗಿ 3 ಮಾರ್ಕ್ಸ್ ಕೇಳಂಗಿಲ್ಲ, ಓನ್ಲಿ 4 ಮಾರ್ಕ್ಸೇ ಕೇಳ್ತಾರೆ 2 ಡಿಯರ್ ಅಧ್ಯಾಯ ಮೇಲೆ. ನಾನು ಏನು ಹೇಳ್ತಾ ಇದ್ದೀನಿ ಅದಷ್ಟು ಅಬ್ಸರ್ವ್ ಮಾಡಿ. 4 ಮಾರ್ಕ್ಸ್ ಕೇಳಲಾಗುವುದು. ಆನ್ ಚಿಲ್ಡ್ರನ್ ಅಧ್ಯಾಯ ಮೇಲೆ ನಿಮಗೆ
4 ಮಾರ್ಕ್ಸ್ ಕೇಳಲಾಗುವುದು ಮತ್ತು 2 ಮಾರ್ಕ್ಸ್ ಕೇಳಲಾಗುವುದು. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಒಂದು ಅಧ್ಯಾಯದಲ್ಲಿ 4 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕೇಳಲಾಗುವುದು. ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕೇಳಲಾಗುವುದು, 3 ಮಾರ್ಕ್ಸ್ ಕೇಳಂಗಿಲ್ಲ ಆಯಿತಾ. ವೆನ್ ಯು ಆರ್ ಓಲ್ಡ್ ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕೇಳಲಾಗುವುದು. ವೆನ್ ಯು ಆರ್ ಓಲ್ಡ್ ಅಧ್ಯಾಯ ಮೇಲೆ ನಿಮಗೆ ಅದೇ ರೀತಿ ಇಲ್ಲಿ ದ ಗಾರ್ಡ್ನರ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕೇಳಲಾಗುವುದು. ಟು ದ ಫುಡ್ ಫಾರ್ಮ್ ಇಟ್ ಇಸ್ ಚೈಲ್ಡ್ ಅಧ್ಯಾಯ ಇದೆಯಲ್ಲ ಆ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಮಾರ್ಕ್ಸ್ ಕೇಳಲಾಗುವುದು ಮತ್ತು 2 ಮಾರ್ಕ್ಸ್ ಕೂಡ ಕ್ವಶನ್ ಕೇಳಲಾಗುವುದು ಆಯಿತಾ. ಅದೇ ರೀತಿ ಐ ಬಿಲೀವ್ ಬುಕ್ಸ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕೇಳಲಾಗುವುದು. ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೇಳಲಾಗುವುದು ಮತ್ತು 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ ಕೇಳಂಗಿಲ್ಲ ಇಲ್ಲಿ. ಬಟ್ ಇಲ್ಲಿ ಕೊಟ್ಟಿದ್ದೇನೆ ಯಾವುದು ಕೇಳಲಾಗುವುದು ಯಾವುದಿಲ್ಲ, ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟುಬಿಟ್ಟಿದ್ದೇನೆ, ನೀವು ಅದಷ್ಟು ನೋಡ್ಕೊಂಡು ಬಿಟ್ಟರೆ ಸಾಕು. ಜಪಾನ್ ಆ್ಯಂಡ್ ಬ್ರೆಜಿಲ್ ಅಧ್ಯಾಯ ಮೇಲೆ ನಿಮಗೆ 3 ಮಾರ್ಕ್ಸ್ ಒಂದೇ ಪ್ರಶ್ನೆ ಕೇಳಲಾಗುವುದು. ದ ವೋಟರ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೇಳಲಾಗುವುದು. ಅದೇ ರೀತಿ ವೇರ್ ದಿರ್ ಇಸ್ ಅ ವಿಲ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೇಳಲಾಗುವುದು. ಜಪಾನ್ ಆ್ಯಂಡ್ ಬ್ರೆಜಿಲ್ ಮೇಲೆ 3 ಮಾರ್ಕ್ಸ್, ದ ವೋಟರ್ ಅಧ್ಯಾಯ ಮೇಲೆ 4 ಮಾರ್ಕ್ಸ್ ಆಯಿತಾ. ಅದೇ ರೀತಿ ವೇರ್ ದಿರ್ ಇಸ್ ಅ ವಿಲ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೇಳಲಾಗುವುದು. ವಾಟರ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೇಳಲಾಗುವುದು, 3 ಮಾರ್ಕ್ಸ್ ಕೇಳಂಗಿಲ್ಲ. ಕೇಳಿದರೆ ಯಾವುದೋ ಒಂದು ಪ್ರಶ್ನೆ ಇಲ್ಲಿ ಕೇಳ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದೇನೆ ಒಂದೇ ಪ್ರಶ್ನೆ. ಸೊ ಹೀಗೆ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ನಿಮಗೆ ಈ ಅಧ್ಯಾಯ ಮೇಲೆ ಕೇಳಲಾಗುವುದು. ಆನ್ ಚಿಲ್ಡ್ರನ್, 2 ಡಿಯರ್, ರೋಮಿಯೋ ಆ್ಯಂಡ್ ಜೂಲಿಯೆಟ್, ಸನ್ನಿ ಮಾರ್ನಿಂಗ್ ಮತ್ತು ದ ಗಾರ್ಡ್ನರ್, ದ ವೋಟರ್ ಅಧ್ಯಾಯ ಮಾಡ್ಕೊಳ್ಳಿ ಆಯಿತಾ. ನಿಮಗೆ ಈಸಿ ಆಗಿಬಿಡುತ್ತೆ 4 ಮಾರ್ಕ್ಸ್ನಲ್ಲಿ, ಅಲ್ಲಿ ನಿಮಗೆ 2 ಮಾರ್ಕ್ಸ್ ಎಲ್ಲ ಕವರ್ ಆಗಿಬಿಡುತ್ತೆ ಆಯಿತಾ. ಇಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ ದ್ಯಾಟ್ ಜೂಲಿಯೆಟ್ ಯೂಸಸ್ ಗ್ಲೋರಿಫೈ ರೋಮಿಯೋ ಚಾರ್ಮ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಇಲ್ಲಿ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೇನೆ. ಆನ್ಸರ್ ಯಾವುದಾದರೂ 2 ಬರೀರಿ ಆಯಿತಾ. ಇಲ್ಲಿ 4-5 ಲೈನ್ನಲ್ಲಿ ಆನ್ಸರ್ಗಳು ಕೊಟ್ಟಿದ್ದೇನೆ, ಇಷ್ಟೊಂದು ದೊಡ್ಡದಾಗಿ ಆನ್ಸರ್ ಬರೆಯುವಂಥ ಅವಶ್ಯಕತೆ ಏನಿಲ್ಲ, ಯಾವುದಾದ್ರೂ 2 ಬರೀಬೇಕು. ಇಲ್ಲಿ 2ನೇ ಪ್ರಶ್ನೆ ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ ಜೂಲಿಯೆಟ್ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ 2 ಅಂಕದ ಪ್ರಶ್ನೆಗಳು ವಿತ್ ಆನ್ಸರ್ ಕೂಡ ಇಲ್ಲಿದೆ. ಮೆನ್ಷನ್ ದ ನೇಮ್ ಟು ಇಲ್ಲಿ ಫ್ಯಾಮಿಲೀಸ್ ಕೇಳಿದ್ದಾರೆ, ಮಾಂಟಿಗ್ಯೂಸ್ ಮತ್ತು ಕ್ಯಾಪ್ಯುಲೇಟ್ಸ್ ನಿಮಗೆ ಗೊತ್ತಿರಬೇಕಿದು 2 ಅಂಕದ ಪ್ರಶ್ನೆಯಲ್ಲಿ ಕೇಳಲಾಗುವುದು. ಸೊ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ 3 ಮಾರ್ಕ್ಸ್ ಒಂದು ಪ್ರಶ್ನೆ ನಾನು ಕೊಟ್ಟಿದ್ದೇನೆ ಆಯಿತಾ. ಇಲ್ಲಿ ಕೆಳಗಡೆ ಕ್ವಶನ್ ನಂಬರ್ 5 ಅಂತ ಇದೆಯಲ್ಲ, ಇದು ಕ್ವಶನ್ ನಂಬರ್ 5, ಇದು 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ವಾಟ್ ಡಸ್ ಜೂಲಿಯೆಟ್ ವಾಂಟ್ ರೋಮಿಯೋ ಟು ಬಿ ಆಫ್ಟರ್ ಡೆತ್ ಅಂತ ಇಲ್ಲಿ ಪ್ರಶ್ನೆ ಇದೆ, 2 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ಸೊ ಹೀಗೆ ಈ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 3 ಅಂಕದ ಪ್ರಶ್ನೆಯಲ್ಲಿ ನಾನು ಚಾಪ್ಟರ್ ವೈಸ್ ಇಲ್ಲಿ ಕೊಟ್ಟಿದ್ದೇನೆ, ಇದಷ್ಟೇ ನೋಡ್ಕೊಳ್ಳಿ, ಹೆಚ್ಚಿಗೆ ಪ್ರಶ್ನೆ ಕೊಟ್ಟಿಲ್ಲ ಆಯಿತಾ. ಇಲ್ಲಿ 4 ಪ್ರಶ್ನೆಗಳು ಕೊಟ್ಟಿದ್ದೇನೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಮೇಲೆ ನಿಮಗೆ 2 ಮಾರ್ಕ್ಸ್ ಕ್ವಶನಲ್ಲಿ, ಇದು ಭಾಳ ಕ್ವಶನ್ ನಿಮಗೆ ಅನಿಸಲ್ಲ ಸ್ನೇಹಿತರೆ. ಸೊ ಸಿಂಪಲ್ ಕ್ವಶನ್ಸ್ಗಳಾಗಿದ್ದಾವೆ, ಇದೇ ರೀತಿ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಡೋಂಟ್ ವರಿ. ಸೊ ಇಲ್ಲಿ ನಿಮಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆನ್ಸರ್ಗಳು ಕೊಟ್ಟಿದ್ದೇನೆ. ಈ ಒಂದು PDF ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಇವಾಗ ಎಲ್ಲವೂ ಪ್ರಶ್ನೆಗಳಿಗೆ ಎಲ್ಲವೂ ಆನ್ಸರ್ ನಾನು ಓದ್ಕೋತ ಹೋದರೆ ವಿಡಿಯೋ ಬಹಳ ಲೆಂದಿ ಆಗುತ್ತೆ, ಅಂದರೆ ಯಾರು ಕೂಡ ನೋಡಲ್ಲ ಭಾಳ ಉದ್ದಾದರೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಬೇಗ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತೋರಿಸ್ತೀನಿ. ಇವಾಗ 2 ಡಿಯರ್ ಮೇಲೆ ನೋಡಿ 3 ಮಾರ್ಕ್ ಇಲ್ಲಿ ಕೊಟ್ಟಿದ್ದೇನೆ, 2 ಮಾರ್ಕ್ ಒಂದು ಕೊಟ್ಟಿದ್ದೇನೆ, ಸುಮ್ಮನೆ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ. 2 ಡಿಯರ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೇಳಲಾಗುವುದು ಆಯಿತಾ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅದಾವೆ 4 ಮಾರ್ಕ್ಸ್ನಲ್ಲಿ ಆಯಿತಾ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಧ್ಯಾಯ ಮೇಲೆ ಕೊಟ್ಟಿದ್ದೇನೆ. ಇಲ್ಲಿ ಇವಾಗ 2 ಡಿಯರ್ ಅಧ್ಯಾಯ ಮೇಲೆ ನೋಡಿ 4 ಮಾರ್ಕ್ ಕ್ವಶನ್ಸ್ ಅದಾವೆ ಕೇಳಲಾಗುವುದು. ಇಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ, 3 ಮಾರ್ಕ್ ಒಂದು ಇಲ್ಲಿ ಪ್ರಶ್ನೆ ಕೇಳಲಾಗುವುದು ನಿಮಗೆ. ಸೊ ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ಮಾರ್ಕ್ಸ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ 2 ಡಿಯರ್ ಅಧ್ಯಾಯ ಮೇಲೆ ನಿಮಗೆ ಆಯಿತಾ. 2 ಮಾರ್ಕ್ಸ್ ಆಗಿರ್ಬೋದು ಮತ್ತು ಇಲ್ಲಿ 3 ಮಾರ್ಕ್ ಒಂದು ಪ್ರಶ್ನೆ ಅಂತ ಇದೆ 2 ಡಿಯರ್ ಅಧ್ಯಾಯ ಮೇಲೆ. 2 ಡಿಯರ್ ಅಧ್ಯಾಯ ಮೇಲೆ 3 ಮಾರ್ಕ್ ಒಂದು ಮತ್ತು 4 ಮಾರ್ಕ್ ಅಂತ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ನಿಮಗೆ ಒಂದು 2 ಮಾರ್ಕ್ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ, ಇಲ್ಲಿ 3 ಮಾರ್ಕ್ ಒಂದು ಪ್ರಶ್ನೆ ಇಲ್ಲಿದೆ ಆಯಿತಾ. ಇನ್ನೊಂದು ಪ್ರಶ್ನೆ ಇದೆ ಆಯಿತಾ. ಇಲ್ಲಿ 4 ಮಾರ್ಕ್ ಇದೆ ನೋಡಿ ಆಯಿತಾ. ಈ 4 ಮಾರ್ಕ್ನಲ್ಲಿ ಆಯಿತಾ 4 ಮಾರ್ಕ್ನಲ್ಲಿ ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಬಂದೇ ಬರುತ್ತೆ, ಬಟ್ ಟ್ವಿಸ್ಟ್ ಮಾಡಿ ಕ್ವಶನ್ಸ್ಗಳು ಕೇಳ್ತಾನೆ. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಸಮರಿ ಬರೀರಿ ಆಯಿತಾ. ಸೊ ಯಾರೆಲ್ಲ ಇಂಗ್ಲೀಷ್ ಬರೆಯೋಕ್ಕೆ ಬರುತ್ತೆ ಅನ್ನೋರು ಏನಿದೆಯಲ್ಲ ಅವರು ಬರೀತಾರೆ, ಯಾರೆಲ್ಲ ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಸಮರಿ ಬರೀರಿ ಆಯಿತಾ. ನಿಮಗೆ 3ಕ್ಕೆ 3 ಅಂಕ ಆದರೂ ಕೊಡ್ತಾರೆ 4ರ ಬದಲಿಗೆ. ಸೊ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆನ್ ಚಿಲ್ಡ್ರನ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಜಸ್ಟ್ ನಿಮ್ಮ ಹತ್ರ ನೋಟ್ಸ್ ಇರುತ್ತೆ, ಅಲ್ಲಿಂದ ನೀವು ಸಮರಿ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಜಸ್ಟ್ ನೀವು ಆನ್ ಚಿಲ್ಡ್ರನ್ ಸಮರಿ ಬೇಕಾಗಿದೆ ಅಂತ ನೀವು ಗೂಗಲಲ್ಲಿ ಆನ್ ಚಿಲ್ಡ್ರನ್ ಸಮರಿ ಅಂತ ಸರ್ಚ್ ಮಾಡಿದರೆ PDF ಅಂದರೆ ಆನ್ ಚಿಲ್ಡ್ರನ್ PDF ಅಂತ, ಅಂದರೆ ಆನ್ ಚಿಲ್ಡ್ರನ್ ಸಮರಿ PDF ಅಂತ ನೀವು ಸರ್ಚ್ ಮಾಡಿದರೆ ಗೂಗಲ್ನಲ್ಲಿ ನಿಮಗೆ PDF ಬರುತ್ತೆ.
ನಿಮ್ಗೆ ಯಾವುದು ಒಂದು ಸಮರಿ ಬೇಕು ಆ ಒಂದು ಚಾಪ್ಟರ್ ನೇಮ್ ಬರೀಬೇಕು, ಮುಂದಗಡೆ PDF ಅಂತ ಬರೀಬೇಕು ಅಷ್ಟೇ. ಇವಾಗ ರೋಮಿಯೋ ಆ್ಯಂಡ್ ಜೂಲಿಯಟ್ ನಮಗೆ ಬೇಕಾಗಿದೆ ಅಂತ ಅಂದ್ಕೊಳ್ಳಿ, ಇಲ್ಲಾಂದರೆ ಟು ಡಿಯರ್ ಆಯಿತಾ ಸಮರಿ PDF ಅಂತ ಟೈಪ್ ಮಾಡಬೇಕು. ಇಷ್ಟೇ ಟೈಪ್ ಮಾಡಿದರೆ ನಿಮಗೆ PDF ಬರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ನಲ್ಲಿ, ಇಲ್ಲಾಂದರೆ ನಿಮ್ಮ ಹತ್ರ ನೋಟ್ಸ್ ಇದ್ದರೆ ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಆನ್ ಚಿಲ್ಡ್ರನ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಆಗಿರುತ್ತೆ. ಅದೇ ರೀತಿ ಎವ್ರಿಥಿಂಗ್ ಐ ನೀಡ್ ಟು ನೋ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದೇನೆ. ಇದು 3 ಮಾರ್ಕ್ಸ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇಲ್ಲೊಂದು ನಿಮಗೆ 3 ಮಾರ್ಕ್ಸ್ ಆಗಿರುತ್ತೆ ಮತ್ತು ಇಲ್ಲೊಂದು ನಿಮಗೆ 3 ಮಾರ್ಕ್ಸ್ ಆಗಿರುತ್ತೆ. ಪ್ರಶ್ನೆ ಆಗಿರ್ಬೋದು 3 ಅಂಕದ ಪ್ರಶ್ನೆಯಲ್ಲಿ. ಸೊ ಈ ರೀತಿಯಲ್ಲಿ ಆಯಿತಾ. ಇಲ್ಲಿ ನಿಮಗೆ ಒಂದು 2 ಮಾರ್ಕ್ಸ್ನಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ ಇಲ್ಲಿ. ಸೊ ಈ ಪ್ರಶ್ನೆಗಳು ನೋಡ್ಕೊಳ್ಳಿ, ಇಲ್ಲಿ 2 ಮಾರ್ಕ್ಸ್ ಒಂದು ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ ಆಯಿತಾ. ಸೊ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದೇನೆ 2 ಮಾರ್ಕ್ಸ್ನಲ್ಲಿ. ಅದೇ ರೀತಿ ಇಲ್ಲಿ ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಯಾವುದು ಕೇಳಲಾಗುವುದು ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಅದೇ ರೀತಿ ನಿಮಗೆ 2 ಮಾರ್ಕ್ಸ್ನಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳುತ್ತಿತ್ತಂದರೆ ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ಏನಿದೆಯಲ್ಲ, ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಅದಲ್ಲ, ಅದರೊಳಗಿಂದು ಕ್ವಶನ್ಸ್ಗಳೇ ಕೇಳಿದ್ದಾರೆ. ಸೊ ನೇರವಾಗಿ ಕ್ವಶನ್ಸ್ ಬರುತ್ತೆ, ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಸೊ ಇವಾಗ ನಾವು ಓನ್ಲಿ ಫೋಕಸ್ ನಮಗೆ 4 ಮಾರ್ಕ್ಸ್ನಲ್ಲಿ ಅಬ್ಸರ್ವ್ ಮಾಡಿ ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ಆಯಿತಾ. ಸೊ ಅದೇ ರೀತಿ ಇಲ್ಲಿ ವೆನ್ ಯು ಆರ್ ಓಲ್ಡ್ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಕೇಳಂಗಿಲ್ಲ, ಓನ್ಲಿ 2 ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದೆ ನಾನು ನಿಮಗೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ನೀವು ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಈ ಒಂದು PDF ಆಯಿತಾ. ದ ಗಾರ್ಡ್ನರ್ ಅಧ್ಯಾಯ ಮೇಲೆ ನಿಮಗೆ ನೋಡಿ 4 ಮಾರ್ಕ್ ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಅದೇ ರೀತಿ ಟು ದ ಫುಟ್ ಫ್ರಾಮ್ ಇಟ್ ಇಸ್ ಚೈಲ್ಡ್ ಅಧ್ಯಾಯ ಮೇಲೆ ನಿಮಗೆ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಆಯಿತಾ. ಇಲ್ಲಿ 4 ಮಾರ್ಕ್ಸ್ ಇದು ಆಯಿತಾ ದ ಗಾರ್ಡ್ನರ್ ಅಧ್ಯಾಯ ಮೇಲೆ. ಅದೇ ರೀತಿ ಇಲ್ಲಿ 2 ಮಾರ್ಕ್ ನೋಡಿ, ಟು ದ ಫುಟ್ ಫ್ರಾಮ್ ಇಟ್ ಇಸ್ ಚೈಲ್ಡ್ ಅಧ್ಯಾಯ ಮೇಲೆ ಇಲ್ಲಿ 3 ಮಾರ್ಕ್ಸ್ ಒಂದು ಪ್ರಶ್ನೆ. ಅದೇ ರೀತಿ ಐ ಬಿಲೀವ್ ಬುಕ್ಸ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 3 ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. 2 ಪ್ರಶ್ನೆಗಳು ಕೊಟ್ಟಿದ್ದೇನೆ. ಹೆವೆನ್ ಇಫ್ ಯು ಆರ್ ನಾಟ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆ. ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಯಾವುದೂ ಕೂಡ ಅಲ್ಲಿ ಒಂದೇ ಕೇಳಿದ್ದಾನೆ. ಸೊ ಅದಕ್ಕೆ ನಾನು ಯಾವುದೂ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ ಆಯಿತಾ. ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ನೋಡ್ಕೊಳ್ಳಿ ಈ ಒಂದು ಪ್ರಶ್ನೆ, ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಇದೇ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಧ್ಯಾಯ ಮೇಲೆ ನೋಡಿ, ಜಪಾನ್ ಆ್ಯಂಡ್ ಬ್ರೆಜಿಲ್ ಅಧ್ಯಾಯ ಮೇಲೆ ನಿಮಗೆ 3 ಮಾರ್ಕ್ಸ್ನಲ್ಲಿ ಈ 3 ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ದ ವೋಟರ್ ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ನಲ್ಲಿ ಇದೇ ಒಂದು ಪ್ರಶ್ನೆ ಇಂಪಾರ್ಟೆಂಟ್. 4 ಮಾರ್ಕ್ಸ್ನಲ್ಲಿ ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಸಮರಿನೇ ಬರೀರಿ ಅಂತ ನಾನು ನಿಮಗೆ ಹೇಳಿದ್ದೇನೆ. ವೇರ್ ದಿರ್ ಇಸ್ ಅ ವೆಲ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಒಂದು ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಸೊ 3 ಕೊಟ್ಟಿದ್ದೇನೆ, ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಸಮರಿನೇ ಬರೀರಿ, ಸೊ ಕವರ್ ಆಗಿಬಿಡುತ್ತೆ ಅದು ಆನ್ಸರ್ ಆಯಿತಾ. ವಾಟರ್ ಅಧ್ಯಾಯ ಮೇಲೆ ನಿಮಗೆ 3 ಮಾರ್ಕ್ಸ್ ಒಂದು ಕೇಳಿರುತ್ತಂದರೆ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಸೊ ಯಾವುದೇ ರೀತಿ ಹೊಸದಾಗಿ ನಿಮಗೆ ಕ್ವಶನ್ಸ್ಗಳು ಬರಲ್ಲ ಅಂತ ಅನ್ಕೊಂತೀನಿ, ಇದೇ ಪ್ರಶ್ನೆ ಬರುತ್ತೆ ಆಯಿತಾ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ನಾನು ಕೆಲವೊಂದು ಕ್ವಶನ್ಸ್ಗಳು ನೋಡಿದೆ, ಬಟ್ ಅದರೊಳಗಿಂದು ಕ್ವಶನ್ಸ್ಗಳು ಇಲ್ಲಿ ನಾನು ಹಾಕಿಲ್ಲ ಆಯಿತಾ. ನಾನು ಬೇರೆ ಮಾದರಿ ಪ್ರಶ್ನೆ ಅಂದರೆ ಪ್ರಿಪೇರ್ಡ್ನಲ್ಲಿ ಕೇಳಿರುವಂಥ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಇಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ. ಯಾಕೆಂದರೆ ಆ ಸ್ಟೋರಿನಲ್ಲಿ ಅವೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆಗಳು, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ 4 ಮಾರ್ಕ್ಸ್ನಲ್ಲಿ ನಿಮಗೆ ಒಂದು ಇಲ್ಲಿ ಪ್ರಶ್ನೆ ಕೊಟ್ಟಿದ್ದೇನೆ. ಸೊ ಹೆಚ್ಚಾಗಿ ಪ್ರಶ್ನೆ ಕೇಳಿರುವಂತಹ ಈ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಇದು 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್ ಆಗಿತ್ತು. ಇವಾಗ ಗ್ರಾಮರ್ ನೋಡೋಣ ಬನ್ನಿ ಸ್ನೇಹಿತರೆ, ಒಂದೊಂದು ಗ್ರಾಮರ್ ಹೇಗೆ ಆನ್ಸರ್ ಮಾಡಬೇಕಂತ. ಸೊ ಇಲ್ಲಿ ಮೇನ್ ಏನು ಗೊತ್ತಾ, ರೋಮಿಯೋ ಆ್ಯಂಡ್ ಜೂಲಿಯಟ್ ಅಧ್ಯಾಯ ಓದ್ಕೊಳ್ಳಿ, 2 ಡಿಯರ್ ಅಧ್ಯಾಯ ಓದ್ಕೊಳ್ಳಿ, ಆನ್ ಚಿಲ್ಡ್ರನ್ ಅಧ್ಯಾಯ ಓದ್ಕೊಳ್ಳಿ, ಅದೇ ರೀತಿ ದ ಗಾರ್ಡ್ನರ್ ಅಧ್ಯಾಯ ಓದ್ಕೊಳ್ಳಿ, ಅದೇ ರೀತಿ ದ ವೋಟರ್ ಅಧ್ಯಾಯ ನಿಮಗೆ ಸಮರಿ ಮಾಡ್ಕೊಳ್ಳಿ ಆಯಿತಾ. ಅದೇ ರೀತಿ ಎವ್ರಿಥಿಂಗ್ ಐ ನೀಡ್ ಟು ನೋ ಈ ಒಂದು ಅಧ್ಯಾಯ ನಿಮಗೆ 2 ಮಾರ್ಕ್ಸ್ ಆಗಿರ್ಬೋದು. ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ ಇಲ್ಲಿ 4 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕವರ್ ಆಗುತ್ತೆ ಆಯಿತಾ. ದ ಗಾರ್ಡ್ನರ್ ಅಧ್ಯಾಯ ಮೇಲೆ 4 ಮಾರ್ಕ್ಸ್, ಟು ದ ಫುಡ್ ಫ್ರಾಮ್ ಇಟ್ ಇಸ್ ಚೈಲ್ಡ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಈ ರೀತಿ. ಸೊ ಇದಷ್ಟೇ ನೋಡ್ಕೊಂಡು ಬಿಡ್ರಿ, ಮತ್ತೇನು ಹೆಚ್ಚಿಗೆ ಓದುವ ಅವಶ್ಯಕತೆ ಏನಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನೇನು ಕ್ವಶನ್ಸ್ಗಳು ಅದಾವಲ್ಲ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ನಲ್ಲಿ. ಸೊ ಇವಾಗ ಗ್ರಾಮರ್ ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ MCQ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಮತ್ತು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ನಾವು ಎಲ್ಲವೂ ನೋಡಿದ್ವಿ. ಇವಾಗ ನೋಡಿ ಸ್ನೇಹಿತರೆ, ಕ್ವಶನ್ ನಂಬರ್ 11, 12, 13 ಗ್ರಾಮರ್ ನೋಡೋಣ ಹೇಗೆ ಆನ್ಸರ್ ಮಾಡಬೇಕಂತ. ಇಲ್ಲಿ ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ, ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡುವಾಗ ಕ್ವಶನ್ ನಂಬರ್ 11 ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ಯಾಸಿವ್ ಫ್ರಾಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಈ ಒಂದು ಪ್ರಶ್ನೆಯಲ್ಲಿ ನೀವು ಸುಲಭವಾಗಿ 3 ಅಂಕವನ್ನು ಪಡೆದುಕೊಳ್ಳಬಹುದು. ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ ಇರುತ್ತೆ ಸ್ನೇಹಿತರೆ, ನೆನಪಿನಿಟ್ಟುಕೊಳ್ಳಿ ಆಯಿತಾ. ಸೊ ಸಿಂಗ್ಯುಲರ್ನಲ್ಲಿ ಏನು ಬರುತ್ತೆ, ವಾಸ್ ಬರುತ್ತೆ. ಪ್ಲೂರಲ್ನಲ್ಲಿ ಏನು ಬರುತ್ತೆ ಸ್ನೇಹಿತರೆ, ವರ್ ಅಂತ ಬರುತ್ತೆ ಆಯಿತಾ. ಈ ವಾಸ್ ಮತ್ತು ವರ್ ಏನಿದಿಲ್ಲ, ಇಲ್ಲಿ ಏನು ಡ್ಯಾಶ್ ಕೊಟ್ಟಿದಾರಲ್ಲ ಇಲ್ಲಿ ನಾವು ಬರಿಬೇಕು. ಸೊ ಹೆಂಗೆ ಬರಿಬೇಕು, ವಾಸ್ ಅಂತಲೇ ಹೇಗೆ ಬರಿಬೇಕು, ವರ್ ಅಂತಲೇ ಹೇಗೆ ಬರುತ್ತೆ ಅಲ್ಲಿ. ಸೊ ಹೆಂಗೆ ಅಂದರೆ ಟ್ರಿಕ್ಸ್ ಹೇಳ್ಕೊಡ್ತೀನಿ, ನೆನಪಿನಿಟ್ಕೊಳ್ಳಿ. ಇಲ್ಲಿ ಇವಾಗ ಸಿಂಗ್ಯುಲರ್ ಮತ್ತು ಒಂದು ನಿಮಿಷ ಇಲ್ಲಿ ಪ್ಲೂರಲ್ ಆಯಿತಾ.
ಸೊ ಇಲ್ಲಿ ವಾಸ್, ಇಲ್ಲಿ ವರ್ ಅಂತ ಬರುತ್ತೆ ಅಂತ, ಅದೇ ಫಿಕ್ಸ್ ಇರುತ್ತೆ ಅದು. ಇಲ್ಲಿ ಪ್ಲಾನೆಟೇಷನ್ ಅಂತ ಇದೆ, ಇಲ್ಲಿ ಪ್ಲಾನೆಟೇಷನ್ ಅಷ್ಟೇ ಇದೆ, ಇಲ್ಲಿ ವಾಸ್ ಬರುತ್ತೆ. ಯಾಕೆಂದರೆ ಇಲ್ಲಿ ಪ್ಲಾನೆಟೇಷನ್ ಎಸ್ ಇಲ್ಲ ಇಲ್ಲಿ, ಅಂದರೆ ಎನ್ ಮುಂದೆ ಎಸ್ ಇಲ್ಲ. ಎಸ್ ಇತ್ತಂದರೆ ಏನು ಬರುತ್ತೆ, ಅದು ಪ್ಲೂರಲ್ ಆಗುತ್ತೆ. ಅಂದರೆ ಇಲ್ಲಿ ವರ್ ಅಂತ ಬರಿಬೇಕು ನಾವು. ಅದೇ ಒಂದು ವೇಳೆ ಎಸ್ ಇರಲಿಲ್ಲ ಅಂದರೆ, ಇವಾಗ ಎನ್ ಅಷ್ಟೇ ಇದೆ, ಇಲ್ಲಿ ಪ್ಲಾನೆಟೇಷನ್ ಅಷ್ಟೇ ಇದೆ, ಇಲ್ಲಿ ಏನು ಬರುತ್ತೆ ಸ್ನೇಹಿತರೆ, ವಾಸ್ ಬರುತ್ತೆ. ಇಷ್ಟೇ, 1 ಮಾರ್ಕ್ಸ್ ಬಂತು. ಇವಾಗ ಇಲ್ಲಿ ಬ್ರೆಕೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. 3 ಬ್ರೆಕೆಟ್ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ, ಆಯಿತಾ. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ಬ್ರೆಕೆಟ್ನಲ್ಲಿ ನಾವು V3 ಫಾರ್ಮ್ ಮಾಡ್ಕೋಬೇಕು. ಅಂದರೆ ಇವಾಗ ಸ್ಯಾಟಿಸ್ಫೈ ಏನಿದಿಲ್ಲ ಇದೇನಾಗುತ್ತೆ, V3 ಫಾರ್ಮ್ನಲ್ಲಿ ಸ್ಯಾಟಿಸ್ಫೈಡ್, ED ಸ್ಯಾಟಿಸ್ಫೈಡ್, ED ಅಷ್ಟೇ, ಆಯಿತಾ. ಇಲ್ಲಿ ವಾಸ್ ಸ್ಯಾಟಿಸ್ಫೈಡ್, ED, ಆಯಿತಾ. ಇಲ್ಲಿ YED ಅಷ್ಟೇ ಬರಿಬೇಕು, ಕಂಟಿನ್ಯೂ, ಆಯಿತಾ. ನಮಗೆ 1 ಮಾರ್ಕ್ಸ್ ಬಂತು. ಇವಾಗ ನೋಡಿ, ಇಲ್ಲಿ ಮೇಜರ್ಸ್ ಅಂತ ಇದೆ. ನಾನು ಏನು ಹೇಳಿದೆ, ಇಲ್ಲಿ ಎಸ್ ಬತ್ತಂದರೆ ಪ್ಲೂರಲ್ನಲ್ಲಿ ಏನಾಗುತ್ತೆ, ಅದು ವರ್ ಅಂತ ಬರೀರಿ ಅಂತ ಹೇಳಿದೆ. ಇಲ್ಲಿ ಏನು ಬರೀತೀರಾ ಹೇಳಿ ನೋಡೋಣ. ಇಲ್ಲಿ ಏನು ಬರೀತೀರಾ, ವರ್ ಅಂತ ಬರೀಬೇಕು, ಯಾಕೆಂದರೆ ಪ್ಲೂರಲ್. ನೋಡಿ ಇಲ್ಲಿ ಮೇಜರ್ಸ್ ಅಂತ ಇದೆ, ಎಸ್ ಅಂತ ಬಂದಿದೆ ಇಲ್ಲಿ, ಸೊ ಅದಕ್ಕೆ ವಾಸ್ ಬರಲ್ಲ, ವರ್ ಅಂತ ಬರುತ್ತೆ. ಇಲ್ಲಿ ಟೇಕ್ ಇದೇನಾಗುತ್ತೆ V3 ಫಾರ್ಮ್ನಲ್ಲಿ, ಆಯಿತಾ. ಟೇಕ್ ಇದೇನಾಗುತ್ತೆ, ಟೇಕನ್, ಟೇಕನ್ ಇಷ್ಟೇ, EN, ಟೇಕನ್, ಎನ್ ಅಷ್ಟೇ, ಆಯಿತಾ. ಸೊ ಅದೇ ರೀತಿ ಇಲ್ಲಿ ಫಾರ್ಮಿಂಗ್ ಅಂತ ಇದೆ, ಫಾರ್ಮಿಂಗ್ ಎಸ್ ಇಲ್ಲ, ಫಾರ್ಮಿಂಗ್ಸ್ ಅಂತ ಇಲ್ಲ, ಅಲ್ಲಿ ಫಾರ್ಮಿಂಗ್ ಅಷ್ಟೇ ಇದೆ. ಇಲ್ಲಿ ಏನು ಬರುತ್ತೆ, ವಾಸ್. ಇಲ್ಲಿ ನಗ್ಲೆಟ್ ಇದೇನಾಗುತ್ತೆ, ನಗ್ಲೆಟ್, ED, ನಗ್ಲೇಟೆಡ್, ಇಷ್ಟೇ ಮಾಡುವುದರಿಂದ ನಮಗೆ ಎಷ್ಟು 3 ಮಾರ್ಕ್ಸ್ ಬಂತು ನೋಡಿ ಸ್ನೇಹಿತರೆ. ಏನಿಲ್ಲ, ಏನು ಇದರೊಳಗೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಅಂತ ಬರುತ್ತೆ. ಪ್ಲೂರಲ್ನಲ್ಲಿ ಏನು ಬರುತ್ತೆ, ವರ್ ಅಂತ ಬರುತ್ತೆ. ಸಿಂಗ್ಯುಲರ್ನಲ್ಲಿ ಏನು ಬರುತ್ತೆ ಸ್ನೇಹಿತರೆ, ವಾಸ್ ಅಂತ ಬರುತ್ತೆ. ಹೆಂಗೆ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ, ಇಲ್ಲಿ ಎಸ್ ಇಲ್ಲ ಅಂದರೆ ವಾಸ್ ಬರುತ್ತೆ. ಎಸ್ ಇತ್ತಂದರೆ ಇಲ್ಲಿ ಇವಾಗ ಮೇಜರ್ಸ್ ಅಂತ ಇದೆಯಲ್ಲ, ಮೇಜರ್ಸ್ ಇತ್ತಂದರೆ ವರ್ ಅಂತ ಬರಿಬೇಕು. ಇಲ್ಲಿ ಡ್ಯಾಶ್ ಕೊಟ್ಟಿದಾರಲ್ಲ, ಅಲ್ಲಿ ವರ್ ಅಂತ ಬರಿಬೇಕು. ಮೇಜರ್ ಅಷ್ಟೇ ಇತ್ತಂದರೆ, ಎಸ್ ಇರಲಿಲ್ಲ ಅಂದರೆ ವಾಸ್ ಅಂತ ಬರಿಬೇಕು. ಇಷ್ಟೇ ಟ್ರಿಕ್, ಇದು ನೆನಪಿಟ್ಕೊಳ್ಳಿ. ಇಲ್ಲಿ ಬ್ರೆಕೆಟ್ನಲ್ಲಿ ಕೊಟ್ಟಿರುವಂತಹ ಏನು ಸೆಂಟೆನ್ಸ್ ಇರುತ್ತಲ್ಲ, ಅದು ನಾವು V3 ಫಾರ್ಮ್ನಲ್ಲಿ ಮಾಡ್ಕೋಬೇಕು. ಇವಾಗ V1 ಅಂದರೆ ವರ್ಬ್ 1, ವರ್ಬ್ 3 ಅಂತ ಇರುತ್ತೆ, ಆಯಿತಾ, ವರ್ಬ್ 2. ಇವಾಗ ಸ್ಯಾಟಿಸ್ಫೈ ಏನಾಗುತ್ತೆ, V3ನಲ್ಲಿ ಸ್ಯಾಟಿಸ್ಫೈಡ್, ED ಅಂತ ಬರುತ್ತೆ. ಸೊ ಟೇಕನ್ ಇದೇನಾಗುತ್ತೆ V3 ಫಾರ್ಮ್ನಲ್ಲಿ, ಓನ್ಲಿ V3 ಫಾರ್ಮ್ನಲ್ಲೇ ಮಾಡ್ಕೋಬೇಕು, ಆಯಿತಾ. ಸ್ಯಾಟಿಸ್ಫೈಡ್ ಬರುತ್ತೆ, ಟೇಕನ್ ಬರುತ್ತೆ, ನಗ್ಲೇಟೆಡ್, ಇಷ್ಟೇ, ಆಯಿತಾ. ಸೊ ಗೊತ್ತಾಯ್ತಾ, ಈ ರೀತಿಯಲ್ಲಿ. ಸೊ ಬೇರೆ ಪ್ರಶ್ನೆ ನೋಡೋಣ. ಇಲ್ಲೊಂದು ಪ್ರಶ್ನೆ ಇದೆ. ಇಲ್ಲಿ ಪುಡುಕೋಟಯ್ಯ ಅಂತ ಇದೆ, ಇಲ್ಲಿ ಏನು ಬರುತ್ತೆ, ವಾಸ್ ಬರುತ್ತೆ, ಆಯಿತಾ. ಇಲ್ಲಿ ಟೇಕ್ ಇದೇನಾಗುತ್ತೆ, ಟೇಕನ್, ಆಯಿತಾ. ಅದೇ ರೀತಿ ಇಲ್ಲಿ ಇನ್ಹ್ಯಾಬಿಟೆನ್ಸ್ ಅಂತ ಇದೆ ನೋಡಿ, ಇಲ್ಲಿ ಎಸ್ ಬಂತು ಅಂದರೆ ಪ್ಲೂರಲ್ ಆತಿದು, ಆಯಿತಾ. ಪ್ಲೂರಲ್ ಇದೇನು ಬರುತ್ತೆ, ಇಲ್ಲಿ ವರ್ ಅಂತ ಬರುತ್ತೆ. ಇಲ್ಲಿ ಬ್ರೆಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಸ್ಟರ್ನ್ ಅಂತ ಏನು ಕೊಟ್ಟಿದಾರಲ್ಲ, ಏನಾಗುತ್ತೆ ಇದು V3 ಫಾರ್ಮ್ನಲ್ಲಿ, ಅಂದರೆ NED, ಅಂದರೆ ಸ್ಟರ್ನ್ಡ್, NED, ಆಯಿತಾ. ಅದೇ ರೀತಿ ಇಲ್ಲಿ ಸೈಕ್ಲಿಂಗ್ ಇದೆ, ಸೈಕ್ಲಿಂಗ್ಸ್ ಅಂತ ಇಲ್ಲ, ಇಲ್ಲಿ ವಾಸ್ ಬರುತ್ತೆ. ಸೈಕ್ಲಿಂಗ್ಸ್ ಅಂತ ಇದ್ದರೆ ಇಲ್ಲಿ ವರ್ ಬರ್ತಿತ್ತು, ಇಲ್ಲಿ ಇವಾಗ ಸೈಕ್ಲಿಂಗ್ ಅಷ್ಟೇ ಇದೆ, ಇಲ್ಲಿ ಏನು ಬರುತ್ತೆ, ವಾಸ್, ಆಯಿತಾ. ಅದೇ ರೀತಿ ಇಲ್ಲಿ ಅಬ್ಸರ್ವ್ ಇದೇನಾಗುತ್ತೆ, ಅಬ್ಸರ್ವ್ಡ್, ಆಯಿತಾ. ಅಬ್ಸರ್ವ್, ED ಅಷ್ಟೇ, ಇಲ್ಲಿ ED, ಆಯಿತಾ. ಡಿ ಅಷ್ಟೇ ಬರೀಬೇಕು, ಎವ್ರಿ ವೇರ್, ಮುಗೀತು, ಇಷ್ಟೇ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಆದರೆ ಇಲ್ಲಿ ಡ್ರೈವರ್ ಇದೆ, ಇಲ್ಲಿ ವಾಸ್ ಬರುತ್ತೆ. ಇಲ್ಲಿ ಅರೆಸ್ಟ್ ಇದೇನಾಗುತ್ತೆ, ಅರೆಸ್ಟ್, ED ಬರುತ್ತೆ, ಅರೆಸ್ಟೆಡ್. ಅದೇ ರೀತಿ ಇಲ್ಲಿ ಕಾರ್ ಇದೇನಾಗುತ್ತೆ, ವಾಸ್. ಇಲ್ಲಿ ಹರ್ಟ್ ಇದೇನಾಗುತ್ತೆ, ಹರ್ಟ್, ED, ಹರ್ಟ್. ಅದೇ ರೀತಿ ಇಲ್ಲಿ ಪ್ಯಾಸೆಂಜರ್ಸ್ ಇದೆ, ಎಸ್ ಇದೆ ಇಲ್ಲಿ, ಅದಕ್ಕೆ ಇಲ್ಲಿ ವಾರ್ ಬರುತ್ತೆ. ಅದೇ ರೀತಿ ಅಡ್ಮಿಟ್ ಇದೇನಾಗುತ್ತೆ, ED, ಅಡ್ಮಿಟೆಡ್, ಆಯಿತಾ. ಇಷ್ಟೇ. ಇವಾಗ ಕ್ವಶನ್ ನಂಬರ್ 11 ನಮಗೆ ಇವಾಗ ಬಂತು, ಹೇಗೆ ಆನ್ಸರ್ ಮಾಡಬೇಕಂತ. ಇವಾಗ ಕ್ವಶನ್ ನಂಬರ್ 12 ನಮ್ಗೆ ಏನು ಕೊಟ್ಟಿರ್ತಾರೆ, ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರೆಕೆಟ್ಸ್. ಇಲ್ಲಿ ನಿಮಗೆ 2 ಅಂಕ ಬರುತ್ತೆ ಸುಲಭವಾಗಿ. ಇಲ್ಲಿ ಏನು ಕೊಟ್ಟಿದ್ದಾರಲ್ಲ, ಇದು ಸ್ವಲ್ಪ ನಮಗೆ ಗೊತ್ತಾಗಬೇಕು. ಸೊ ಇವಾಗ ಇನ್ನೊಂದು ಸರಳವಾದ ಒಂದು ಕ್ವಶನ್ ತೆಗೆದುಕೊಳ್ಳೋಣ, ನಿಮಗೆ ಗೊತ್ತಾಗುತ್ತೆ, ಅಂದಾಗ ನಿಮಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಇವಾಗ ಕ್ವಶನ್ ನಂಬರ್ 12ಕ್ಕೆ ಹೇಗೆ ಆನ್ಸರ್ ಮಾಡಬೇಕಂದ್ರೆ,
ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಮೇಲ್ಗಡೆ ಆಪ್ಷನ್ಸ್ 3 ಕೊಟ್ಟಿರ್ತಾರಲ್ಲ, ಆ 3 ಆಪ್ಷನ್ ನಿಮಗೆ ಮೀನಿಂಗ್ ಗೊತ್ತಿರಬೇಕು. ಸ್ವಲ್ಪ ಇದು ಅರ್ಥ ಆಗಬೇಕು ಈ ಪ್ರಶ್ನೆ, ಸಾಕು, ಮತ್ತೇನಿಲ್ಲ. ಸ್ವಲ್ಪ ಆದರೂ ಅರ್ಥ ಆದರೆ ಸಾಕು. ಹೇಗೆ? ಇವಾಗ ಇಲ್ಲಿ ನೋಡಿ, ಇಲ್ಲಿ ಇವಾಗ ಶೇಡ್ ಅವೇ, ಇದು ದೂರ ಸರಿದರು ಅಂತ, ಆಯಿತಾ? ಅಂದರೆ ದೂರ ಸರಿದರು ಈ ರೀತಿ, ಆಯಿತಾ? ಅದೇ ರೀತಿ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್, ಆಯಿತಾ? ಕೈ ತಪ್ಪಿ ಹೋದರು, ಇಷ್ಟು ಗೊತ್ತಾಯಿತು. ದ ಓನರ್ ಏನಿದ್ರು ಲೇಜಿ ಆಗಿದ್ರು ಅವರು, ಸೊ ಶೇಡ್ ಅವೇ, ಅವರು ದೂರ ಸರಿದರು. ಯಾಕೆಂದರೆ ಕಠಿಣ ಕೆಲಸದಿಂದ ದೂರ ಸರಿದರು. ಗಾರ್ಡ್ನರ್ ಹಿ, ಆಯಿತಾ? ಅವರು ಇಂಡಲ್ಜ್ ಅಂದರೆ ದುರ್ಗನ್ನ, ಅಂದರೆ ತನ್ನನ್ನು ನೋಡಿ ತನ್ನ ಕೆಲಸವನ್ನು ತೊಡಗಿಸಿಕೊಂಡರು ಅವರು ವಯಸ್ಸಸ್ ಅಂತ ಈ ರೀತಿ. ದ ಓನರ್ಸ್ ವೈಫ್ ವಾಸ್ ವರಿಡ್ ದ್ಯಾಟ್ ದೇರ್ ಲೈಫ್ ವಾಸ್ ಗ್ರ್ಯಾಜುವಲಿ, ಆಯಿತಾ? ಈ ರೀತಿ ಅವರು ಚಿಂತನೆ ಮಾಡುತ್ತಿದ್ದರು, ಆಯಿತಾ? ದ ಓನರ್ಸ್ ವೈಫ್ ಏನಿದ್ದಾರೆ ವಾಸ್ ವರಿಡ್ ದ್ಯಾಟ್ ದೇರ್ ಲೈಫ್, ಅವರ ಜೀವನ ಬಗ್ಗೆ ಅವರು ಚಿಂತನೆ ಮಾಡ್ತಿದ್ದರು ಕ್ರಮೇಣವಾಗಿ. ಅವಾಗ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂದರೆ ಕೈ ತಪ್ಪಿ ಹೋದರು ಅಂತ, ಇಷ್ಟು ಬರೆದರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಸೊ ಇವಾಗ ನಾವು ಎಷ್ಟು ಇಂತಹ ಕ್ವಶನ್ಸ್ಗಳು ನೋಡ್ತೀವಲ್ಲ ನಮಗೆ ಯೂಸ್ ಆಗಿಬಿಡುತ್ತೆ. ಅಂದರೆ ಇಲ್ಲಿ ಮೇಲ್ಗಡೆ ಏನು ಆಪ್ಷನ್ಸ್ಗಳು ಕೊಟ್ಟಿರ್ತಾರಲ್ಲ ಅದರ ಅರ್ಥ ಗೊತ್ತಾದರೆ ಸಾಕು. ನಾನು ಮುಂದಿನ ದಿನಗಳಲ್ಲಿ ಕ್ವಶನ್ ನಂಬರ್ 11, 12 ಯಾವುದು ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ನಾನು ನಿಮಗೆ ಕೊಡ್ತೀನಿ. ಅಂದರೆ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗುವುದು ಅಂತ ನಾನು ನಿಮಗೆ ಕೊಡ್ತೀನಿ, ಅದಷ್ಟೇ ನೋಡ್ಕೊಂಡು ಹೋಗ್ಬಿಡ್ರಿ, ನಿಮಗೆ ಯೂಸ್ ಆಗಿಬಿಡುತ್ತೆ, ಆಯಿತಾ? ಡೋಂಟ್ ವರಿ. ಇವಾಗ ಕ್ವಶನ್ ನಂಬರ್ 13 ಹೇಗೆ ಆನ್ಸರ್ ಮಾಡಬೇಕಂದ್ರೆ, ಸೊ ನಿಮಗೆ ಬಹಳಷ್ಟು ಈಸಿಯಾಗಿ ಕೊಡ್ತಾರೆ ಸ್ನೇಹಿತರೆ. 5 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಕ್ವಶನ್ ನಂಬರ್ 13ರಲ್ಲಿ. ಹೆಂಗೆ ಅಂದರೆ ಇಲ್ಲಿ ಪ್ರೊನೌನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ನೌನ್ಸ್ ಕೊಟ್ಟಿದ್ದಾರೆ. ಸೊ ಹೆಂಗೆ ಇಲ್ಲಿ ನೋಡಿ, ಐ ಅಂದರೆ ಏನು? ನಾನು. ವಿಚ್ ಅಂದರೆ ಏನು? ಎಲ್ಲಿ. ಹೂ ಅಂದರೆ ಏನು? ಯಾರು. ಇಟ್ ಅಂದರೆ ಅದು ಇದು. ದೇರ್ ಅವರು ಈ ರೀತಿ. ಸೊ ನಿಮಗೆ ಇಲ್ಲಿ ಐ ಅಂತ ಏನು ಕೊಟ್ಟಿದಾರಲ್ಲ, ಸೊ ಇದರ ಹಿಂದಗಡೆ ಆನ್ಸರ್ ಇರುತ್ತೆ. ಇವಾಗ ಇಲ್ಲಿ ಐ ಇದೆ, ಇದರ ಹಿಂದಗಡೆ ಆನ್ಸರ್ ಇರುತ್ತೆ ಈ ಲೈನ್ನಲ್ಲಿ. ಸೊ ಐ ಅಂದರೆ ಯಾರು ಇಲ್ಲಿ? ಇಟ್ ವಾಸ್ ಅ ಲೇಟ್ ಈವ್ನಿಂಗ್, ಎವ್ರಿಥಿಂಗ್ ವಾಸ್ ಗೆಟಿಂಗ್ ಡಾರ್ಕ್. ಐ ಅಂದರೆ ಜೋಸಫ್. ಸೊ ಈ ರೀತಿಯಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ವಿಚ್, ಇಲ್ಲಿ ನೋಡಿ ವಿಚ್ ಅಂದ ತಕ್ಷಣ ಎಲ್ಲಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಹ್ಯೂಸ್ ಅಂತ ಇದೆಯಲ್ಲ ಇದು ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಹೂ ಅಂದರೆ ಯಾರು, ಇಲ್ಲಿ ಆನ್ಸರ್ ಹಿಂದ್ಗಡೆ ಇದೆ ಯಾರು. ಹೂ ಅಂದರೆ ಪೀಪಲ್. ಅದೇ ರೀತಿ ಇಟ್ ಅಂದರೆ ಇದು ಅದು ಅಂತ. ಇಟ್ ಅಂದರೆ ಎಲ್ಲಿ? ಸನ್ ಆ್ಯಂಡ್ ವಾಟರ್ ಅಂತ. ಸೊ ದೇರ್ ಪೀಪಲ್ಸ್, ಆಯಿತಾ? ಸೊ ಹೆಂಗೆ ಅಂದರೆ ಇಲ್ಲಿ ಏನು ಐ, ವಿಚ್, ಹೂ, ಇಟ್, ದೇರ್ ಏನು ಕೊಟ್ಟಿರ್ತಾರಲ್ಲ ಅದರ ಹಿಂದ್ಗಡೆ ಆನ್ಸರ್ ಇರುತ್ತೆ. ನಾವು ಸ್ವಲ್ಪ ಇದು ನಮಗೆ ಗೊತ್ತಾಗಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಇನ್ನೊಂದು ಪ್ರಶ್ನೆ ನೋಡೋಣ, ನಮಗೆ ಗೊತ್ತಾಗಿಬಿಡುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಕ್ವಶನ್ ನಂಬರ್ ಇಲ್ಲೊಂದು 13 ಇದೆ. ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್, ಆಯಿತಾ? ಇಲ್ಲಿ ದೇ ಅಂತ ಕೊಟ್ಟಿದ್ದಾರೆ. ಸೊ ಮೊಬೈಲ್ ಫೋನ್ಸ್, ದೇ ಎಲ್ಲಿದೆ? ಮೊಬೈಲ್ ಫೋನ್ಸ್ ಈ ರೀತಿ ಅದರ ಹಿಂದ್ಗಡೆ ಆನ್ಸರ್ ಇರುತ್ತೆ. ಅದೇ ರೀತಿ ನಾವು ಸಂಪೂರ್ಣವಾಗಿ ಮತ್ತೆ ಓದಬೇಕು. ಇಲ್ಲಿ ನೋಡಿ, ಯಂಗ್ಸ್ಟರ್ಸ್ ಆರ್ ಎಕ್ಸ್ಪರ್ಟ್ಸ್ ಇನ್ ಯೂಸಿಂಗ್ ಮೊಬೈಲ್ ಫೋನ್ಸ್. ದೇರ್ ಅಂದರೆ ಯಾರು? ಅವರು. ಯಂಗ್ಸ್ಟರ್ಸ್ ಆಯಿತಾ? ವಿಚ್ ಅಂದರೆ ಎಲ್ಲಿ ಅಂತ, ಆಯಿತಾ? ಇಲ್ಲಿ ನೋಡಿ, ಸ್ಕಿಲ್ಸ್ ಯೂಸಿಂಗ್ ಮೊಬೈಲ್ ಫೋನ್ಸ್ ದೇ ಕ್ಯಾನ್ ಟೇಕ್ ಎ, ಆಯಿತಾ? ವಿಚ್ ಅಂದರೆ ಎಲ್ಲಿ? ವಿಚ್ ಸ್ಕಿನರಿ ಅಂತ. ಇಲ್ಲಿ ಇಟ್ ಅಂತ ಕೊಟ್ಟಿದ್ದಾರೆ, ಆಯಿತಾ? ಇಲ್ಲಿ ನೋಡಿ, ದೇ ಲೈಕ್ ವೈಲ್ ಟ್ರಾವೆಲಿಂಗ್. ಇಫ್ ದೇ ಲೈಕ್ ಎ ಸಾಂಗ್ ದೇ ಕ್ಯಾನ್ ರೆಕಾರ್ಡ್. ಇಫ್ ದೇ ಲೈಕ್ ಎ ಸಾಂಗ್ ಅಂತ ಇದೆಯಲ್ಲ ಇಲ್ಲಿ ನೋಡಿ, ಸಾಂಗ್, ಇಟ್ ಸಾಂಗ್. ಅದೇ ರೀತಿ ಹೂ ಕೊಟ್ಟಿದ್ದಾರೆ, ಎಲ್ಲಿದೆ? ಹೂ ಇಲ್ಲಿದೆ. ಇಲ್ಲಿ ನೋಡಿ, ಆನ್ ದೇರ್ ಮೊಬೈಲ್ ಫೋನ್ ಪೀಪಲ್. ಹೂ ಅಂದರೆ ಯಾರು? ಪೀಪಲ್. ಇಲ್ಲಿ ನೋಡಿ ಪೀಪಲ್. ಇಷ್ಟೇ ಈ ಒಂದು ಪ್ರಶ್ನೆಗೆ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಆನ್ಸರ್. ಇವಾಗ ಬೇರೆ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಆಲ್ರೆಡಿ ನಾವು 2 ಮಾರ್ಕ್ಸ್ ಪಾರ್ಟ್ ಬಿ ನಲ್ಲಿನ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ನೋಡಿದ್ವಿ. ಇವಾಗ ಪಾರ್ಟ್ ಸಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಶೀಟ್ ಆನ್ ಇಟ್. ನೀವು ಸುಲಭವಾಗಿ 9 ಅಂಕವನ್ನು ಪಡೆದುಕೊಳ್ಳಬಹುದು. ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇವಾಗ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ, ಕ್ವಶನ್ ನಂಬರ್ 30. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಶೀಟ್ ಆನ್ ಇಟ್. ನೋಡಿ, ಇಲ್ಲಿ ಕ್ವಶನ್ ನಂಬರ್ 30 ಆಪ್ಷನ್ ಎ ಇದೆ, ಆಯಿತಾ? ಅಂದರೆ ಪಾರ್ಟ್ ಸಿ ನಲ್ಲಿ ನಿಮಗೆ ಆಪ್ಷನ್ 2 ಇರುತ್ತೆ, ಎ ಬಿ ಅಂತ. ನೀವು ಪ್ಯಾಸೇಜ್ ಬರೀಬಹುದು, ಇಲ್ಲಾಂದರೆ ಇಲ್ಲಿ ಆಪ್ಷನ್ ಬಿ ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಶೀಟ್ ಆನ್ ಇಟ್.
ಇಲ್ಲಿ ಕೂಡ ನೀವು 9 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ನೋಡಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದು ಬರೀರಿ. ಇಲ್ಲಿ ಇವಾಗ ಪ್ಯಾಸೇಜ್ ಕೊಟ್ಟಿರ್ತಾರೆ, ಇಲ್ಲಿ ಕೊಟ್ಟಿದ್ದಾರೆ ಪ್ಯಾಸೇಜ್ ಕ್ವಶನ್ ನಂಬರ್ 30 ಆಪ್ಷನ್ ಎ ನಲ್ಲಿ ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಆಯಿತಾ. ಇಲ್ಲಿ ಕೂಡ ಸೇಮ್ ಒಂದು ಪೊಯಮ್ ಕೊಟ್ಟಿರ್ತಾರೆ, ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿ ಆಪ್ಷನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಸೊ ಸೇಮ್ ಇರುತ್ತೆ, ಯಾವುದು ನಿಮಗೆ ಈಸಿ ಅನಿಸುತ್ತೆ ಅದು ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾನು ನಿಮಗೆ ಎರಡೂ ಕೂಡ ಹೇಳ್ಕೊಡ್ತೀನಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕಂತ. ಬಹಳಷ್ಟು ಸುಲಭವಾಗಿದೆ ಸ್ನೇಹಿತರೆ, ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ನೋಡಿ ಕ್ವಶನ್ ನಂಬರ್ 30 ಎ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್. ಈ ಒಂದು ಕ್ವಶನಲ್ಲಿ 9 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಸೊ ಇಲ್ಲಿ ಏನೇನು ಆಪ್ಷನ್ಸ್ಗಳು ಕೊಟ್ಟಿರ್ತಾರಲ್ಲ ಆ ಮೊದಲಿಗೆ ಆಪ್ಷನ್ಸ್ಗಳು ನೋಡ್ಕೋಬೇಕು. ಇಲ್ಲಿ ಇವಾಗ ಆಪ್ಷನ್ ಎ ಏನು ಕೇಳಿದ್ದಾರೆ, ಇಲ್ಲಿ ವಾಟ್ ಅಂತ ಕೇಳಿದ್ದಾರೆ, ಇಲ್ಲಿ ಬಿ ಏನು ಕೇಳಿದ್ದಾರೆ ವಿಚ್ ಅಂತ. ಅಂದರೆ ಇಲ್ಲಿ ಮೊದಲನೆಯ ಸೆಂಟೆನ್ಸ್ ಏನು ಕೇಳಿದಾರೆ ಅಂತ ನೋಡ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡಿ ಇವಾಗ ಇಲ್ಲಿ ಆಪ್ಷನ್ ಎ ವಾಟ್ ಈಸ್ ದ ಎವರೇಜ್ ವೇಟ್ ಅಂತ ಕೇಳಿದರೆ ಇದು ಎಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು, ಹುಡುಕಬೇಕು ಅಲ್ಲಿ ಪ್ಯಾಸೇಜ್ನಲ್ಲಿ ಆಯಿತಾ. ಅದೇ ರೀತಿ ಇಲ್ಲಿ ವಿಚ್ ಸ್ನೇಕ್ ಅಂದರೆ ಯಾವ ಹಾವು ಅಂದರೆ ಸ್ನೇಕ್, ಅಂದರೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಸ್ನೇಕ್ ಗೋಸ್ ಆ್ಯಂಡ್ ಎಕ್ಸ್ಟ್ರಾ ಮೈಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ವೇರ್ ಅಂದರೆ ಎಲ್ಲಿ, ವೇರ್ ಡಸ್ ದ ಸೌತ್ರಿನ್ ಆಫ್ರಿಕನ್ ಪೈಥಾನ್ ಲೈ ಇಟ್ ಈಸ್ ಎಗ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ವೇರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಡಿಡ್ ಅಲೆಕ್ಸಾಂಡರ್ ಸ್ಟಡಿ, ಎಲ್ಲಿ ಸ್ಟಡಿ ಮಾಡಿದ್ರು ಅಂತ. ವಾಟ್ ಪರ್ಸೆಂಟೇಜ್ ಆಫ್ ವೇಟ್ ಮದರ್ ಸೌತ್ರಿನ್ ಆಫ್ರಿಕಾ ಪೈಥಾನ್ ಅಂತ ಇಲ್ಲಿ ಕೇಳಿದ್ದಾರೆ. ಹೌ ಮನಿ ಸ್ನೇಕ್ಸ್ ಅಂದರೆ ಎಷ್ಟು ಹಾವುಗಳು ಅಂತ ಇಲ್ಲಿ ಅಲೆಕ್ಸಾಂಡರ್ ಸ್ಟಡಿ ಮಾಡಿದರು, ಅಂಡರ್ಸ್ಟ್ಯಾಂಡ್ ಬಿಹೇವಿಯರ್ ದ ಸೌತ್ರಿನ್ ಆಫ್ರಿಕನ್ ಪೈಥಾನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಟು ಗೋ ಆ್ಯಂಡ್ ಎಕ್ಸ್ಟ್ರಾ ಮೈಲ್ಸ್ ಅಂದ ತಕ್ಷಣ ಇದಕ್ಕೆ ಮೀನಿಂಗ್ಸ್ ಏನಾಗಿರುತ್ತೆ ಅಂದರೆ ಪುಟ್ ಮೋರ್ ಎಫೆಕ್ಟ್ ಅಂತ ಆಯಿತಾ. ಇಲ್ಲಿ ಈಡಮ್ ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ ಈಡಮ್ ಅಂತ ಏನು ಕೇಳಿದಾರಲ್ಲ, ಟು ಗೋ ಆ್ಯಂಡ್ ಎಕ್ಸ್ಟ್ರಾ ಮೈಲ್ಸ್ ಕೇಳಿದಾರಲ್ಲ ಇದಕ್ಕೆ ಅರ್ಥ ಕೊಡುತ್ತೆ ಪುಟ್ ಮೋರ್ ಇಫೆಕ್ಟ್ ಅಂತ. ಸೊ ಈ ರೀತಿಯಲ್ಲಿ. ಅದೇ ರೀತಿ ದ ಆ್ಯನಟಮ್ ಅಂತ ಕೇಳಿದ್ದಾರೆ, ದ ಆ್ಯನಟಮಿ ಅಂದ ತಕ್ಷಣ ವಿರೋಧಾರ್ಥಕ ಪದ. ಇವಾಗ ಕೇರಿಂಗ್ ಏನಿದೆಯಲ್ಲ ಇದೇನಾಗುತ್ತೆ ಅನ್ಕೇರಿಂಗ್. ಇವಾಗ ಲಕ್ಕಿ ಇದ್ದಿದ್ದು ಅನ್ಲಕ್ಕಿ ಆಗುತ್ತೆ. ಆ ರೀತಿಯಲ್ಲಿ ಇಲ್ಲಿ ಆ್ಯನಟಮ್ ಕೇಳ್ತಾರೆ, ಅಂದರೆ ವಿರೋಧಾರ್ಥಕ ಪದ ಬರೀಬೇಕು. ಇಲ್ಲಿ ಕೇರ್ ಇದ್ದಿದ್ದೇನಾಗುತ್ತೆ ಅನ್ಕೇರಿಂಗ್ ಆಯಿತಾ. ಸೊ ಅನ್ಕೇರಿಂಗ್ ಆಗುತ್ತೆ ಇಷ್ಟೇ. ಇವಾಗ ನಾವು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಮೊದಲಿಗೆ ಏನು ಕೇಳಿದ್ದಾರೆ, ವಾಟ್ ಈಸ್ ದ ಎವರೇಜ್ ವೇಟ್ ಕೇಳಿದ್ದಾರೆ. ಇಲ್ಲಿ ವಾಟ್ ಈಸ್ ದ ಎವರೇಜ್ ವೇಟ್ ಅಂದರೆ ಎವರೇಜ್ ವೇಟ್ ಆಫ್ ಸೌತ್ರಿನ್ ಆಫ್ರಿಕನ್ ಪೈಥಾನ್ ಎಲ್ಲಿದೆ ಅಂತ ನಾವು ಹುಡುಕ್ಬೇಕು ಇವಾಗ ಆಯಿತಾ. ಸೊ ಎಲ್ಲಿದೆ ಇವಾಗ ಹುಡುಕ್ಬೇಕು ಅಷ್ಟೇ, ಮತ್ತೇನಿಲ್ಲ ಸ್ನೇಹಿತರೆ ಇದ್ರೊಳಗೆ ಆಯಿತಾ. ಇಲ್ಲಿ ನೋಡಿ ವಾಟ್ ಈಸ್ ವೇಟ್ ಕೇಳಿದ್ದಾರೆ, ಎಲ್ಲಿದೆ ಒಂದು ನಿಮಿಷ, ಇಲ್ಲಿದೆ ನೋಡಿ ಸ್ನೇಹಿತರೆ. ವೇಟ್ 60 ಕಿಲೋಗ್ರಾಮ್ಸ್ ಆನ್ ಎವರೇಜ್ ಆಯಿತಾ. ಇಲ್ಲಿ ಆನ್ಸರ್ ಇದೆ ಆಯಿತಾ, ನಾವು ಹುಡುಕ್ಬೇಕು ಆಯಿತಾ. ಎಲ್ಲಿ ಇವಾಗ ನಡುವೆ ನಮಗೆ ಆನ್ಸರ್ ಕೊಟ್ಟಿದ್ದಾರೆ, ಅದು ನಾವು ಹುಡುಕ್ಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ವೇಟ್ 60 ಕಿಲೋಗ್ರಾಮ್ಸ್ ಆನ್ ಎವರೇಜ್. ನಿಮಗೆ ಯಾವುದೇ ಒಂದು ಪ್ರಶ್ನೆ ಕೇಳಿ ಈ ರೀತಿ ನೀವು ಆನ್ಸರ್ ಹುಡುಕಬೇಕಾಗುತ್ತೆ. ಸೊ ಏನು ಇಲ್ಲಿ ನೋಡಿ, ಇವಾಗ ಎವರೇಜ್ ವೇಟ್ ಆಫ್ ಸೌತ್ರಿನ್ ಆಫ್ರಿಕನ್ ಪೈಥಾನ್ ಅಂತ ಕೇಳಿದ್ದಾರೆ. ಸೊ ಇಲ್ಲೇ ಆನ್ಸರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ವೇಟ್ ಇದೆ, ಇಲ್ಲಿ ಕೂಡ ಎವರೇಜ್ ಇದೆ. ಇಲ್ಲಿ ಆನ್ಸರ್ ಏನು 60 ಕಿಲೋಗ್ರಾಮ್ಸ್ ಆನ್ ಎವರೇಜ್, ಇಷ್ಟೇ ಆನ್ಸರ್ ಆಯಿತಾ. ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಇವಾಗ, ವಿಚ್ ಸ್ನೇಕ್ ಪ್ರಿಪೇರ್ಸ್ ಎ ನೀಸ್ಟ್ ಫಾರ್ ಇಟ್ಸ್ ಎಗ್ಸ್ ಆಯಿತಾ. ವಿಚ್ ಕೇಳಿದ್ದಾರೆ ಆಯಿತಾ, ವಿಚ್ ಆಯಿತಾ. ವಿಚ್ ಅಂದರೆ ಯಾವ ಸ್ನೇಕ್ ಅಂದರೆ ಯಾವ ಹಾವು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿದೆ ಆನ್ಸರ್. ಇಲ್ಲಿ ನೋಡಿ, ದ ಕಿಂಗ್ ಕೋಬ್ರಾ ಈಸ್ ದ ಒನ್ಲಿ ಫೈಸಸ್ ಟು ಮೇಕ್ ಎ ನೀಸ್ಟ್. ನೋಡಿ ನೀಸ್ಟ್ ಅಂತ ಇದೆ ಇಲ್ಲಿ ಆಯಿತಾ, ಇಟ್ ಈಸ್ ಎಗ್ಸ್. ನೋಡಿ ಇಷ್ಟೇ ಆನ್ಸರ್ ಆಗಿರುತ್ತೆ. ನೋಡಿ ನೀಸ್ಟ್ ಅಂತ ಇದೆ, ಇಲ್ಲಿ ಕೂಡ ಪ್ರಶ್ನೆಯಲ್ಲಿ ನೀಸ್ಟ್ ಅಂತ ಇದೆ. ಸೊ ಈ ರೀತಿಯಲ್ಲಿ ಫೈಂಡ್ ಔಟ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲಿ ಡ್ಯಾಶ್ ಸ್ನೇಕ್ಸ್ ಗೋಸ್ ಆ್ಯಂಡ್ ಎಕ್ಸ್ಟ್ರಾ ಮೈಲ್ಸ್ ಟು ಪ್ರೊಟೆಕ್ಟ್ ಇಟ್ ಈಸ್. ಇಲ್ಲಿ ಇವಾಗ ಪ್ರೊಟೆಕ್ಟ್ ಇಟ್ ಈಸ್ ಆಫ್ಸ್ಪರಿಂಗ್ ಎಲ್ಲಿದೆ ಅಂತ ನೋಡಬೇಕು. ಆಫ್ಸ್ಪರಿಂಗ್ಸ್ ಎಲ್ಲಿದೆ ಇವಾಗ, ಎಲ್ಲಿದೆ ಆನ್ಸರ್ ಏನು, ಒನ್ ಸ್ನೇಕ್ಸ್ ಗೋಸ್ ಆ್ಯಂಡ್ ಎಕ್ಸ್ಟ್ರಾ ಮೈಲ್ಸ್ ಟು ಪ್ರೊಟೆಕ್ಟ್ ಇಟ್ ಈಸ್ ಆಫ್ಸ್ಪರಿಂಗ್ ಅಂತ ಇದೆ ಆಯಿತಾ. ಸೊ ಇದಕ್ಕೆ ಆನ್ಸರ್ ಏನು, ಇಟ್ ಈಸ್ ಎ ಸೌತ್ರಿನ್ ಆಫ್ರಿಕನ್ ಪೈಥಾನ್ ಆಯಿತಾ. ಇಟ್ ಈಸ್ ಸೌತ್ರಿನ್ ಆಫ್ರಿಕನ್ ಪೈಥಾನ್, ಇಷ್ಟೇ ಆನ್ಸರ್ ಆಗಿರುತ್ತೆ, ಅದರ ಮುಂದ್ಗಡೆನೇ ಆನ್ಸರ್ ಇರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ಏನು ಕೇಳಿದ್ದಾರೆ ನೆಕ್ಸ್ಟ್ ಕ್ವಶನ್,
ವೇರ್ ಡಸ್ ದ ಸೌಥರ್ನ್ ಆಫ್ರಿಕನ್ ಫೈಥಾನ್ ಲೇ ಇಟ್ ಈಸ್ ಎಕ್ಸ್. ನೋಡಿ, ಲೇ ಇಟ್ ಈಸ್ ಎಕ್ಸ್ ಎಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಎಲ್ಲಿದೆ? ಇಲ್ಲಿದೆ ನೋಡಿ ಸ್ನೇಹಿತರೆ. ಸೌಥರ್ನ್ ಆಫ್ರಿಕನ್ ಫೈಥಾನ್ಸ್ ಲೇ ಎಕ್ಸ್ ಇನ್ ಅಂತ ಇದೆಯಲ್ಲ, ಇದಕ್ಕೆ ಆನ್ಸರ್ ಏನು ಅಂದರೆ ಬಾರೋವರ್ಸ್ ಕ್ರಿಯೇಟ್ ಬೈ ಅದರ್ ಆ್ಯನಿಮಲ್ಸ್. ಇದು ಆನ್ಸರ್ ಆಗಿರುತ್ತೆ ಇಲ್ಲಿವರೆಗೆ. ಸೊ ಈ ರೀತಿಯಲ್ಲಿ ಅದೇ ರೀತಿ ವೇರ್ ಅಂದರೆ ಎಲ್ಲಿ, ಆಯಿತಾ. ವೇರ್ ಡಿಡ್ ಅಲೆಕ್ಸಾಂಡರ್ ಸ್ಟಡಿ ದ ಸೌಥರ್ನ್ ಆಫ್ರಿಕನ್ ಫೈಥಾನ್ಸ್ ಫಾರ್ 7 years. ಎಲ್ಲಿ ಸ್ಟಡಿ ಮಾಡಿದ್ರು ಅವರು 7 years ಇಂದ ಸೌಥರ್ನ್ ಆಫ್ರಿಕನ್ನಲ್ಲಿ ಫೈಥಾನ್ಸ್ ಬಗ್ಗೆ ಅಲೆಕ್ಸಾಂಡರ್ ಸ್ಟಡಿ. ಸೊ ವೇರ್ ಅಂದರೆ ಎಲ್ಲಿ? ಡೆನೋಕಿಂಗ್ ಗೇಮ್ ರಿಸರ್ವ್ ನಿಯರ್ ಪ್ರೆಟೋರಿಯಾ ಅಂತ ಆನ್ಸರ್, ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, 7 years ಅಲ್ಲಿ ಅವರು ಸ್ಟಡಿ ಮಾಡಿದರು. ವಾಟ್ ಪರ್ಸೆಂಟೇಜ್ ಆಫ್ ವೇಟ್ ಡಸ್ ಮದರ್ ಸೌಥರ್ನ್ ಆಫ್ರಿಕನ್ ಫೈಥಾನ್ ಸ್ನೇಕ್ಸ್ ಲೂಸ್ ಇನ್ 3 months? ವಾಟ್ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಅಂದರೆ ಇಟ್ ಲೂಸ್, ಇಟ್ ನೋಡಿ ಇಲ್ಲಿ ಲೂಸ್ ಇದೆ, ಆಯಿತಾ. ಇಟ್ ಲೂಸ್ 3 months ಅಂತ ಇದೆ ನೋಡಿ. ಇಟ್ ಲೂಸ್ ಎಷ್ಟು? 40%. 40% ಆಫ್ ಇಟ್ ಈಸ್ ವೇಟ್, ಇಷ್ಟೇ. ಡ್ಯೂರಿಂಗ್ ದಿಸ್ ಪೀರಿಯಡ್, ಆಯಿತಾ. ಆಫ್ಟರ್ 3 months ಅಂತ ಇಷ್ಟೇ ಆನ್ಸರ್ ಬರೀರಿ, ಆಯಿತಾ. 40%. ಈ ರೀತಿಯಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಆನ್ಸರ್, ಮತ್ತೇನಿಲ್ಲ. ಅದೇ ರೀತಿ ಹೌ ಮನಿ ಸ್ನೇಕ್ಸ್ ಡಿಡ್ ಅಲೆಕ್ಸಾಂಡರ್ ಸ್ಟಡಿ ಟು ಅಂಡರ್ಸ್ಟ್ಯಾಂಡಿಂಗ್ ದ ಬಿಹೇವಿಯರ್ ಆಫ್ ಸೌಥರ್ನ್ ಆಫ್ರಿಕನ್ ಫೈಥಾನ್ಸ್? ಎಲ್ಲಿದೆ ಸ್ನೇಹಿತರೆ? ಇಲ್ಲಿ ನೋಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, he spent 7 years studying in Southern African pythons. He studied 13 Southern Africans ಅಂತ ಇಷ್ಟೇ ಆನ್ಸರ್, ಆಯಿತಾ. ನೆಕ್ಸ್ಟ್ ನಾವು ಆನ್ಸರ್ ಹುಡುಗಬೇಕು, ಮತ್ತೇನಿಲ್ಲ ಇದರೊಳಗೆ. ಇಲ್ಲಿ ದ ಇಡಮ್ ಕೇಳಿದ್ದಾರೆ. ಇವಾಗ ದ ಇಡಮ್ ಟು ಗೋ ಆ್ಯಂಡ್ ಎಕ್ಸ್ಟ್ರಾ ಮೈಲ್ಸ್ ಮೀನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಪುಟ್ ಮೋರ್ ಎಫೆಕ್ಟ್ ಅಂತ. ಇಲ್ಲಿ ನೋಡಿ, ದ ಆ್ಯನೆಟಮ್ ಕೇಳಿದ್ದಾರೆ. ಇಲ್ಲಿ ವಿರುದ್ಧಾರ್ಥಕ ಪದ. ವರ್ಡ್ ಕೇರಿಂಗ್, ಕೇರಿಂಗ್ ಇದೇನಾಗುತ್ತೆ? ಅನ್ಕೇರಿಂಗ್ ಆಗುತ್ತೆ, ಅಷ್ಟೇ, ಮುಗೀತು. ಸೊ ಈ ರೀತಿಯಲ್ಲಿ ನಾವು ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಆಪ್ಷನ್ಸ್ಗಳು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಈ ಒಂದು ಪೋಯಮ್ನಲ್ಲಿ ನಾವು ಆನ್ಸರ್ ಮಾಡುವಾಗ ಸೇಮ್ ಹೇಗೆ ಪ್ಯಾಸೇಜ್ನಲ್ಲಿ ನಾವು ಬರೆದಿದ್ವಿ ಅದೇ ರೀತಿ. ಹೌ ಡಿಡ್ ದ ವಾರಿಯರ್ಸ್ ವೈಫ್ ರಿಯಾಕ್ಟ್ ವೆನ್ ಹರ್ ಹಸ್ಬೆಂಡ್ ವಾಸ್ ಬ್ರಾಟ್ ಡೆಡ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಿಮಗೆ, ಆಯಿತಾ. ಸೊ ಇದಕ್ಕೆ ನಾವು ಆನ್ಸರ್ ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ, ಇಲ್ಲಿ ಮೇಲ್ಗಡೆ ಪ್ಯಾಸೇಜ್ನಲ್ಲಿ ನಾವು ಹೇಗೆ ಆನ್ಸರ್ ಮಾಡಿದ್ವಿ ಅದೇ ರೀತಿಯಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ವಾರಿಯರ್ ಡೀಡ್ ಅಂತ ಇದೆ ಮೇಲ್ಗಡೆ. ಇಲ್ಲಿ ನೋಡಿ ಸಿ ನೋರ್, ಆಯಿತಾ. ಯೂಟರ್ ಕ್ರೈ ಇದು ಆನ್ಸರ್ ಆಗಿರುತ್ತೆ, ಇಷ್ಟೇ ಆನ್ಸರ್, ಆಯಿತಾ. ಸಿ ನೋರ್, ಸ್ನೋಡ್, ನೋರ್, ಯೂಟರ್ ಕ್ರೈ ಇಷ್ಟೇ ಆನ್ಸರ್ ಆಗಿರುತ್ತೆ, ಆಯಿತಾ. ಅದೇ ರೀತಿ ಇಲ್ಲಿ ಆಪ್ಷನ್ 1 ಆಯಿತು. ಆಪ್ಷನ್ ಬಿ ಏನು ಕೇಳಿದರೆ ಆಪ್ಷನ್ ಎ ಆಯಿತು. ಆಪ್ಷನ್ ಬಿ, ಹೌ ಡಿಡ್ ದ ವಾರಿಯರ್ಸ್ ವೈಫ್ ರಿಯಾಕ್ಟ್ ವೆನ್ ಸಿ ಸಾ ಫೇಸ್ ಆಫ್ ಹರ್ ಹಸ್ಬೆಂಡ್, ಆಯಿತಾ. ಇಲ್ಲಿ ಸಾ ಫೇಸ್ ಆಫ್ ಹರ್ ಹಸ್ಬೆಂಡ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ವಾರಿಯರ್ಸ್ ಅಂತ ಕೇಳಿದ್ದಾರೆ. ಸೊ ಹರ್ ಹಸ್ಬೆಂಡ್ ಅಂತ ಕೇಳಿದ್ದಾರೆ. ಇಲ್ಲಿ ವಾರಿಯರ್ಸ್ ಎಲ್ಲಿದೆ? ಫಾರ್ ಎಕ್ಸಾಂಪಲ್ 1ನೇದೇ ಆಪ್ಷನ್ ನಾನು ನಿಮಗೆ ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ವಾರಿಯರ್ಸ್ ಅಂತ ಇದೆ, ಇಲ್ಲಿ ನೋಡಿ ವಾರಿಯರ್ಸ್ ಡೀಡ್ ಅಂತ ಇದೆ, ಇಲ್ಲಿ ಅದರ ಕೆಳಗಡೆನೇ ಆನ್ಸರ್ ಇದೆ, ಇದು ಆನ್ಸರ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಇಲ್ಲಿ ಆಪ್ಷನ್ ನಿಮಗೆ ಬಿ, ಹೌ ಡಿಡ್ ದ ವಾರಿಯರ್ಸ್ ವೈಫ್ ರಿಯಾಕ್ಟ್ ವೆನ್ ಸಿ ಸಾ ಫೇಸ್ ಆಫ್ ಹರ್ ಹಸ್ಬೆಂಡ್. ಇಲ್ಲಿ ನೋಡಿ, ಇಲ್ಲಿ ಸಾ ಆಫ್ ಹರ್ ಹಸ್ಬೆಂಡ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಫೇಸ್ ಕ್ಲಾತ್ ಫ್ರಾಮ್ ದ ಫೇಸ್ ಅಂತ ಇದೆ, ಇದಕ್ಕೆ ಆನ್ಸರ್ ಏನು? ಇಲ್ಲಿ ಕೆಳಗಡೆ ಇದೆ ಸಿ ನೆದರ್ ಮೂಡ್ ನೋರ್ ವೆಪ್ಟ್, ಆಯಿತಾ. ನೋರ್ ವೆಪ್ಟ್ ಅಂತ ಏನಿದೆಯಲ್ಲ ಇದು ಆನ್ಸರ್ ಆಗಿರುತ್ತೆ. ಸೊ ಅದರ ಕೆಳಗಡೆ ಆನ್ಸರ್ ಇದೆ. ಸೊ ಆಪ್ಷನ್ ಎ ಆಯಿತು, ಆಪ್ಷನ್ ಬಿ ಆಯಿತು. ಆಪ್ಷನ್ ಸಿ, ವಾಟ್ ಡಿಡ್ ದ ಮ್ಯಾಡ್ನೆಸ್ ಸೇ ಲುಕಿಂಗ್ ಎಟ್ ದ ವಾರಿಯರ್ಸ್ ವೈಫ್. ಇಲ್ಲಿ ಮ್ಯಾಡ್ನೆಸ್ ಎಲ್ಲಿದೆ ನೋಡಬೇಕು. ಇಲ್ಲಿ ಇವಾಗ ಮ್ಯಾಡ್ನೆಸ್ ಸೇ ಅಂದರೆ ಏನು? ಸೇಡ್ ಅಂತ, ಆಯಿತಾ. ಇವಾಗ ಮ್ಯಾಡ್ನೆಸ್ ಸೇಡ್ ಎಲ್ಲಿದೆ ಅಥವಾ ಮ್ಯಾಡ್ನೆಸ್ ಸೇ ಅಂತ ಇಲ್ಲಿ ಕೊಟ್ಟಿರ್ತಾರೆ ಪ್ಯಾರಾಗ್ರಾಫ್ನಲ್ಲಿ, ಅಲ್ಲಿ ಪೊಯಮ್ನಲ್ಲಿ ಕೊಟ್ಟಿರ್ತಾರೆ. ಇವಾಗ ಎಲ್ಲಿದೆ? ಇವಾಗ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಇವಾಗ ಇಲ್ಲಿ ಮ್ಯಾಡ್ನೆಸ್ ಸೇ ಲುಕಿಂಗ್ ಎಟ್ ದ ವಾರಿಯರ್ಸ್ ವೈಫ್ ಎಲ್ಲಿದೆ? ಇವಾಗ ಇಲ್ಲಿದೆ ನೋಡಿ ಸ್ನೇಹಿತರೆ, ಎಲ್ಲಿದೆ? ಇಲ್ಲಿದೆ ನೋಡಿ, ಆಲ್ ಹರ್ ಮ್ಯಾಡ್ನೆಸ್ ವಾಚಿಂಗ್ ಸೇಡ್, ಆಯಿತಾ. ಸೇಡ್ ಅಂತ ಅದರ ಮುಂದಗಡೆ ಸಿ ಮಸ್ಟ್ ವೈಪ್ ಆರ್ ಸಿ ವಿಲ್ ಡೈ, ಇಷ್ಟೇ ಆನ್ಸರ್, ಆಯಿತಾ. ಇವಾಗ ಆಪ್ಷನ್ ಎ ಆಯಿತು, ಆಪ್ಷನ್ ಬಿ ಆಯಿತು, ಆಪ್ಷನ್ ಸಿ ಆಯಿತು. ಆಪ್ಷನ್ ಡಿ, ವೇರ್ ವಾಸ್ ದ ವಾರಿಯರ್ಸ್ ಬ್ರಾಟ್ ಡೆಟ್ ಇಲ್ಲಿ ಕೇಳಿದ್ದಾರೆ, ಆಯಿತಾ. ಬ್ರಾಟ್ ಎಲ್ಲಿದೆ? ಡೆಡ್ ಎಲ್ಲಿದೆ? ಹೋಮ್ ದೇ ಬ್ರಾಟ್ ಹರ್ ವಾರಿಯರ್ ಡೆಡ್, ಆಯಿತಾ. ಡೆಡ್
ಇಷ್ಟೇ ಆನ್ಸರ್, ಹೋಮ್ ಅಂತ. ವೇರ್ ಅಂತ ಕೇಳಿದರೆ ವೇರ್ ಅಂದರೆ ಎಲ್ಲಿ ಆಯಿತಾ, ನಿಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಹೌ ಓಲ್ಡ್ ವಾಸ್ ದ ನರ್ಸ್, ಎಷ್ಟು ಎಷ್ಟು ಏರ್ ಆಗಿತ್ತು ನರ್ಸ್ಗೆ, 19 ಇಯರ್ಸ್ ಆಯಿತಾ. ರೋಸ್ ಎ ನರ್ಸ್ ಆಫ್ 19 ಇಯರ್ಸ್ ಅಂತ ಇದೆ. ಅದೇ ರೀತಿ ವಾಟ್ ಡಿಡ್ ದ ವಾರಿಯರ್ಸ್ ವೈಫ್ ಸೇ ಎಟ್ ಲಾಸ್ಟ್ನಲ್ಲಿ ವೈಫ್ ಏನು ಹೇಳ್ತಾರೆ ಅಂತ. ಇಲ್ಲಿ ಸ್ವೀಟ್ ಮೈ ಚೈಲ್ಡ್ ಐ ಲಿವ್ ಫಾರ್ ದಿ ಅಂತ ಇದೆ ನೋಡಿ ಲಾಸ್ಟ್ನಲ್ಲಿ, ಇದು ಆನ್ಸರ್ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಆಪ್ಷನ್ ಏನು ಕೇಳಿದರೆ ಇಲ್ಲಿ ವಾಟ್ ಆರ್ ದ ವೈಫ್ಸ್ ಟಿಯರ್ಸ್ ಕಂಪೇರ್ ಟು ಆಯಿತಾ. ಇಲ್ಲಿ ಕಂಪೇರ್ಸ್ ಟು ಅಂತ ಇಲ್ಲಿ ಕೇಳಿದ್ದಾರೆ ಆಯಿತಾ. ಟಿಯರ್ಸ್ ಕಂಪೇರ್ ಟು ಇಲ್ಲಿದೆ ನೋಡಿ, ಲೈಕ್ ಸಮ್ಮರ್ ಟೆಂಪೆಸ್ಟ್ ಕಮ್ ಆಯಿತಾ, ಕಮ್ ಹರ್ ಟಿಯರ್ಸ್ ಅಂತ ಇದೆ ನೋಡಿ, ಸಮ್ಮರ್ ಟೆಂಪೆಸ್ಟ್ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ನಾವು ಹೀಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ವಾಟ್ ಆರ್ ದ ವಾರಿಯರ್ಸ್ ವೈಫ್ಸ್ ಟಿಯರ್ಸ್ ಕಂಪೇರ್ ಟು ಆಯಿತು. ಇವಾಗ ಇಲ್ಲಿ ಇನ್ ದ ವರ್ಡ್ ಕೇಳಿದ್ದಾರೆ, ಏನು ಫ್ರೆಂಡ್ದು ಐನಟಮ್ ಕೇಳಿದ್ದಾರೆ, ವಿರುದ್ಧಾರ್ಥಕ ಪದ, ಇದಕ್ಕೆ ಎನಮಿ ಆಗುತ್ತೆ ಆಯಿತಾ. ಬಟ್ ಇಲ್ಲಿ ಇನ್ ದ ಪೋಯಮ್ ಕೇಳಿದ್ದಾರೆ, ಇನ್ ದ ಪೋಯಮ್ ಐನಟಮ್ ಫ್ರೆಂಡ್ ಅಂದ ತಕ್ಷಣ ಇಲ್ಲಿ ನೋಡಿ ಫ್ರೆಂಡ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಫೋ ಆನ್ಸರ್, ಇಲ್ಲಿ ಮುಂದ್ಗಡೆ ಕೊಟ್ಬಿಟ್ಟಿದ್ದಾರೆ ಅವರು. ಅದೇ ರೀತಿ ಫ್ರೆಂಡ್ಗೆ ಆಯಿತು. ಕಂಪ್ಲೀಟ್ ದ ಅನಾಲಜಿ ಕೇಳಿದ್ದಾರೆ, ಇಲ್ಲಿ ಲೋ ಇದ್ದಿದ್ದೇನಾಗುತ್ತೆ ಫೋ ಆಗುತ್ತೆ, ಕ್ರೈ ಇದ್ದಿದ್ದೇನಾಗುತ್ತೆ ಟ್ರೈ. ಸೊ ಈ ರೀತಿ ಅನಾಲಜಿ ಅಂದ ತಕ್ಷಣ, ಸೊ ಈ ರೀತಿಯಲ್ಲಿ ನಾವು ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ. ಇವಾಗ ಪಾರ್ಟ್ ಡಿ ನಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳು ನೋಡೋಣ ಸ್ನೇಹಿತರೆ. ರೀರೈಟ್ ಮತ್ತು ಡೈರೆಕ್ಟೆಡ್ ಕ್ವಶನ್ಸ್ಗಳು ಆಯಿತಾ. ಡೈರೆಕ್ಟೆಡ್ ಕ್ವಶನ್ಸ್, ಈ ಕ್ವಶನ್ಸ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತದೆ, ಯಾವ ರೀತಿಯಲ್ಲಿ ನಾವು ಆನ್ಸರ್ ಮಾಡಬೇಕು. ಯೂಸ್ ದ ಪ್ರಾಪರ್ ಆರ್ಟಿಕಲ್ ಅಂತ ಕೊಟ್ಟಿದ್ದಾರೆ. ರೀಅರೇಂಜ್ ದ ಸೆಗ್ಮೆಂಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಿ ನಾವು ಬರೀಬೇಕಾಗುತ್ತೆ. ಚೂಸ್ ದ ರೈಟ್ ವರ್ಬ್, ಅಗ್ರಿ ವಿತ್ ಸಬ್ಜೆಕ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಬಿ ಕೂಡ ಕೊಟ್ಟಿದ್ದಾರೆ, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್. ಇಲ್ಲಿ ಕ್ವಶನ್ ನಂಬರ್ 31ನಲ್ಲಿ ನಿಮಗೆ ಆಪ್ಷನ್ ಎ ಆಪ್ಷನ್ ಬಿ ಇರುತ್ತೆ ಅವರ್ ಕ್ವಶನ್. ಇಲ್ಲಿ ಆಪ್ಷನ್ ಬಿ ಕೊಟ್ಟಿದ್ದಾರೆ ಲಿಂಕರ್ಸ್. ಇಲ್ಲಿ ಆಪ್ಷನ್ ಎ ಇದೆ ನಿಮಗೆ ಕ್ವಶನ್ ನಂಬರ್ 31ರಲ್ಲಿ. ನಿಮಗೆ ಯಾವುದು ಈಜಿ ಅನಿಸುತ್ತೆ ನೀವು ಬರೀಬಹುದು. ಸೊ ಲಿಂಕರ್ಸ್ನಲ್ಲಿ ಹೇಗೆ ಅಲ್ಲಿ ನಾವು ಎಕ್ಸ್ಪ್ರೆಷನ್ ಕ್ವಶನ್ ನಾವು ನೋಡಿದ್ವಲ್ಲ, ಅದೇ ರೀತಿಯಲ್ಲಿ ನಾವು ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಏನು ಕೊಟ್ಟಿರ್ತಾರೆ ಇದು ನಮಗೆ ಪದಗಳ ಅರ್ಥ ಗೊತ್ತಿರಬೇಕು. ಸೆಂಟೆನ್ಸ್ಗಳು ಮೇಲ್ಗಡೆ ಕೊಟ್ಟಿರ್ತಾರಲ್ಲ, ಇದು ಸ್ವಲ್ಪ ನಮಗೆ ಗೊತ್ತಾಗಬೇಕು. ಮೇಲ್ಗಡೆ ಏನು ಕೊಟ್ಟಿರ್ತಾರೆ ಇದು ಗೊತ್ತಾಗಬೇಕು, ಅಂದಾಗ ನಮಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಪಾರ್ಟ್ ಡಿ ನಲ್ಲಿನ ಕ್ವಶನ್ ನಂಬರ್ 31 ಆಪ್ಷನ್ ಎ ನೋಡೋಣ. ಇವಾಗ ಇಲ್ಲಿ ನೋಡಿ ಪಾರ್ಟ್ ಡಿ ಕ್ವಶನ್ ನಂಬರ್ 31, ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ಒಂದನೇ ಪ್ರಶ್ನೆ ನೋಡಿ, ಇನ್ ಆ್ಯನ್ ಇಂಟರ್ವ್ಯೂ ಆಯಿತಾ. ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ 3 ಆಪ್ಷನ್ ಬರಿಬೇಕು. ಯಾವುದು ಎ ಬರಿಬೇಕು, ಇಲ್ಲಾಂದರೆ ಆ್ಯನ್ ಬರಿಬೇಕು, ಇಲ್ಲಾಂದರೆ ದ ಬರಿಬೇಕು. ಈ 3ರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು. ಯಾವುದಾದ್ರೂ ಒಂದು ಬರೆದರೆ ನಮಗೆ ಮಾರ್ಕ್ಸ್ ಕೊಡ್ತಾರಾ? ಎಸ್ ಕೊಡ್ತಾರೆ, ಬಟ್ ಯಾವುದಾದ್ರೂ ಒಂದು ಬರೆಯೋಕ್ಕೆ ಹೋಗಬೇಡ್ರಿ ಅಲ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇವಾಗ ನಾವು ಹೇಗೆ ವೊವೆಲ್ಸ್ ಮತ್ತು ಕಾನ್ಸನೆಂಟ್ಸ್, ಅಂದರೆ ವೊವೆಲ್ಸ್ ಅಂದರೆ ಸ್ವರಗಳು ಆಯಿತಾ, ವ್ಯಂಜನಗಳು ಅಂದರೆ ಕಾನ್ಸನೆಂಟ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಇವಾಗ ಇಂಗ್ಲೀಷ್ನಲ್ಲಿ ಎಷ್ಟು ವರ್ಡ್ ಅದಾವೆ? 26 ವರ್ಡ್ಸ್ ಅದಾವೆ ಆಯಿತಾ. ಆ 26ರಲ್ಲಿ 5 ಏನಿದೆ ಓವೆಲ್ಸ್ ಇದೆ ಮತ್ತು 21 ಕಾನ್ಸನೆಂಟ್ಸ್ ಅಂದರೆ ವ್ಯಂಜನಗಳು ಅಂತ ಇದೆ. ಸರ್ ಏನು ಗೊತ್ತಾಗ್ತಾ ಇಲ್ಲ, ನೀವೇನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಏನಿಲ್ಲ. ಸೊ ಇಲ್ಲಿ ನೋಡಿ ಓವೆಲ್ಸ್ಗಳಂದರೆ ಏನು ಆಯಿತಾ. ಇವಾಗ ಓವೆಲ್ಸ್ ಯಾವ್ಯಾವ ಬರುತ್ತೆ? ಎ, ಇ, ಐ, ಓ, ಯು, ಈ 5 ಓವೆಲ್ಸ್ಗಳಾಗಿರುತ್ತೆ ಆಯಿತಾ. ಇದಕ್ಕೆ ನಾವು ಆ್ಯನ್ ಬಳಸಬೇಕು, ಅಂದರೆ ಇಲ್ಲಿ ಸೌಂಡ್ ಆಧಾರ ಮೇಲೆ ನಾವು ಆ್ಯನನ್ನು ಬಳಸಬೇಕು ಆಯಿತಾ. ಮತ್ತು ಅದೇ ರೀತಿ ಇವಾಗ ವ್ಯಂಜನಗಳು 21 ವ್ಯಂಜನಗಳು, ಅಂದರೆ 26ರಲ್ಲಿ 5 ಮೈನಸ್ ಆದರೆ ಎಷ್ಟು 21 ಉಳಿತು. ಆ 21 ವರ್ಡ್ಸ್ ಏನಿದೆ ಇಂಗ್ಲೀಷ್ನಲ್ಲಿ ಅದಕ್ಕೆ ನಾವು ಕಾನ್ಸನೆಂಟ್ಸ್ ಅಂತ ಕರಿತೀವಿ ಆಯಿತಾ. ಸೊ ವ್ಯಂಜನಗಳು. ಸೊ ಆ ಕಾನ್ಸನೆಂಟ್ಸ್ 21 ವರ್ಡ್ಸ್ಗಳಿಗೆ ಎ ಅಂತ, ಅಂದರೆ ಕಾನ್ಸನೆಂಟ್ಸ್ ವರ್ಡ್ಗಳು ಏನಿರುತ್ತಲ್ಲ 21 ವರ್ಡ್ಸ್ಗಳು ಉಚ್ಚಾರ ಅಂದರೆ ಹೇಗೆ ಸೌಂಡ್ಸ್ ಬರುತ್ತೆ ಅದಕ್ಕೆ ನಾವು ಎ ಅನ್ನು ಬಳಸ್ತೀವಿ. ಸೊ ಈಗ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಸರ್, ಸರಿಯಾಗಿ ಹೇಳಿ ಅಂತ ನೀವು ಕಮೆಂಟ್ ಮಾಡ್ತೀರಿ ಇವಾಗ. ಸೊ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ. ಇನ್ ಆ್ಯನ್ ಇಂಟರ್ವ್ಯೂ ಅಂತ ಇದೆ.
ಆಯಿತಾ. ಯೂಸ್ ಪ್ರಾಪರ್ ಆರ್ಟಿಕಲೇ ಕೇಳ್ತಾರೆ ನಿಮಗೆ, ಆಯಿತಾ. ಇಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಯಾವುದಾದ್ರೂ ಒಂದು ಇಲ್ಲಿ ವಿಷಯ ಇದ್ದರೆ ಇಲ್ಲಿ ಕ್ಯಾಂಡಿಡೇಟ್ ಅಂತ ಇದೆ, ಆಯಿತಾ. ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ವಿಷಯ ಇದ್ದರೆ ದ ಅಂತಲೇ ಬಳಸಬೇಕು, ನೆನಪಿನಲ್ಲಿ ಇಟ್ಕೊಳ್ಳಿ, ಆಯಿತಾ. ಇಲ್ಲಿ ಇವಾಗ ಏನು ಇನ್ ಆ್ಯನ್ ಇಂಟರ್ವ್ಯೂ ಇಲ್ಲಿ ದ ಬರುತ್ತೆ. ದ ಕ್ಯಾಂಡಿಡೇಟ್ ವಾಸ್ ಆಸ್ಕ್ ಅಬೌಟ್ ಹೀಸ್ ನೇಟಿವ್ ಪ್ಲೇಸ್, ಆಯಿತಾ. ಕ್ಯಾಂಡಿಡೇಟ್ ಏನದಾರೆ ನೇಟಿವ್ ಪ್ಲೇಸ್ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ, ಇಷ್ಟೇ ಇಲ್ಲಿ ದ ಬರುತ್ತೆ, ಆಯಿತಾ. ನಾನು ನಿಮಗೆ ಹೇಳ್ತೇನೆ ಆ್ಯನ್ ಮತ್ತು ಎ ಹೇಗೆ ಬರುತ್ತೆ ಅಂತ ಇನ್ನೊಂದು ಬೇರೆ ಬೇರೆ ಪ್ರಶ್ನೆ ನೋಡೋಣ, ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ, ಆಯಿತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ಇವಾಗ ಯೂನಿವರ್ಸಿಟಿ, ಆಯಿತಾ ಸರ್. ಯೂನಿವರ್ಸಿಟಿ ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯೂನಿವರ್ಸಿಟಿ. ಯೂನಿವರ್ಸಿಟಿ ಯು ಅಂತ ಬಂತು ಅಲ್ಲಿ, ಅಂದರೆ ಯ ಅಂತ ಬಂತು. ಯ ಅಂತ ಬಂದರೆ ಏನಾಗುತ್ತೆ ಸ್ನೇಹಿತರೆ, ಅದು ಯ, ಆಯಿತಾ. ಅದು ಯ ಇದ್ದಿದ್ದು ಅಂದರೆ ಓವೆಲ್ಸ್ನಲ್ಲಿ ಬರುತ್ತಾ, ಎ ಇ ಐ ಮತ್ತು ಓ ಮತ್ತು ಯು. ಯ ಬಂತು ಇಲ್ಲಿ, ಆಯಿತಾ. ಅಂದರೆ ಕಾನ್ಸನೇಟ್ಸ್ ಅಂದರೆ 21 ವರ್ಡ್ನಲ್ಲಿ ಇರುವಂತಹ ಯ, ಆಯಿತಾ, ವಾಯ್ನಲ್ಲಿ ಬರುತ್ತೆ, ಆಯಿತಾ. ಸೊ ಇಲ್ಲಿ ನಾವು ಏನು ಅಂತಲೇ ಬಳಸಬೇಕು, ಯೂನಿವರ್ಸಿಟಿ, ಆಯಿತಾ. ಈ ರೀತಿ ಯೂನಿಕ್, ಈ ರೀತಿ. ಇವಾಗ ಅದೇ ರೀತಿ ಅಂಬ್ರೇಲಾ, ಆಯಿತಾ. ಅಂಬ್ರೇಲಾ ನೋಡಿ ಇಲ್ಲಿ ಅಂತ ಬಂತು, ಅಂತ ಬಂತು, ಆಯಿತಾ. ಇಲ್ಲಿ ಏನು ಬರುತ್ತೆ ಓವೆಲ್ಸ್ನಲ್ಲಿ ಬಂತು, ಅಂದರೆ ಎ ಬಂತು, ಆಯಿತಾ. ಎ ಓವೆಲ್ಸ್ನಲ್ಲಿ ಬರುತ್ತೆ. ಎ ಬಂದ ತಕ್ಷಣ ಅದು ಏನು ಮಾಡ್ಕೋಬೇಕು ನಾವು, ಆ್ಯನ್ ಅಂಬ್ರೇಲಾ, ಈ ರೀತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ, ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಇವಾಗ. ಸೊ ಇಲ್ಲಿ ನೋಡಿ ಇವಾಗ ಪರ್ಟಿಕ್ಯುಲರ್ ಒಂದು ಸ್ಪೆಸಿಫಿಕ್ ಒಂದು ಏನಾದರೂ ವಿಷಯ ಕೊಡುತ್ತಿತ್ತಂದರೆ ಅಲ್ಲಿ ದ ಅಂತಲೇ ಬಳಸಿ, ಆಯಿತಾ. ಇವಾಗ ಕಂಟ್ರಿ ಮುಂದೆ ದ ಅಂತ ಬಳಸಬಾರ್ದು. ಇನ್ನೊಂದೇನು ಯು ಎಸ್ ಎ, ಆಯಿತಾ. ಯು ಎಸ್ ಎ ಮೇಲೆ ನೀವು ದ ಅಂತ ಬಳಸಿ, ಯಾಕೆಂದರೆ ಅದೊಂದು ಗ್ರೂಪ್ ಆಗಿದೆ, ಆಯಿತಾ. ಯು ಎಸ್ ಎ ಅನ್ನೋದು ಒಂದು ಗ್ರೂಪ್, ಯುನೈಟೆಡ್ ಸ್ಟೇಟ್ ಅಮೇರಿಕಾ ಅನ್ನೋದು ಒಂದು ಗ್ರೂಪ್ ಆಗಿರುತ್ತೆ, ಆಯಿತಾ. ನೀವು ಅದಕ್ಕೆ ಯು ಎಸ್ ಎಗೆ ದ ಯು ಎಸ್ ಎ ಅಂತ ಬಳಸಬಹುದು, ಬಟ್ ದ ಚೈನಾ, ದ ಇಂಡಿಯಾ ಅಂತ ಬಳಸಬಾರ್ದು, ಬರಲ್ಲ. ಸೊ ಹೀಗೆ ಕಂಡೀಷನ್ ಇದೆ ಸ್ನೇಹಿತರೆ, ಆಯಿತಾ. ಓನ್ಲಿ ಯು ಎಸ್ ಎಕ್ಕೆ ನೀವು ಬಳಸಬೇಕು. ಇವಾಗ ಇನ್ ಆ್ಯನ್ ಇಂಟರ್ವ್ಯೂ ದ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹೀಸ್ ನೇಟಿವ್ ಪ್ಲೇಸ್, ಓಕೆ, ನೇಟಿವ್ ಪ್ಲೇಸ್ ಅಂತ, ಇಷ್ಟೇ. ಯೂಸ್ ಅಂದ ತಕ್ಷಣ ಇಲ್ಲಿ ದ ಅಂತಲೇ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ರೀಅರೇಂಜ್ ದ ಫಾಲೋಯಿಂಗ್ ಸೆಗ್ಮೆಂಟ್ ಇನ್ ಟು ದ ಮೀನಿಂಗ್ಫುಲ್ ಸೆಂಟೆನ್ಸ್. ಸುಲಭವಾಗಿ ನೀವು ಇಲ್ಲಿ ಒಂದು ಅಂಕ ಬಂತು ನಿಮಗೆ, ಇಲ್ಲೊಂದು ಅಂಕ ಬರುತ್ತೆ. ಹೇಗೆ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ದ ಮೀಡಿಯಾ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೂಲ್ ಇನ್ ಡೆಮೋಕ್ರಸಿ ಅಂತ ಬರೀಬೇಕು. ಈ ರೀತಿಯಲ್ಲಿ ಅವರು ಪಾರ್ಟಾಗಿ ಸಪ್ರೇಟ್ ಕೊಟ್ಟಿರ್ತಾರೆ, ನಾವು ರೀಅರೇಂಜ್ ಮಾಡಿ ಕರೆಕ್ಟಾಗಿ ಬರೀಬೇಕು, ಇಷ್ಟೇ, ಆಯಿತಾ. ಈ ರೀತಿಯಲ್ಲಿ, ಸೊ ಗೊತ್ತಾಯ್ತಾ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಈ ರೀತಿಯಲ್ಲಿ ನಾವು ಕರೆಕ್ಟಾಗಿ ಮಾಡಿ ಬರೀಬೇಕಾಗಿರುತ್ತೆ ಈ ಒಂದು ಪ್ರಶ್ನೆಗೆ. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ ದ ನಂಬರ್ ಆಫ್, ಇಲ್ಲಿ ಡ್ರಾಪ್ಸ್ ಅಂತ ಕೊಟ್ಟಿದ್ದಾರೆ, ಡ್ರಾಪ್ಸ್, ಆಯಿತಾ, ಡ್ರಾಪ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಚೂಸಿಂಗ್ ದ ರೈಟ್ ವರ್ಬ್ ದ್ಯಾಟ್ ಅಗ್ರಿ ವಿತ್ ದ ಸಬ್ಜೆಕ್ಟ್. ನಾವು ಹೇಗೆ ಅಲ್ಲಿ ಕ್ವಶನ್ ನಂಬರ್ 11ರಲ್ಲಿ ನಾನು ಹೇಳಿದ್ದೀನಲ್ಲ, ವಾಸ್, ವರ್ ಅಂತ, ಇಲ್ಲಿ ಕೂಡ ಅದೇ ಸೇಮ್. ಇಲ್ಲಿ ಏನು ಪ್ಲೂರಲ್ ಯೂಸ್ ಆಗಿದೆ, ಡ್ರಾಪ್ಸ್ ಅಂತ ಇದೆ, ಆಯಿತಾ. ಇಲ್ಲಿ ವರ್ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ, ಆನ್ಸರ್ ಏನು ವರ್, ಇಷ್ಟೇ. ಕ್ವಿಟ್ ಲಾರ್ಜ್, ಇಷ್ಟೇ ಆನ್ಸರ್, ಆಯಿತಾ. ಅದೇ ರೀತಿ ಒನ್ ಡೇ ಎ ಉಲ್ಫ್, ಆಯಿತಾ. ಒನ್ ಡೇ ಎ ಉಲ್ಫ್ ಡ್ಯಾಶ್ ಬಿ ಡ್ರಿಂಕ್ ವಾಟರ್ ಫ್ರಾಮ್ ಸ್ಟ್ರೀಮ್ ಟು ಕ್ವಿಂಚ್ ಇಟ್ ಈಸ್ ಥರ್ಸ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯೂಸ್ ಅಪ್ರೋಪ್ರಿಯೇಟ್ ಫ್ರಾಮ್ ಆಫ್ ವರ್ಬ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಆಯಿತಾ. ಸೊ ಇಲ್ಲಿ ಏನು ಬರುತ್ತೆ, ವಾಸ್ ಡ್ರಿಂಕಿಂಗ್, ಆಯಿತಾ. ವಾಸ್ ಡ್ರಿಂಕಿಂಗ್ ಫ್ರಾಮ್ ವರ್ಬ್, ಆಯಿತಾ, ವಾಸ್ ಡ್ರಿಂಕಿಂಗ್ ಅಂತ, ಈ ರೀತಿಯಲ್ಲಿ, ಇಷ್ಟೇ. ಇವಾಗ ಲಿಂಕರ್ಸ್ ನೋಡಿ ಸ್ನೇಹಿತರೆ, ಲಿಂಕರ್ಸ್ ನೋಡಿ, ಬಟರ್ ಮೇಕಿಂಗ್ ಬಿಗನ್ಸ್ ವಿತ್ ದ ಕೌ. ಇಲ್ಲಿ ನೋಡಿ, ಯಾಕೆಂದರೆ ದ ಮಿಲ್ಕ್ ಆಫ್ ಜರ್ಸಿ ಹ್ಯಾಸ್ ಹೈ ಪರ್ಸೆಂಟೇಜ್ ಆಫ್ ಮಿಲ್ಕ್ ಫ್ಯಾಟ್ ಇನ್ ಇಟ್. ದೇ ಸಮ್ಟೈಮ್ಸ್ ಕಾಲ್ಡ್ ದ ಬಟರ್ ಬ್ರೆಡ್, ಆಯಿತಾ, ಬಟರ್ ಬ್ರೆಡ್. ಇಲ್ಲಿ ಆಫ್ಟರ್, ಆಯಿತಾ,
ನಂತರ ಇಲ್ಲಿ ನೋಡಿ ಆಫ್ಟರ್ ನಂತರ ದ ಮಿಲ್ಕ್ ಆಪ್ಟೈನ್ಡ್ ಆಯಿತಾ ದ ಐಸ್ ಕ್ರೀಮ್ ಈಸ್ ಸಪ್ರೇಟೆಡ್ ದ ಕ್ರೀಮ್ ಈಸ್ ಅಂತ ಆಯಿತಾ ಈಸ್ ಅಂತ ಏನಿದೆಯಲ್ಲ ಇಲ್ಲಿ ನೋಡಿ ಆಫ್ಟರ್ ಅಂದರೆ ನಂತರ ಬಿಕಾಸ್ ಅಂದರೆ ಯಾಕೆಂದರೆ ಅರ್ಥ ಆಯ್ತಾ ಈ ರೀತಿಯಲ್ಲಿ ಆಯಿತಾ ಇಲ್ಲಿ ದೆನ್ ಅಂತ ಬರುತ್ತೆ ಆಯಿತಾ ನಂತರ ಅಥವಾ ಅಂದೆ ಅಂತ ಆಯಿತಾ ನಂತರ ಸೋರ್ಸ್ ಮಾಡ್ತಾರೆ ಬೈ ಲೆಟಿಂಗ್ ಸ್ಟ್ಯಾಂಡ್ ಇಲ್ಲಿ ಟೆಂಪ್ರೇಚರ್ ಸೋರ್ಸಿಂಗ್ ಗಿವ್ಸ್ ಅಂತ ಇಲ್ಲಿ ಫ್ಲವರ್ ಮೇಕ್ಸ್ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಕಿಲ್ ದ ಆಲ್ ಬ್ಯಾಕ್ಟೀರಿಯಾ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದಾರಲ್ಲ ಇಲ್ಲಿ ಥೋಸ್ ಆಯಿತಾ ಥೋಸ್ ಅಂದರೆ ಏನು ಆದ್ದರಿಂದ ಆಯಿತಾ ದೋಸ್ ಆದ್ದರಿಂದ ಥೋಸ್ ಬಟರ್ ಕ್ಯಾನ್ ಲಾರ್ಜ್ ಲಾಂಗರ್ ಇಷ್ಟೇ ನಾವು ಸೆಂಟೆನ್ಸ್ ಯೂಸ್ ಮಾಡಿ ಬರಿಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಏನು ಕೊಟ್ಟಿರ್ತಾರಲ್ಲ ಇದು ಗೊತ್ತಾಗಬೇಕು ಅಷ್ಟೇ ಮತ್ತೇನಿಲ್ಲ ಆಮೇಲೆ ಸ್ವಲ್ಪ ಇದು ನಮಗೆ ಪ್ರಶ್ನೆ ಗೊತ್ತಾದರೆ ಮುಗೀತು ಆನ್ಸರ್ ಮಾಡೋಕ್ಕೆ ಬರುತ್ತೆ ಇವಾಗ ಇಲ್ಲಿ ಕ್ವಶನ್ ನಂಬರ್ 32 ಇಲ್ಲಿ ನಿಮಗೆ ರೀರೈಟ್ ಮತ್ತು ಡಿಡಕ್ಟೆಡ್ ಕ್ವಶನ್ಸ್ಗಳಿದೆ ಇಲ್ಲಿ ಕ್ವಶನ್ ಟ್ಯಾಗ್ ನಾವು ಮಾಡಬೇಕು ಮತ್ತು ಇಲ್ಲಿ WH ಕ್ವಶನ್ ನಾವು ಬರೀಬೇಕು ಬಹಳಷ್ಟು ಈಸಿ ಇದೆ ಸ್ನೇಹಿತರೆ ಹೆಂಗೆ ಇವಾಗ ಇಲ್ಲಿ ನೋಡಿ ಇವಾಗ ಅಭಿಜಿತ್ ಸಂಗ್ ದ ಸಾಂಗ್ ಮೆಲೋಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಕ್ಕೆ ಯಾರ್ ಕ್ವಶನ್ ಟ್ಯಾಗ್ ಅಂದಿದ್ದಾರೆ ಇಲ್ಲಿ ಏನು ಬರೀಬೇಕು ಡಿಡಂಟ್ ಆಯಿತಾ ಡಿಡಂಟ್ ಹಿ ಇಷ್ಟೇ ಆನ್ಸರ್ ಅರ್ಥ ಆಯ್ತಾ ಸೊ ಡಿಡಂಟ್ ಹಿ ಆಯಿತಾ ಡಿಡಂಟ್ ಹಿ ಆನ್ಸರ್ ಬರುತ್ತೆ ಅಂದರೆ ಕ್ವಶನ್ ಟ್ಯಾಗ್ ಅಷ್ಟೇ ಡಿಡಂಟ್ ಹಿ ಇಷ್ಟೇ ಮುಗೀತು ಆಯಿತಾ ಅಭಿಜಿತ್ ಸಂಗ್ ದ ಸಾಂಗ್ ಮೆಲೋಡಿ ಓಕೆ ಡಿಡಂಟ್ ಹಿ ಇಲ್ಲಿ ದ ಬುಕ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಷನ್ ಆಫ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ನಾವು WH ಕ್ವಶನ್ ಮಾಡಬೇಕು WH ಕ್ವಶನ್ ಅಂದರೆ ವಾಟ್ ಅಥವಾ ವಿಚ್ ಈ ರೀತಿಯಲ್ಲಿ WH ಕ್ವಶನ್ ನಾವು ಬಳಕೆ ಮಾಡಬೇಕು ಇಲ್ಲಿ ನೋಡಿ ಇವಾಗ ವಾಟ್ ಆಯಿತಾ ವಾಟ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಷನ್ ಆಫ್ ಮ್ಯಾನ್ ಅಂತ ಈ ರೀತಿ ಆಯಿತಾ ವಾಟ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಷನ್ ಆಫ್ ಮ್ಯಾನ್ ಅಂತ ಅಥವಾ ಇಲ್ಲಾಂದರೆ ವಿಚ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನೋವೇಷನ್ ಆಫ್ ಮ್ಯಾನ್ ಅಂತ ಈ ರೀತಿ ನಾವು ಸೆಂಟೆನ್ಸ್ ಮಾಡಬೇಕಾಗುತ್ತೆ ಇಷ್ಟೇ ಮತ್ತೇನಿಲ್ಲ ಇವಾಗ ಇಲ್ಲಿ ಎರರ್ ಸೆಂಟೆನ್ಸ್ಗಳು ಕೊಟ್ಟಿರ್ತಾರೆ ನಾವು ಕರೆಕ್ಟ್ ಮಾಡಿ ಇಲ್ಲಿ ಬರೀಬೇಕಾಗುತ್ತೆ ಇಂಡಿಯನ್ ಒಲಿಂಪಿಕ್ಸ್ ರಿಟರ್ನ್ ಬ್ಯಾಕ್ ಫ್ರಮ್ ಪ್ಯಾರಿಸ್ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗಿದೆ ನಾವು ಕರೆಕ್ಟ್ ಮಾಡಿ ಬರೀಬೇಕು ಏನಂತ ಬರೀಬೇಕು ಇಲ್ಲಿ ಇಂಡಿಯನ್ ಒಲಿಂಪಿಕ್ಸ್ ರಿಟರ್ನ್ ಕರೆಕ್ಟ್ ಇದೆ ಆಯಿತಾ ಇಲ್ಲಿ ಬ್ಯಾಕ್ ಏನಿದೆಯಲ್ಲ ಇಲ್ಲಿ ಬ್ಯಾಕ್ ಬರಲ್ಲ ಇಲ್ಲಿ ಏನು ಬರುತ್ತೆ ಫ್ರಾಮ್ ಪ್ಯಾರಿಸ್ ಓಕೆ ಫ್ರಾಮ್ ಪ್ಯಾರಿಸ್ ಅಂತ ಬ್ಯಾಕ್ ಬರಲ್ಲ ಅದು ಕ್ಯಾನ್ಸಲ್ ಆಯಿತು ಓನ್ಲಿ ಇಂಡಿಯನ್ ಒಲಿಂಪಿಕ್ಸ್ ರಿಟರ್ನ್ಸ್ ಫ್ರಾಮ್ ಪ್ಯಾರಿಸ್ ಅಂತ ಬ್ಯಾಕ್ ಬರಲ್ಲ ಆಯಿತಾ ಅದೇ ರೀತಿ ನೀರಾದಿ ವರ್ಕ್ಡ್ ವೆರಿ ಹಾರ್ಡ್ಲಿ ಟು ಸಿಕ್ಯೂರ್ ಎ ರ್ಯಾಂಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾರ್ಡ್ಲಿ ಬರಲ್ಲ ಹಾರ್ಡ್ ಅಂತ ಅಷ್ಟೇ ಬರುತ್ತೆ ಅಷ್ಟೇ ಓಕೆ ನೀರಾದಿ ವರ್ಕ್ಡ್ ವೆರಿ ಹಾರ್ಡ್ ಟು ಸಿಕ್ಯೂರ್ ಎ ರ್ಯಾಂಕ್ ಹಾರ್ಡ್ ಅಂತ ಹಾರ್ಡ್ಲಿ ಬರಲ್ಲ ಹಾರ್ಡ್ ಇಷ್ಟೇ ಕರೆಕ್ಟ್ ಮಾಡಿ ಬರೀಬೇಕಾಗುತ್ತೆ ಸೊ ಇವಾಗ ಈ ಒಂದು ಪ್ರಶ್ನೆ ಇಲ್ಲಿ ಡಯಾಬಿಟೀಸ್ ಈಸ್ ಎ ಕ್ರೋನಿಕ್ ಡಿಸೀಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಡಯಾಸಿಸ್ ಆಯಿತಾ ಕ್ರೋನಿಕ್ ಡಯಾಸಿಸ್ ಇಲ್ಲಿ ಇವಾಗ ಡಯಾಬಿಟೀಸ್ ಟೈಪ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈಸ್ ನೋಡಿ ಈಸ್ ಅಂತ ಕೊಟ್ಟಿದ್ದಾರೆ ಈಸ್ ಎಲ್ಲಿದೆ ಈಸ್ ಇಲ್ಲಿದೆ ಇದರ ಮುಂದಗಡೆ ಆನ್ಸರ್ ಇದೆ ಏನು ಕ್ರೋನಿಕ್ ಡಿಸೀಸ್ ಇದು ಒಂದೇದೇನು ಬರುತ್ತೆ ಇಲ್ಲಿ ಕ್ರೋನಿಕ್ ಡಿಸೀಸ್ ಅಂತ ಬರುತ್ತೆ ಅದೇ ರೀತಿ ಇಲ್ಲಿ ಡಯಾಬಿಟೀಸ್ ಟೈಪ್ಸ್ ಅಂತ ಕೊಟ್ಟಿದ್ದಾರೆ ಎಲ್ಲಿದೆ ಪ್ರಶ್ನೆಯಲ್ಲಿ ಡಯಾಬಿಟೀಸ್ ಟೈಪ್ಸ್ ಇಲ್ಲಿದೆ ನೋಡಿ ಇಲ್ಲಿ ಟೈಪ್ಸ್ ಆಫ್ ಡಯಾಬಿಟೀಸ್ ಏನು ದೇ ಆರ್ ಒಂದೇದೇನು ಟೈಪ್ 1 ಟೈಪ್ 2 ಓಕೆ ಟೈಪ್ 1 ಟೈಪ್ 2 ಆಯಿತಾ ಇವಾಗ ಅದೇ ರೀತಿ ಇಲ್ಲಿ ಡಯಾಬಿಟೀಸ್ ಮೀನ್ಸ್ ಎಲ್ಲಿದೆ ಇವಾಗ ಇಲ್ಲಿದೆ ನೋಡಿ ಸೊ ಮೀನ್ಸ್ ಏನಿದೆ ಅದರ ಮುಂದಗಡೆ ಆನ್ಸರ್ ಇದೆ ಡಯಾಬಿಟೀಸ್ ವೈಲ್ ಪ್ರೆಗ್ನೆಂಟ್ ಆಯಿತಾ ಡಯಾಬಿಟೀಸ್ ವೈಲ್ ಪ್ರೆಗ್ನೆಂಟ್ ಆನ್ಸರ್ ಏನು ಇಲ್ಲಿ ನಾಲ್ಕನೇದಕ್ಕೆ ಡಯಾಬಿಟೀಸ್ ವೈಲ್ ಪ್ರೆಗ್ನೆಂಟ್ ಈ ರೀತಿಯಲ್ಲಿ ಆಯಿತಾ ಆನ್ಸರ್ ಮಾಡಬೇಕಾಗುತ್ತೆ ನಾವು 4ಕ್ಕೆ 4 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಇವಾಗ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ನಲ್ಲಿ ನೋಡಿ SR ನೋ ಕ್ವಶನ್ ಮತ್ತು WH ಕ್ವಶನ್ ಮತ್ತು ಅಸೈಟಿವ್ ಸೆಂಟೆನ್ಸ್ ನಾವು ಬಳಸಬೇಕಾಗುತ್ತೆ ಸೊ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ನಾನು ನಿಮಗೆ ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂತ ಆಯಿತಾ ಬಹಳಷ್ಟು ಈಸಿ ಇದೆ ಈ ಒಂದು ಪ್ರಶ್ನೆ ಸ್ನೇಹಿತರೆ ಕ್ವಶನ್ ನಂಬರ್ 34 ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ ನೋಡ್ಕೊಳ್ಳಿ
ಆಯಿತಾ. PDF ಲಿಂಕ್ ಕೂಡ ಕೊಟ್ಟಿರ್ತೇನೆ ಕಮೆಂಟ್ ಬಾಕ್ಸ್ನಲ್ಲಿ. ಕ್ವಶನ್ ನಂಬರ್ 34 ಲಿಂಕ್ ಕೊಟ್ಟಿರ್ತೇನೆ. ಸಪ್ರೇಟಾಗಿ ಇದರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ನಿಮಗೆ ಡೀಟೇಲ್ ಆಗಿ ಗೊತ್ತಾಗಬೇಕಂತ. ಯಾಕೆಂದರೆ 45 ನಿಮಿಷ ಬೇಕು, ಅಂದರೆ ಸುಮ್ಮನೆ ಒಂದು 30 ನಿಮಿಷ ಬೇಕು ಇದಕ್ಕೆ ಹೇಳೋಕ್ಕೆ. ನಾನು ಡೀಪಾಗಿ ಹೇಳಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಕೊಳ್ಳಿ ಆಯಿತಾ. ಸೊ ಆದಷ್ಟು 1 ಅವರ್ ಒಳಗಡೆ ನಾನು ಮುಗಿಸ್ಬೇಕಂತ ಅನ್ಕೊಂಡಿನಿ ಈ ಒಂದು ವಿಡಿಯೋ. ಬಹಳ ಮಿನಿಟ್ಸ್ಗಳಾದರೆ ಯಾರೂ ನೋಡಲ್ಲ ಅಂತ ನನ್ನ ಅಭಿಪ್ರಾಯ, ಅದಕ್ಕೆ. ಸೊ ಇವಾಗ ಕ್ವಶನ್ ನಂಬರ್ 35, ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. 2 ಫ್ರೆಂಡ್ಸ್ ಎಟ್ ದ ಕ್ಯಾಂಪಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ 35 ಇಲ್ಲಿ ಬ್ರೆಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು, ಏನು ಒಂದು ವಿಷಯ ಒಳಗೊಂಡಿದೆ ಅಂತ ನೋಡ್ಕೋಬೇಕು ಅಷ್ಟೇ. ಇಲ್ಲಿ ಇವಾಗ ಏನು ಒಳಗೊಂಡಿದೆ, 2 ಫ್ರೆಂಡ್ಸ್ ಎಟ್ ದ ಕ್ಯಾಂಪಸ್ನಲ್ಲಿ ಮೀಟ್ ಆಗ್ತಾರೆ ಅವರು ಆಯಿತಾ. ಇವಾಗ ಇಲ್ಲಿ ಅಗ್ನ ಅವರು ಮತ್ತು ಇಲ್ಲಿ ಜಶ್ವಂತ್ ಅವರು ಅದಾರೆ. ಅಗ್ನ ಮತ್ತು ಜಶ್ವಂತ್ ಅವರು ಏನು ಮಾತಾಡ್ತಾ ಇದ್ದಾರೆ ಏನಂತ ಇಲ್ಲಿ ನೋಡಿ. ಅಗ್ನ ಅವರು ಏನು ಹೇಳ್ತಾರೆ, ಹಲೋ ಯಶ್ವಂತ್, ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಕೇಳ್ತಾರೆ. ಯಾರು? ಅಗ್ನ ಅವರು. ಯಶ್ವಂತ್ ಅವರು ರಿಪ್ಲೈ ಕೊಡಬೇಕಲ್ಲ, ಇಲ್ಲಿ ನೋಡಿ, ಇಲ್ಲಿ ಬರೀಬೇಕಂದ್ರೆ ಇಲ್ಲಿ ಬ್ರೆಕೆಟ್ನಲ್ಲಿ ಏನು ಕೊಟ್ಟಿದ್ರೆ ಅಂತ ನೋಡ್ಕೋಬೇಕು. ಇಷ್ಟೇ ಸ್ನೇಹಿತರೆ, ಮೇನ್ ಏನು ಇಲ್ಲಿ ಬ್ರೆಕೆಟ್ನಲ್ಲಿ ಏನು ಕೊಟ್ಟಿರ್ತಾರಲ್ಲ, ಸೊ ನೋಡ್ಕೋಬೇಕು. ಅಂದಾಗ ಇಲ್ಲಿ ಆನ್ಸರ್ ಮಾಡೋಕ್ಕೆ ಬರುತ್ತೆ ನಮಗೆ. ಸೊ ಅವ್ರು ಏನು ಕೇಳಿರ್ತಾರೆ ಅದು ನೋಡ್ಬೇಕು ಮೊದಲು. ಅವ್ರು ಏನು ಕೇಳಿಲ್ಲ ಅಂದರೆ ನಾವು ಇಲ್ಲಿ ಆನ್ಸರೇ ಮಾಡೋಕ್ಕೆ ಬರಲ್ಲ. ಸೊ ಅವ್ರು ಏನು ಕೇಳಿದ್ದಾರೆ ಇಲ್ಲಿ, ಅಗ್ನ ಅವರು ಹಲೋ ಯಶ್ವಂತ್, ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಕೇಳ್ತಾರೆ ಅವರು. ಜಶ್ವಂತ್ ಅವರು ಏನು ಹೇಳ್ತಾರೆ, ಜಶ್ವಂತ್ ಅವರು ಇಲ್ಲಿ ಬರೀಬೇಕಂದ್ರೆ ಅವರು ರಿಪ್ಲೈ ಮಾಡಬೇಕಂದ್ರೆ ರಿಸ್ಪಾಂಡ್ ಟು ಗ್ರೇಟಿಂಗ್. ಇಲ್ಲಿ ನೋಡಿ, ರಿಸ್ಪಾಂಡ್ ಟು ಗ್ರೇಟಿಂಗ್ ಅಂದರೆ ಇವಾಗ ಇಲ್ಲಿ ರಿಸ್ಪಾಂಡ್ ಟು ಗ್ರೇಟಿಂಗ್, ಇಲ್ಲಿ ಹಲೋ ಯಶ್ವಂತ್ ಗುಡ್ ಮಾರ್ನಿಂಗ್ ಅಂದಿದ್ದಾರೆ, ಇವರು ಕೂಡ ಗುಡ್ ಮಾರ್ನಿಂಗ್ ಅನ್ಬೇಕು, ರಿಸ್ಪಾಂಡ್ ಟು ಗ್ರೇಟಿಂಗ್ ಕೊಡಬೇಕು. ಇಲ್ಲಿ ನೋಡಿ, ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಬರೀಬೇಕು. ಐ ಆಮ್ ಡೂಯಿಂಗ್ ಗ್ರೇಟ್, ಥ್ಯಾಂಕ್ ಯು, ಹೌ ಅಬೌಟ್ ಯು ಅಂತ ಇಲ್ಲಿ ಕೇಳಬೇಕು. ಅಂದರೆ ನಾನು ಚೆನ್ನಾಗಿದ್ದೀನಿ, ಐ ಆಮ್ ಡೂಯಿಂಗ್ ಗ್ರೇಟ್, ಥ್ಯಾಂಕ್ ಯು, ಹೌ ಅಬೌಟ್ ಯು ಅಂತ ಇಲ್ಲಿ ಕೇಳಿ ಅವರಿಗೆ. ಆವಾಗ ಅವ್ರು ಏನು ಹೇಳ್ತಾರೆ, ಅವ್ರು ಹೇಳ್ತಾರೆ, ಸೊ ಅಗ್ನ ಅವ್ರು ಏನು ಹೇಳ್ತಾರೆ, ಯು ಪ್ಲೇಡ್ ವೆರಿ ವೆಲ್ ಇನ್ ದ ವಾಲಿಬಾಲ್ ಮ್ಯಾಚ್ ಎಸ್ಟರ್ಡೇ ಆಯಿತಾ, ನೀನು ಚೆನ್ನಾಗಿ ಆಡಿದ್ದಿ ವಾಲಿಬಾಲ್ನಲ್ಲಿ ಅಂತ ಎಸ್ಟರ್ಡೇ ಹೇಳ್ತಾರೆ ಅವರು. ಯಶವಂತ್ ಅವರು ಏನು ಹೇಳ್ತಾರೆ, ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಅಂತ ಅವರು ಹೇಳ್ತಾರೆ ಇಲ್ಲಿ ಆಯಿತಾ. ಅಗ್ನ ಅವರು ಇಲ್ಲಿ ಏನು ಹೇಳ್ತಾರೆ ಅಂದರೆ ಇನ್ಕ್ವೈರಿ ಅಬೌಟ್ ದ ನೆಕ್ಸ್ಟ್ ಮ್ಯಾಚ್, ಅಂದರೆ ನೆಕ್ಸ್ಟ್ ಮ್ಯಾಚ್ ಬಗ್ಗೆ ಇಲ್ಲಿ ಕೇಳ್ತಾರೆ ಅವರು, ಯಾರು? ಅಗ್ನ ಅವರು. ಆವಾಗ ಇಲ್ಲಿ ಅವರು ಏನು ಬರೀಬೇಕು, ಅಗ್ನ ಅವರು ಏನು ಹೇಳಬೇಕಂದ್ರೆ ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್, ಓಕೆ, ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ಅಂತ ಇಲ್ಲಿ ಆಯಿತಾ, ಕ್ವಶನ್ ಮಾರ್ಕ್. ಆವಾಗ ಅವರು ಜಶ್ವಂತ್ ಅವ್ರು ಏನು ಹೇಳ್ತಾರೆ ಇಲ್ಲಿ ಗಿವಿಂಗ್ ಇನ್ಫಾರ್ಮೇಷನ್. ಅವ್ರು ಕೇಳಿದರು ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್ ಅಂತ ಅವರು ಹೇಳಿದರು. ಆವಾಗ ಗಿವಿಂಗ್ ಇನ್ಫಾರ್ಮೇಷನ್ ಕೊಡಬೇಕಲ್ಲ ಜಶ್ವಂತ್ ಅವರು. ಇವಾಗ ಇವ್ರು ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ಆಯಿತಾ, ಇಟ್ ಈಸ್ ಶೆಡ್ಯೂಲ್ ಫಾರ್ ಟುಮಾರೋ ಈವ್ನಿಂಗ್ ಎಟ್ 5 PM ಅಂತ ಈ ರೀತಿ ಬರೀರಿ, ಸಾಕು ಇಷ್ಟೇ. ಸೊ ಆವಾಗ ಕೊನೆಯಲ್ಲಿ ಅಗ್ನ ಅವರು ಬೆಸ್ಟ್ ಆಫ್ ಲಕ್, ವೆಲ್ ಪ್ಲೇ, ಸಿ ಯು ಲೇಟರ್ ಬಾಯ್ ಅಂತ ಅವರು ಹೇಳಿ ಹೋಗ್ಬಿಡ್ತಾರೆ. ಈ ರೀತಿ ಕನ್ವರ್ಸೇಷನ್ ಆಗುತ್ತೆ. ಇವಾಗ ಕ್ವಶನ್ ನಂಬರ್ 36, ಲೆಟರ್ ರೈಟಿಂಗ್ ನೋಡೋಣ ಸ್ನೇಹಿತರೆ. ಇಲ್ಲಿ ಸ್ಪೀಚ್ ರೈಟ್ ಕೂಡ ಕೊಟ್ಟಿದ್ದಾರೆ ಈ ಬಾರಿ ನಿಮಗೆ. ನೋಡೋಣ, ಈ 2 ಪ್ರಶ್ನೆಗಳಿಗೆ ಆನ್ಸರ್ ನೋಡಿದರೆ ಮುಗೀತು. ಇವಾಗ ಬನ್ನಿ ನೋಡೋಣ. ಸೊ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳದಾವೆ ಪಾರ್ಟ್ ಡಿನಲ್ಲಿನ, ಅಬ್ಸರ್ವ್ ಮಾಡಿ. ಇಲ್ಲಿ ರಾಣಿ ಸಾ ಆ್ಯನ್ ಓಲ್ಡ್ ವುಮೆನ್ ಆನ್ ಹರ್ ವೇ ಟು ಸ್ಕೂಲ್. ಇಲ್ಲಿ ದ ಓಲ್ಡ್ ವುಮೆನ್ ಅಂತ ಬರುತ್ತೆ, ಯಾಕೆಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ ಓಲ್ಡ್ ವುಮೆನ್ ವಾಸ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಅಂಡರ್ ಎ ಇಲ್ಲಿ ಟ್ರೀಸ್. ಇದಕ್ಕೆ ಯೂಸ್ ಆರ್ಟಿಕಲ್ ಅಂದ ತಕ್ಷಣ ದ ಓಲ್ಡ್ ಮ್ಯಾನ್ ಆಯಿತಾ, ದ ಓಲ್ಡ್ ಮ್ಯಾನ್. ಅದೇ ರೀತಿ ಇಲ್ಲಿ ರೀಅರೇಂಜ್ ದ ಸೆಗ್ಮೆಂಟ್ ಅಂದಿದ್ದಾರೆ, ವೆ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಬರುತ್ತೆ ಆಯಿತಾ. ವೆ ಮಸ್ಟ್ ಫಾಲೋ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇಲ್ಲಿ ಇಂಡಿಯನ್ ಫೋರ್ಸ್ ಪರ್ಸನ್ಸ್ ಅಂತ ಇದೆ. ಇಲ್ಲಿ ಅಗ್ರಿ ವಿತ್ ದ ಸಬ್ಜೆಕ್ಟ್ ಏನು ಬರುತ್ತೆ, ಹ್ಯಾವ್ ಬರುತ್ತೆ. ಹ್ಯಾವ್ ವಿನ್ ಸಮ್ ಮೆಡಲ್ಸ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್ ಅಂತ. ಸೊ ಈ ರೀತಿಯಲ್ಲಿ ಅದೇ ರೀತಿ ಇಲ್ಲಿ ರಾಬರ್ಟ್, ಇಲ್ಲಿ V3 ಫಾರ್ಮ್ನಲ್ಲಿ ಏನು ಬರುತ್ತೆ, ಇದು ಸೆಂಡ್ ಇದೇನಾಗುತ್ತೆ, ಸೆಂಟ್ ಆಗುತ್ತೆ. V2ನಲ್ಲಿ ಏನಾಗುತ್ತೆ, ಸೆಂಟೇ ಆಗುತ್ತೆ. ಅಂದರೆ ಸೆಂಡ್, ಸೆಂಟ್, ಸೆಂಟ್ ಆಗುತ್ತೆ. V1ನಲ್ಲಿ ಸೆಂಡ್, ಈ V2ನಲ್ಲಿ ಸೆಂಟ್, V3ನಲ್ಲಿ ಸೆಂಟ್, ಅಂದರೆ ಇಲ್ಲಿ ಸೆಂಟ್ ಆಯಿತಾ. ರಾಬರ್ಟ್ ಸೆಂಟ್ ಮೆನಿ ಮೆಸೇಜಸ್ ಟು ಹೀಸ್ ಫ್ರೆಂಡ್ ಎಸ್ಟರ್ಡೇ ಅಂತ, ಇಷ್ಟೇ. ಅದೇ ರೀತಿ ಇಲ್ಲಿ ನೋಡಿ ಕ್ವಶನ್ ಟ್ಯಾಗ್ ನೋಡಿ, ದ ಫಾರ್ಮರ್ಸ್ ಹ್ಯಾವ್ ಟೇಕನ್ ಟು ಆರ್ಗಾನಿಕ್ ಫಾರ್ಮಿಂಗ್ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಹ್ಯಾವೆಂಟ್ ದೇ ಆಯಿತಾ. ಹ್ಯಾವೆಂಟ್ ದೇ ಇದು ಕ್ವಶನ್ ಮಾರ್ಕ್ ಆಗಿರುತ್ತೆ ಇಲ್ಲಿ, ಹ್ಯಾವೆಂಟ್ ಡೇ ಅಂತ
ಆಯಿತಾ, ಈ ರೀತಿಯಲ್ಲಿ. ಅದೇ ರೀತಿ ಇಲ್ಲಿ WH ಕ್ವಶನ್ ಮಾಡಿ ಬರೀಬೇಕು. ಹೂ ಪೊಲೀಸ್ ವರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ವಿಸಿಟಿಂಗ್ ಆಫೀಸರ್ಸ್ ಅಂತ, ಇಷ್ಟೇ. ಹೂ ಅಥವಾ ವಿಚ್ ಪೊಲೀಸ್, ಈ ರೀತಿಯಲ್ಲಿ. ಆಯಿತಾ, ಅದೇ ರೀತಿ ಇಲ್ಲಿ ಕರೆಕ್ಟ್ ಮಾಡಿ ಬರೀಬೇಕಾಗುತ್ತೆ. ಸ್ಟೂಡೆಂಟ್ಸ್ ವರ್ ಪ್ರಿಪೇರ್ ಇದೆ, ಇಲ್ಲಿ ಪ್ರಿಪೇರಿಂಗ್ ವೆಲ್ ದೇರ್ ಎಕ್ಸಾಮ್ಸ್, ಇಲ್ಲಿ ಪ್ರಿಪೇರಿಂಗ್ ಅಂತ ಬರೀಬೇಕು. ಆಯಿತಾ, ಪ್ರಿಪೇರ್ ಬದಲಿಗೆ ಪ್ರಿಪೇರಿಂಗ್ ಅಂತ. ಇಲ್ಲಿ ಗುರು, ಇಲ್ಲಿ ತಪ್ಪಿದೆ, ಅಡ್ವೈಸ್. ಆಯಿತಾ, ಇಲ್ಲಿ ಏನು ಬರುತ್ತೆ, ಅಡ್ವೈಸ್ ಬರುತ್ತೆ, ಅಡ್ವೈಸ್. ಆಯಿತಾ, ಇಲ್ಲಿ ಅಡ್ವೈಸ್ಡ್ ಅಂತ ಬರುತ್ತೆ, ಇಲ್ಲಿ ಅಡ್ವೈಸ್ಡ್ ಅಂತ ಇದೆ, ಇಲ್ಲಿ ಅಡ್ವೈಸ್ಡ್ ಬರುತ್ತೆ. ಆಯಿತಾ, ಅಡ್ವೈಸ್ಡ್ ಹೀಸ್ ಸಿಸ್ಟರ್ ಅಂತ. ಸೊ ಈ ರೀತಿಯಲ್ಲಿ ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇವಾಗ ನಾವು ಲೆಟರ್ ರೈಟಿಂಗ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ರಶ್ನೆ ಇದೆ ಇವಾಗ. ಆಯಿತಾ, ಇಲ್ಲಿ ನೋಡಿ ಸ್ನೇಹಿತರೆ, ಯಾವೊಂದು ಪ್ರಶ್ನೆ, ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 36. ರೈಟ್ ಎ ಲೆಟರ್ ರೈಟಿಂಗ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಒಂದು ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ, ದ ಹಿಂದೂ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ ನಮಗೆ. ಆಯಿತಾ, ಸೊ ಇಲ್ಲಿ ವಾಂಟೆಡ್ ಕೆಳಗಡೆ ಏನು ಕೊಟ್ಟಿದ್ದಾರೆ, ಈ ಒಂದು ಇವಾಗ ಪೋಸ್ಟ್ ಖಾಲಿ ಇದೆ, ಟೀಚರ್, ಇಂಗ್ಲೀಷ್ ಟೀಚರ್. ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅವರೇ ಕೊಟ್ಟಿದ್ದಾರೆ, BA ಇನ್ B.Ed ಅಂತ. ಅದೇ ರೀತಿ ಯಾರಿಗೆ ಅಪ್ಲೈ ಮಾಡಬೇಕು, ಈ ಒಂದು ಸ್ಕೂಲಿಗೆ ನಾವು ಅಪ್ಲೈ ಮಾಡ್ತಾ ಇದ್ದೇವೆ. ಆಯಿತಾ, ಚಾಮರಾಜನಗರ ಅಂತ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಅಂತ XS ಫಾರ್ ನೇಮ್, Y ಫಾರ್ ಅಡ್ರೆಸ್ ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಹೆಸರು ಬರೆಯುವಂತಿಲ್ಲ ಲೆಟರ್ ರೈಟಿಂಗ್ನಲ್ಲಿ ಮತ್ತು ನಿಮ್ಮ ಅಡ್ರೆಸ್ ಬರೆಯುವಂತಿಲ್ಲ, ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ರೈಟ್ XS ಫಾರ್ ನೇಮ್, ರೈಟ್ Y ಫಾರ್ ಅಡ್ರೆಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು XS ಫಾರ್ ನೇಮ್, Y ಫಾರ್ ಅಡ್ರೆಸ್ ಅಂತ ನಾವು ಬರೀಬೇಕಾಗುತ್ತೆ. ಸೊ ಈ ರೀತಿ ಪ್ರಶ್ನೆ ನಮಗೆ ಕೊಟ್ಟಿರ್ತಾರಲ್ಲ, ಸೊ ಇದಕ್ಕೆ ಆನ್ಸರ್ ನೋಡಿ, ಇಲ್ಲಿ ಫ್ರಾಮ್ ಅಂತ ಹಾಕಿ ಬರಿಬಾರ್ದು, ಈ ರೀತಿ ಫ್ರಾಮ್ ಅಂತ ಹಾಕಿ ಬರಿಬಾರ್ದು, ತಪ್ಪು. ಆಯಿತಾ, ಓನ್ಲಿ XX. ಆಯಿತಾ, ಈ ರೀತಿ ಅಡ್ರೆಸ್ ಅಂತ ಹಾಕಿ ಬರಿಬಾರ್ದು, ಈ ರೀತಿ YY ಅಂತ ಡೈರೆಕ್ಟ್ ಆಗಿ ಬರಿಬೇಕು, XX YY. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 16 ಆಗಸ್ಟ್ 2024. ಇಲ್ಲಿ ನೋಡಿ, 16 ಆಗಸ್ಟ್ 2024 ಡೇಟ್ ಅಂತ ಹಾಕಿ ಬರಿಬಾರ್ದು, ಈ ರೀತಿ ನಿಮಗೆ ತಿಳಿಸ್ತಾ ಇದ್ದೇನೆ. ಡೇಟ್ ಅಂತ ಹಾಕಿ ಈ ರೀತಿ ಬರಿಬಾರ್ದು, ಡೈರೆಕ್ಟ್ ಆಗಿ ಡೇಟ್ ಬರಿಬೇಕು. ಇಲ್ಲಿ ಅಪ್ಲೈ ಟು ಅಂತ ಇದೆ, ಇಲ್ಲಿ ನೋಡಿ, ದ ಸೆಕ್ರೆಟರಿ MM ಸ್ಕೂಲ್, ಓಕೆ, ಚಾಮರಾಜನಗರ್ 571313, ಇದು ಪಿನ್ ಕೋಡ್ ಆಗಿರುತ್ತೆ. ಆಯಿತಾ, ಇದು ಅಪ್ಲೈ ಮಾಡ್ತಾ ಇದ್ದೀವಿ ನಾವು. ಆಯಿತಾ, ಇಲ್ಲಿ ಅಪ್ಲೈ ಟು ಅಂತ ಬರಿಬಾರ್ದು, ಡೈರೆಕ್ಟ್ ಆಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಬರಿಬೇಕು. ಆಯಿತಾ, ಸೊ ಇವಾಗ ಇಲ್ಲಿ ಒಂದು ಲೈನ್ ಬಿಟ್ಟು ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್. ಆಯಿತಾ, ಸಬ್ಜೆಕ್ಟ್ ಅಂತ ಬರೀಬೇಕು, ರೆಫರೆನ್ಸ್. ಆಯಿತಾ, ನೋಡಿ ಸಬ್ಜೆಕ್ಟ್ನಲ್ಲಿ ಏನು ಬರುತ್ತೆ, ಇದು ಭಯಾಟ್ ಮಾಡಬೇಕು ನೋಡಿ ಸ್ನೇಹಿತರೆ, ಇದಷ್ಟು. ಸೊ ಸಿಂಪಲ್ ಇದೆ. ಇಲ್ಲಿ ಏನು ನಾನು ಡ್ಯಾಶ್ ಕೊಟ್ಟಿದ್ದೀನಲ್ಲ, ಇದಷ್ಟು ಫಿಲಪ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ ಇಲ್ಲಿ. ಇವಾಗ ಇಲ್ಲಿ ನೋಡಿ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಆಯಿತಾ, ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ಪೋಸ್ಟ್ ಆಫ್ ಯಾವುದು, ಇಂಗ್ಲೀಷ್ ಟೀಚರ್ ಅಂತ ಇಲ್ಲಿ ಡ್ಯಾಶ್ ಕೊಟ್ಟಿದ್ದೀನಿ, ನಿಮಗೆ ಗೊತ್ತಾಗಬೇಕಂತ ಇಲ್ಲಿ ಫಿಲಪ್ ಮಾಡೋದು ಅಷ್ಟೇ ನೀವು. ಆಯಿತಾ, ಇಲ್ಲಿ ಇವಾಗ ವಾಂಟೆಡ್ ಕೆಳಗಡೆ ಏನು ಕೊಟ್ಟಿರ್ತಾರೆ, ವಾರ್ಷಿಕ ಪರೀಕ್ಷೆಯಲ್ಲಿ ನೋಡ್ಕೋಬೇಕು, ಇಂಗ್ಲೀಷ್ ಟೀಚರ್ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ ಟೀಚರ್ ಇಲ್ಲಿ ನಾವು ಬರೀಬೇಕಾಗುತ್ತೆ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್. ಆಯಿತಾ, ಇವಾಗ ರೆಫರೆನ್ಸ್ ಕೆಳಗಡೆ ಏನು ಬರೀಬೇಕು, ಯುವರ್ ಅಡ್ವರ್ಟೈಸ್ಮೆಂಟ್, ಅಂದರೆ ನಿಮ್ಮ ಜಾಹೀರಾತುನಲ್ಲಿ ನಾನು ನೋಡಿದೆ, ಯಾವ ಒಂದು ನ್ಯೂಸ್ ಪೇಪರ್, ದ ಹಿಂದೂ ಅಲ್ಲಿ. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ, ಇಲ್ಲಿದೆ ನೋಡಿ, ಇಲ್ಲಿ ನ್ಯೂಸ್ ಪೇಪರ್ ಯಾವುದು ಕೊಟ್ಟಿರ್ತಾರೆ ಅಂತ ನೋಡ್ಕೋಬೇಕು. ಇಲ್ಲಿ ಇವಾಗ ದ ಹಿಂದೂ ಅಂತ ಕೊಟ್ಟಿದ್ದಾರೆ, ದ ಹಿಂದೂ ಅಂತ ಬರೀಬೇಕು. ಇಲ್ಲಿ ದ ಹಿಂದೂ ಆ್ಯಂಡ್ ಡೇಟೆಡ್, ಇಲ್ಲಿ ಡೇಟೆಡ್ ಇದೆ. ಆಯಿತಾ, ಇಲ್ಲಿ ಡೇಟೆಡ್ ಇದೆ, ಈ ಡೇಟೆಡ್ ಇಲ್ಲಿ ಬರೀಬೇಕು. ಆಯಿತಾ, ಮುಗೀತು. ಸಬ್ಜೆಕ್ಟ್ನಲ್ಲಿ ರೆಫರೆನ್ಸ್ನಲ್ಲಿ ಏನು ಬರೀಬೇಕು ಗೊತ್ತಾಯ್ತಾ. ಇವಾಗ ಪ್ಯಾರಾಗ್ರಾಫ್ ಮಾಡಬೇಕು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್, ಇದೆಲ್ಲವೂ ಸೇಮ್ ಬರುತ್ತೆ ಸ್ನೇಹಿತರೆ. ಒನ್ಲಿ ಇಲ್ಲಿ ನಾನು ಏನು ಈ ರೀತಿ ಏನು ಲೈನ್ ಹೇಳಿದ್ದೀನಲ್ಲ, ಇಲ್ಲಿ ನೀವು ಫಿಲಪ್ ಮಾಡಬೇಕು ಅಷ್ಟೇ. ಇಲ್ಲಿ ಏನೇನು ಕೊಟ್ಟಿರ್ತಾರೆ, ಇಲ್ಲಿ ಕೊಟ್ಟಿರ್ತಾರಲ್ಲ ಪ್ರಶ್ನೆಯಲ್ಲಿ, ನೀವು ಇಲ್ಲಿ ಹೋಗಿ ಫಿಲಪ್ ಮಾಡಬೇಕು ಅಷ್ಟೇ. ಇದೆಲ್ಲ ಬ್ಯಾಟ್ ಮಾಡಬೇಕು. 1 2 3 ಸಲ ನೀವು ಬರೆದು ತೆಗೆದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಯಿತಾ, ಇವರ ಅಡ್ವರ್ಟೈಸ್ಮೆಂಟ್ ಇಂದ ನ್ಯೂಸ್ ಪೇಪರ್ ಆಯಿತು, ದ ಹಿಂದೂ ಆ್ಯಂಡ್ ಡೇಟೆಡ್ ಇಲ್ಲಿ ಆಯಿತು. ಇಲ್ಲಿ ಪ್ಯಾರಾಗ್ರಾಫ್ ಮಾಡಬೇಕು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್, ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೇನೆ ನಿಮ್ಮ ಜಾಹೀರಾತಿಗೆ. ಎಲ್ಲಿ ಮೆನ್ಷನ್ ಆಗಿತ್ತು, ಮೆನ್ಷನ್ಡ್ ಅಬೋ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್. ನೋಡಿ, ನಾನು ಇನ್ ರೆಸ್ಪಾನ್ಸ್ ಮಾಡ್ತಾ ಇದ್ದೇನೆ ನಿಮ್ಮ ಜಾಹೀರಾತು, ಮೆನ್ಷನ್ಡ್ ಇನ್ ಅಬೋ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಇಂಗ್ಲೀಷ್ ಟೀಚರ್. ಯಾವ ಒಂದು ಪೋಸ್ಟ್ಗೆ, ಇಂಗ್ಲೀಷ್ ಟೀಚರ್ಗೆ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಅಂತ, ಇಷ್ಟೇ. ಆಯಿತಾ, ಐ ಹ್ಯಾವ್ ಪಾಸ್ಡ್. ಆಯಿತಾ, ನಾನು ಕಂಪ್ಲೀಟ್ ಮಾಡಿದ್ದೇನೆ BA. ಆಯಿತಾ, B.Ed ಪಾಸ್ ಮಾಡಿದ್ದೇನೆ. BA B.Ed ವಿತ್ ಫಸ್ಟ್ ಕ್ಲಾಸ್, ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ ಅಂತ BA ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ ಸ್ನೇಹಿತರೆ ಅವರೇ, BA ಮತ್ತು B.Ed ಅಂತ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ನಾವು ಬರೀಬೇಕಾಗುತ್ತೆ. ಆಯಿತಾ, PUC ಕೊಟ್ಟರೆ PUC, BCom ಕೊಟ್ಟರೆ BCom, ಎನಿ ಡಿಗ್ರಿ ಅಂತ ಕೊಟ್ಬಿಡ್ತಾನೆ. ಎನಿ ಡಿಗ್ರಿ ಅಂದ ತಕ್ಷಣ ಯಾವುದಾದ್ರೂ ಒಂದು ನೀವು ಡಿಗ್ರಿ ತೆಗೆದುಕೊಳ್ಬೇಕಾಗುತ್ತೆ. BA ಆಗಿರ್ಬೋದು, BCom ಆಗಿರ್ಬೋದು, BSc ಯಾವುದಾದ್ರೂ ಒಂದು ತೆಗೆದುಕೊಳ್ಬೇಕಾಗುತ್ತೆ. BA B.Ed ವಿತ್ ಫಸ್ಟ್ ಕ್ಲಾಸ್ ಇಲ್ಲಿ ಪಾಸ್ ಆಗಿದ್ದೇನೆ. ಐ ಹ್ಯಾವ್ ಫುಲ್ ಅಂದರೆ ನನಗೆ
ನನಗೆ ಮಾತಾಡೋಕ್ಕೆ ಇಂಗ್ಲೀಷ್ ಬರುತ್ತೆ, ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ ಅಂತ. ಐ ಹ್ಯಾವ್ ಗುಡ್ ನಾಲೆಜ್ ಆಫ್ ಕಂಪ್ಯೂಟರ್ ಬಿಸೈಡ್, ಆಯಿತಾ, ನನಗೆ ಕಂಪ್ಯೂಟರ್ನಲ್ಲಿ ನಾಲೆಜ್ ಇದೆ ಅಂತ ಇದಷ್ಟು ನೀವು ಬರೀಬೇಕಾಗುತ್ತೆ, ಆಯಿತಾ. ಅದೇ ರೀತಿ ಅವರು ಕೊಟ್ಟಿರ್ತಾರೆ ಒಂದೊಂದು ವೇಳೆ, ಆಯಿತಾ, ಇಂಗ್ಲೀಷ್, ಕನ್ನಡ, ಹಿಂದಿ, ನಾಲೆಜ್ ಆಫ್ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿರ್ತಾರೆ, ಅವರೇ ಇಲ್ಲಿ ಕೊಟ್ಟಿಲ್ಲ, ಸೊ ಅದಕ್ಕೆ ನಾವು ಇಲ್ಲಿ ಬರ್ತೀವಿ. ನನಗೆ ನಾಲೆಜ್ ಇದೆ ಕಂಪ್ಯೂಟರ್ ಬಗ್ಗೆ ಅಂತ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಟೀಚರ್ ಫೀಲ್ಡ್, ಅಂದರೆ ನನಗೆ ಟೀಚರ್ ಫೀಲ್ಡ್ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಈ ರೀತಿ ಬರೀಬೇಕು. ಐ ಹ್ಯಾವ್ ವರ್ಕ್ಡ್ ಎಟ್ 2 years ಇನ್ ಬೆಂಗಳೂರು ಯೂನಿವರ್ಸಿಟಿ ಅಂತ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಬರೀಬೇಕು. ಐ ಹ್ಯಾವ್ ಟೀಚ್ ವಿತ್ ಕನ್ನಡ ಸಬ್ಜೆಕ್ಟ್, ನಾನು ಟೀಚ್ ಮಾಡ್ತಾಯಿದ್ದೆ ಕನ್ನಡ ಸಬ್ಜೆಕ್ಟ್ ಅಂತ ಈ ರೀತಿ ಬರೀಬೇಕು. ಐ ಹ್ಯಾವ್ ಇನ್ಕ್ಲೋಸ್ಡ್ ಮೈ ರೆಸ್ಯೂಮ್ ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ವಿತ್ ದಿಸ್ ಅಪ್ಲಿಕೇಶನ್, ಐ ಹೋಪ್ ಇಟ್ ವಿಲ್ ಮೀಟ್ ಯುವರ್ ರಿಕ್ವೈರ್ಮೆಂಟ್, ನಿಮ್ಮ ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದು ಕರೆಕ್ಟ್ ಆಗಿದೆ ಅಂತ ಅನ್ಕೊಂತೀನಿ ಅಂತ ಬರೀಬೇಕು. ಐ ಹ್ಯಾವ್ ಇನ್ಕ್ಲೋಡ್ ಎಲ್ಲ ಸೇಮ್ ಬರೀಬೇಕು ಸ್ನೇಹಿತರೆ. ಇದೆಲ್ಲ ಏನಿದೆಯಲ್ಲ ಕೆಲವೊಂದು ಇಲ್ಲಿ ಲೈನ್ಸ್ಗಳು ನೀವು ಆ್ಯಸ್ ಪರ್ ಕ್ವಶನ್ಸ್ಗಳು ಹೇಗೆ ಕೇಳಿರೋದಲ್ಲ ಆ ರೀತಿಯಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು ಅಷ್ಟೇ, ಆಯಿತಾ. ಇವಾಗ ಥ್ಯಾಂಕ್ ಯು ಯುವರ್ ಫೇತ್ಫುಲ್ ಈ ಕಡೆ ಬರುತ್ತೆ, ಇಲ್ಲಿ ಬ್ರೆಕೆಟ್ನಲ್ಲಿ ಎಕ್ಸ್ ಅಂತ ಬರೀಬೇಕು. ರೆಸ್ಯೂಮ್ ಅಂತ ಇಲ್ಲಿ ಹೆಡ್ಲೈನ್ ಹಾಕಬೇಕು. ರೆಸ್ಯೂಮ್ನಲ್ಲಿ ಏನೇನು ಬರುತ್ತೆ, ನೇಮ್ ಬರುತ್ತೆ, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಜನರಲ್, ನ್ಯಾಷನಾಲಿಟಿ, ನಾಲೆಡ್ಜ್ ಆಫ್ ಲ್ಯಾಂಗ್ವೇಜಸ್, ಆಯಿತಾ. ನಿಮಗೆ ನಿಮ್ಮ ನೇಮ್ ಹಾಕಕ್ಕೆ ಹೋಗ್ಬೇಡ್ರಿ, ಎಕ್ಸ್ ಅಂತ ಹಾಕಿ, ಫಾದರ್ ನೇಮ್ ಎಕ್ಸೆಸ್ ಮತ್ತು ಡೇಟ್ ಆಫ್ ಬರ್ತ್ ಎಕ್ಸೆಸ್, ಮೇಲ್ ಫಿಮೇಲ್ ಇದ್ರೆ ಮೇಲ್ ಇದ್ರೆ ಮೇಲ್, ಆಯಿತಾ. ಇಂಡಿಯನ್ ನ್ಯಾಷನಾಲಿಟಿ, ಅದೇ ನ್ಯಾಷನಾಲಿಟಿ ಇಂಡಿಯನ್ ಬರುತ್ತೆ. ನಾಲೆಜ್ ಆಫ್ ಲ್ಯಾಂಗ್ವೇಜಸ್, ನಿಮಗೆ ಯಾವ ಭಾಷೆಗಳು ಬರುತ್ತೆ, ಕನ್ನಡ, ಹಿಂದಿ, ಇಂಗ್ಲೀಷ್ ಬರುತ್ತೆ, ಮುಗೀತು. ಇದಷ್ಟು ಆಯಿತು. ಇವಾಗ ಸ್ನೇಹಿತರೆ ಇದಷ್ಟು ಆದ ನಂತರ ಈ ರೆಸ್ಯೂಮ್ ಕೆಳಗಡೆ ಏನು ಬರುತ್ತೆ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಕ್ವಾಲಿಫಿಕೇಷನ್ ಬರುತ್ತೆ, ಆಯಿತಾ. ಕ್ವಾಲಿಫಿಕೇಷನ್ ಬೋರ್ಡ್ ಬರುತ್ತೆ, ಒಂದು ಸ್ಕೋರ್ ಬೋರ್ಡ್ ಮತ್ತು ಕಾಲಮ್ ಬರುತ್ತೆ, ಬೋರ್ಡ್ ಯೂನಿವರ್ಸಿಟಿ ಪರ್ಸೆಂಟೇಜ್ ಇಯರ್, ಆಯಿತಾ. ಇದು ಬರೀಬೇಕು. ಯಾಕಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಕ್ವಾಲಿಫಿಕೇಷನ್ BA in B.Ed ಅಂತ ಆಗಿದೆ. ನನ್ನ ಕ್ವಾಲಿಫಿಕೇಷನ್ ತೋರಿಸಬೇಕಲ್ಲ, SSLCನಲ್ಲಿ ಕರ್ನಾಟಕ ಬೋರ್ಡಿಂದ ಎಷ್ಟು 96% ಆಗಿದೆ, ಯಾವ ಒಂದು ಇಯರ್ನಲ್ಲಿ ಮುಗಿದಿದೆ ಅಂತ ಇಲ್ಲಿ ಬರೀಬೇಕು. PUCನಲ್ಲಿ ನಂದು PUC ಬೋರ್ಡ್ ಆಗಿದೆ, ಇಷ್ಟು ಪರ್ಸೆಂಟೇಜ್ ಆಗಿದೆ ಈ ಇಯರ್. ಅದೇ ರೀತಿ ಡಿಗ್ರಿ ಆಗಿದೆ BAನಲ್ಲಿ ಕರ್ನಾಟಕ ಧಾರವಾಡ ಯೂನಿವರ್ಸಿಟಿ, ಆಯಿತಾ. KUD ಯೂನಿವರ್ಸಿಟಿನಲ್ಲಿ ಇಷ್ಟು ಪರ್ಸೆಂಟೇಜ್ ಆಗಿದೆ, ಈ ಒಂದು ಇಯರ್ನಲ್ಲಿ ಮುಗಿದಿದೆ. B.Ed ಕೂಡ ಮುಗಿದಿದೆ ನಂದು, ಅಂಬೇಡ್ಕರ್ ಯೂನಿವರ್ಸಿಟಿ ಆಗಿರ್ಬೋದು, ಯಾವುದಾದ್ರು ಒಂದು, ಜನತಾ ನೇತಾಜಿ ಯೂನಿವರ್ಸಿಟಿ ಯಾವುದಾದ್ರೂ ಒಂದು, ಓಕೆ. DBM ಕಾಲೇಜಿನಲ್ಲಿ ಆಗಿದೆ ನಂದು, 90% ಆಗಿದೆ, ಇಷ್ಟು ಈ ಒಂದು ಇಯರ್ನಲ್ಲಿ ಆಗಿದೆ ಅಂತ. ಇಲ್ಲಿ ಕೆಳಗಡೆ, ಆಯಿತಾ, ಈ ಒಂದು ಬಾಕ್ಸ್ ಆದ ನಂತರ ಕೆಳಗಡೆ ಎಕ್ಸ್ಪೀರಿಯನ್ಸ್ 2 years ಆಗಿದೆ ಅಂತ. ಇಂಟ್ರೆಸ್ಟ್ ಆನ್ ಹಾಬೀಸ್, ಪ್ಲೇಯಿಂಗ್ ಕ್ರಿಕೆಟ್, ನನಗೆ ಏನೇನೋ ಇಂಟ್ರೆಸ್ಟ್ ಆನ್ ಹಾಬೀಸ್ ಇದೆ ಇಲ್ಲೆಲ್ಲ ಬರೀಬೇಕು. ರೀಡಿಂಗ್ ಬುಕ್, ಓಕೆ. ಅಡ್ರೆಸ್ PP ಅಂದರೆ PP ಅಂತಲೇ ಬರೀರಿ, PP ಅಂದರೆ ಅದು ಅಡ್ರೆಸ್ ಅಂತ ಗೊತ್ತಾಗ್ಬಿಡುತ್ತೆ. ಪ್ಲೇಸ್ PP, ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ, ಮೊಬೈಲ್ ನಂಬರ್ ಯಾವುದಾದ್ರು ಹಾಕಿ, ಇಲ್ಲಾಂದರೆ ಎಕ್ಸೆಸ್ ಅಂತ ಹಾಕಿ ನಡೆಯುತ್ತೆ. ಡೇಟ್, ಯಾವುದು ಡೇಟ್, ಇಲ್ಲಿ ಡೇಟ್ ಕೊಟ್ಟಿರ್ತಾರೆ ನೋಡಿ, ಆಯಿತಾ. ಇಲ್ಲಿ ಏನು ಡೇಟ್ ಕೊಟ್ಟಿದ್ದಾರಲ್ಲ, ನಾವು ಯಾವಾಗ ಅಪ್ಲೈ ಮಾಡ್ತಾ ಇದ್ದೇವೆ, ಇವಾಗ 16 ಆಗಸ್ಟ್ 2024 ಪ್ರಕಟಣೆ ಆಗಿದೆ. ನಾವು ಅಪ್ಲೈ ಮಾಡ್ತಿದ್ದು ಪ್ರಕಟಣೆ ಆದ ನಂತರ ಲೇಟ್ ಮಾಡಿ, ಅಂದರೆ 18ಕ್ಕೆ ಅಪ್ಲಿಕೇಶನ್ ನಾವು ಹಾಕ್ತಾ ಇದೀವಿ ಅಂತ. ಇಮೇಲ್ ID ಹಾಕಬೇಕು, educationkannada@gmail.com ಅಂತ ಸುಮ್ಮನೆ ಬರೆದೇನೆ. ನಿಮ್ಮ ಜಿಮೇಲ್ ID ಯಾವುದಾದ್ರು ಹಾಕಿ, ಇಲ್ಲಾಂದರೆ ಇದೇ ರೀತಿ ಹಾಕಿಬಿಡ್ರಿ, ಇಲ್ಲಿ ನಡೀತೆ. ಸಿಗ್ನೇಚರ್ ಹಾಕ್ರಿ, ಇಲ್ಲಿ ಎಕ್ಸೆಸ್ ಅಂತ ಹಾಕಿ, ಮುಗೀತು. ಇಷ್ಟು ಮಾಡಿದರೆ ನಮಗೆ 5 marks ಬರುತ್ತೆ, ಆಯಿತಾ. ಇವೆಲ್ಲ ಸೇಮ್ ನೋಡಿ ಸ್ನೇಹಿತರೆ, ಈ ರೆಫರೆನ್ಸ್ನಲ್ಲಿ ಏನು ಬರುತ್ತೆ, ಸಬ್ಜೆಕ್ಟ್ನಲ್ಲಿ ಏನು ಬರುತ್ತೆ, ಇಲ್ಲಿ ಏನು ನಾನು ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದೀನಲ್ಲ, ಇಲ್ಲಿ ಫಿಲಪ್ ಮಾಡಬೇಕು. ಓನ್ಲಿ ಇಲ್ಲಿ ಕೊಟ್ಟಿದ್ದು ಅಷ್ಟೇ ಹೋಗಿ ಫಿಲಪ್ ಮಾಡೋದು ಅಷ್ಟೇ, ಮುಗೀತು. ಇವಾಗ ಸ್ಪೀಚ್ ರೈಟ್ ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ಸ್ಪೀಚ್ ರೈಟ್ ನೋಡಿ ಸ್ನೇಹಿತರೆ. ಸ್ಪೀಚ್ ರೈಟ್ ಹೇಗೆಂದರೆ, ಇಲ್ಲಿ ಏನು ನಮಗೆ ಪ್ರಶ್ನೆ ಕೊಟ್ಟಿರ್ತಾರಲ್ಲ, ಪ್ರಶ್ನೆ ನೋಡಬೇಕು, ಯಾರದಾರೆ ಅವರು ಗೆಸ್ಟ್ ಆಗಿ ಬಂದಿರ್ತಾರೆ, ಆಯಿತಾ. ಇಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಅವರು, ಆಯಿತಾ, ಪ್ರೊಫೆಷನ್ ಆಗಿದ್ರು ಅವರು, ಕಾರ್ಡಿಯಾಲಜಿಸ್ಟ್ ಆಗಿದ್ರು ಅವರು, ಆಯಿತಾ, ಕಾರ್ಡಿಯಾಲಜಿಸ್ಟ್. ಅದೇ ರೀತಿ ಇಲ್ಲಿ ಪ್ಲೇಸ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಎಲ್ಲಿ ಅವರು ಜನಿಸಿದ್ದಾರೆ ಅಂತ. ಅದೇ ರೀತಿ ಎಜುಕೇಷನ್ ಕೊಟ್ಟಿದ್ದಾರೆ ಅವರು, MBBS MSc ಇನ್ KMC ಬೆಂಗಳೂರು ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಕರಿಯರ್ ಕೊಟ್ಟಿದ್ದಾರೆ, ಅವಾರ್ಡ್ಸ್ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕಂದ್ರೆ ಸಿಂಪಲ್ ಈ ಏನು ಡಾಟಾ ಕೊಟ್ಟಿರ್ತಾರಲ್ಲ, ಈ ಡಾಟಾ ಕೊಟ್ಟಿದ್ದು ನಾವು ಆಧಾರಿತ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು. ಗುಡ್ ಮಾರ್ನಿಂಗ್ ಟು ಎವ್ರಿವನ್ ಅಂತ ಬರೀಬೇಕು. ಇಟ್ ಈಸ್ ಮೈ ಪ್ರಿವಿಲೇಜ್ ಟು ಇಂಟ್ರೊಡ್ಯೂಸ್ ಅವರ್ ಎಸ್ಟಿಮೇಟ್ ಚೀಫ್ ಗೆಸ್ಟ್ ಅಂತ ಇಷ್ಟು ಬರೀಬೇಕು ನೀವು, ಆಯಿತಾ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಡಾಕ್ಟರ್ ದೇವಿ ಪ್ರಸಾದ್ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ, ಶೆಟ್ಟಿ ಅವರು, ಆಯಿತಾ. ಇಲ್ಲಿ ನೋಡಿ ಅವರ ಪ್ರೊಫೆಷನ್ ಇಲ್ಲಿದೆ, ಆಯಿತಾ. ಪ್ರೊಫೆಷನ್ ಇಲ್ಲಿ ಬರೀಬೇಕು, ಆಯಿತಾ. ಈ ಪ್ರೊಫೆಷನ್ ಏನು ಕೊಟ್ಟಿರ್ತಾರೆ ಮತ್ತು ಪ್ಲೇಸ್ ಆಫ್ ಬರ್ತ್ ಏನು ಕೊಟ್ಟಿರ್ತಾರೆ, ಎಜುಕೇಷನ್ ಕೊಟ್ಟಿರ್ತಾರೆ, ಕರಿಯರ್ ಏನು ಕೊಟ್ಟಿರ್ತಾರಲ್ಲ, ಇದೆಲ್ಲವೂ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ನೀವು ಏನು ಮಾಡಬೇಕು, ಅದಕ್ಕೆ ಎಕ್ಸ್ಪ್ಲೇಷನ್ ಮಾಡಬೇಕು, ಪ್ರೆಸೆಂಟೇಷನ್ ಮಾಡಬೇಕು. ಇವಾಗ ಗೆಸ್ಟ್ಗೆ ನೀವು ಹೇಗೆ ವೇದಿಕೆ ಮೇಲೆ ಅವರ ಬಗ್ಗೆ ಹೊಗಳಿತಿರಲ್ಲ, ಆ ರೀತಿಯಲ್ಲಿ ಇಲ್ಲಿ ಬರೀಬೇಕು, ಆಯಿತಾ. ಅವ್ರದ್ದು ಈ ರೀತಿ ಎಜುಕೇಷನ್ ಆಗಿದೆ, ಬರ್ನ್ ಇನ್ ಎಲ್ಲಿ ಅವರು ಜನನಾಗಿದ್ದಾರೆ, ಇಲ್ಲಿ ಜನನ ಕೊಟ್ಟಿದ್ದಾರೆ, ಮಂಗಳೂರು ಕರ್ನಾಟಕ ಇನ್ 1953 ಅಂತ ಕೊಟ್ಟಿದ್ದಾರೆ. ಇದಷ್ಟು ಏನಿದೆಯಲ್ಲ ಲೈನ್, ಆ ಲೈನ್ ಇಲ್ಲಿ ನೀವು ಬರೀಬೇಕಾಗುತ್ತೆ,
ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ನಾನು ಬರೆದಿದ್ದೇನೆ. ಸೊ ಅದೇ ರೀತಿ ಶೆಟ್ಟಿ ಅವರು ಕಂಪ್ಲೀಟೆಡ್ ಆಗಿದ್ದಾರೆ. ಹಿ ಈಸ್ MBBS ಆ್ಯಂಡ್ MS at KMC ಮಂಗಳೂರು ಅವರದು ಎಜುಕೇಷನ್ ಆಗಿದೆ ಅಂತ. ಆ್ಯಂಡ್ ಟ್ರೈನ್ ಕೂಡ ಅವರು ಪಡೆದುಕೊಂಡಿದ್ದಾರೆ ಎಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಈ ರೀತಿಯಲ್ಲಿ ಇಲ್ಲೆಲ್ಲ ಎಕ್ಸ್ಪ್ಲೇಷನ್ ಮಾಡಬೇಕು ಅವರ ಕರಿಯರ್ ಬಗ್ಗೆ. ಇವಾಗ ಕರಿಯರ್ ನೋಡಿ, ಅವರು ಮತ್ತೆ ರಿಟರ್ನ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ, ರಿಟರ್ನ್ ಆಗಿ ಬಂದ್ರವರು, ಆಯಿತಾ. ಈ ರೀತಿ ಪ್ಯಾರಾಗ್ರಾಫ್ ಮಾಡಿ ಬರೀಬೇಕು. ರಿಟರ್ನ್ ಟು ಇಂಡಿಯಾ, ರಿಟರ್ನ್ ಆಗಿ ಬಂದ್ರವರು, ಓಕೆ, 1989ನಲ್ಲಿ, ಓಕೆ, 1989ನಲ್ಲಿ ಬಂದ್ರವರು. ಇದೇನು ಕೊಟ್ಟಿದ್ದಾರಲ್ಲ ಇದೆಲ್ಲ ಇಲ್ಲಿ ಬರೀಬೇಕು, ಆಯಿತಾ. ಇಲ್ಲಿ ಬಂದ ತಕ್ಷಣ ಈ ರೀತಿ ಮಾಡಿದ್ದಾರೆ ಅಂದ್ರೆ ದೇವಿ ಪ್ರಸಾದ್ ಶೆಟ್ಟಿ ಅವರು, ಆಯಿತಾ. ಹೀಸ್ ಎ ಹಾನರ್ಡ್ ವಿತ್ ಪ್ರೆಸ್ಟೀಜ್ ಅವಾರ್ಡ್ ಕೂಡ ಅವರು ತೆಗೆದುಕೊಂಡಿದ್ದಾರೆ, ಆಯಿತಾ. ಅವರಿಗೆ ಹಾನರ್ಡ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಲೈಕ್ ದ ಕರ್ನಾಟಕ ರತ್ನ ಕೊಟ್ಟಿದ್ದಾರೆ ಅವರಿಗೆ 2001ರಲ್ಲಿ ಅಂತ ಬರೀಬೇಕು. ಬಿ ರಾಯ್, ಆಯಿತಾ, ಬಿ ರಾಯ್ ಅವಾರ್ಡ್ ಕೊಟ್ಟಿದ್ದಾರೆ 2003ರಲ್ಲಿ. ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ದಾರೆ 2004ರಲ್ಲಿ. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಈಸ್ ಎ ಡೆಡಿಕೇಶನ್ ಕಂಟಿನ್ಯೂಸ್ ಟು ಇನ್ಸ್ಪೈರ್ ಅಸ್, ನಮಗೆ ಇನ್ಸ್ಪೈರ್ ಆಗುತ್ತೆ ಅವರ ಡೆಡಿಕೇಶನ್ ನೋಡಿ ಅಂತ ನಾವು ಇಷ್ಟು ಹೊಗಳಬೇಕು ಅವ್ರ ಬಗ್ಗೆ, ಇಷ್ಟೇ, ಮತ್ತೇನಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ ಅದೇ ಇಲ್ಲಿ ಬರೀಬೇಕು, ಮತ್ತೇನಿಲ್ಲ, ಆಯಿತಾ. ಎಜುಕೇಷನ್ ಅವ್ರದ್ದು ಏನಾಗಿದೆ, ಬರ್ನಲ್ಲಿ ಆಗಿದ್ದಾರೆ, ಆಯಿತಾ. ಅವ್ರದ್ದು ಅವಾರ್ಡ್ ಎಷ್ಟು ಸಿಕ್ಕಿದೆ ಅವರಿಗೆ, ಆಯಿತಾ. ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡಿ, ಲೆಟ್ಸ್ ವಾರ್ಮ್ಲಿ ವೆಲ್ಕಮ್ ಹಿಮ್ ಅಂತ ಬರೀಬೇಕು. ಥ್ಯಾಂಕ್ ಯು ಟು ಎವ್ರಿ ಒನ್ ಗಿವ್ ಮಿ ಎ ಸಚ್ ಎ ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಟು ಸ್ಪೀಕ್ ಅವರ್ ಚೀಫ್ ಗೆಸ್ಟ್ ದೇವಿ ಪ್ರಸಾದ್ ಶೆಟ್ಟಿ ಅವರ ಬಗ್ಗೆ ನನಗೆ ಮಾತನಾಡಲು ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಈ ರೀತಿಯಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕು. ಈ ಡಾಟಾ ಏನಿದೆ, ಈ ಒಂದು ಡಾಟಾ ಆಧಾರಿತ ನೀವು ಇಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು. ನೇಮ್ ಕೊಟ್ಟಿದ್ದಾರೆ, ಪ್ರೊಫೆಷನ್ ಕೊಟ್ಟಿದ್ದಾರೆ, ಪ್ಲೇಸ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಎಜುಕೇಷನ್ ಕೊಟ್ಟಿದ್ದಾರೆ, ಕರಿಯರ್ ಕೊಟ್ಟಿದ್ದಾರೆ, ಅವರಿಗೆ ಅವಾರ್ಡ್ ಬಂತು, ಯಾವ ಅವಾರ್ಡ್ ಬಂತು, ಇಲ್ಲೆಲ್ಲ ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಆಯಿತಾ. ಅದು ಸ್ಟಾರ್ಟಿಂಗ್ನಲ್ಲಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ಅಂತ ಬರೀಬೇಕು, ಸಿಂಪಲ್, ಆಯಿತಾ. ಮತ್ತು ಲಾಸ್ಟ್ನಲ್ಲಿ ಲೆಟ್ಸ್ ವೆಲ್ಕಮ್, ಅವರಿಗೆ ವೆಲ್ಕಮ್ ಮಾಡೋಣ ಅಂತ ಬರೀಬೇಕು. ಆ ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿರ್ತಲ್ಲ ಇಲ್ಲಿ ಎಲ್ಲ ನಡುವೆ ಬರೀಬೇಕು, ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ. ಇಲ್ಲಿ ನಡುವೆ ಏನೇನು ಬರೀಬೇಕಂದ್ರೆ ಅವರು ಏನೇನೋ ಇಲ್ಲಿ ಕೊಟ್ಟಿರ್ತಾರಲ್ಲ, ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಕೊಟ್ಟಿರ್ತಾರೆ ನೋಡಿ, ಇದೆಲ್ಲ ಏನೇನು ಕೊಟ್ಟಿರ್ತಾರಲ್ಲ ಇದೆಲ್ಲ ಇಲ್ಲಿ ನೀವು ಬರೀಬೇಕು, ಆಯಿತಾ. ಇದೆಲ್ಲ ಇಲ್ಲಿ ಬರೀಬೇಕು. ಅವ್ರದ್ದು ಎಜುಕೇಷನ್ ಏನಾಗಿದೆ, ಆಯಿತಾ, ಅವರಿಗೆ ಅವಾರ್ಡ್ ಏನೇನು ಸಿಕ್ತು, ಆಯಿತಾ, ಮತ್ತು ಅವರು ವಿದ್ಯಾಭ್ಯಾಸ ಎಲ್ಲಿ ಮಾಡಿದರು, ಆಯಿತಾ, ಮತ್ತು ರಿಟರ್ನ್ ಬಂದ ತಕ್ಷಣ ಅವರು ಏನು ಇಂಪ್ರೂವ್ಮೆಂಟ್ ಮಾಡಿದರು ಇಂಡಿಯಾದಲ್ಲಿ, ಈ ರೀತಿ ಎಲ್ಲ ಅವರು ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಅದೇ ನೀವು ಎಕ್ಸ್ಪ್ಲೇಷನ್ ಇಲ್ಲಿ ಮಾಡಬೇಕು. ಸೊ ಈ ರೀತಿ ಮಾಡೋದರಿಂದ ನಿಮಗೆ 5 ಅಂಕ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಸೊ ಮಚ್ ಈ ಒಂದು ವಿಡಿಯೋ ಪೂರ್ತಿ ಕೊನೆಯಾಗಿ ನೋಡಿದ್ದಕ್ಕಾಗಿ. ಮತ್ತೆ ಮುಂದಿನ ಸಬ್ಜೆಕ್ಟ್ನಲ್ಲಿ ಸಿಗೋಣ. ಥ್ಯಾಂಕ್ ಯು.